ಇನ್ಸ್ಪಿರೇಷನ್ ಹೆಂಗೈತೆ ನಿಮ್ದು? ಇನ್ಸ್ಪಿರೇಷನ್ ಅದೇ ಹೇಳಿದೆ, ಹಿಮೇಶ್ ರೇಷ್ಮೆ ಇನ್ಸ್ಪಿರೇಷನ್ ಸಿಕ್ತು ನನಗೆ. ಓಕೆ ಓಕೆ ಓಕೆ. ಹಿಂಗೆ ಮಾಡಬೇಕು ಸಾಂಗ್ ಇವನಪ್ಲಿ ತೆಗಿಬೇಕು ನಾನು. ಇಂಡಿಯನ್ ನೋಡೋದಾಗ ಜಸ್ಟ್ ಖಾಲಿ ಹಿಂಗೆ ನೋಡಲ್ಲ, ಅದು ನೋಡಲ್ಲ, ಇದು ನೋಡಲ್ಲ. ಫಸ್ಟ್ ಹೋಗ್ತಾರ, ಎಷ್ಟು ಕ್ಲಾಸಿಕಲ್ ಸಿಂಗರ್ ಬಂದ್ರು ಕೂಡ ರಿಜೆಕ್ಟ್ ಮಾಡ್ತಾರ ಅವ್ರಿಗೆ. ರೀಸನ್ ಅವ್ರಿಗೆ ದುಡ್ಡು ತೊಗೊಂಡು ಮಾಡ್ತಾರೋ ಏನು ಮಾಡ್ತಾರೋ ಅದು ಗೊತ್ತೇ ಇಲ್ಲ. ರೈಟ್ ರೈಟ್. ಅಂದರೆ ಈಗ ನಾವು ಈಗ ಮೋಸ್ಟ್ ಪಾಪ್ಯುಲರ್ ನಮ್ಮ ರ್ಯಾಪರ್ ಹನಿ ಸಿಂಗ್ ಮತ್ತು ಬಾದ್ಶಾ ಅವರು ಯಾವಾಗ ಬಿ ಇದ್ರೊಳಗೆ ಹರೊಬ್ರು ಕಾಂಟ್ರವರ್ಸೀಸ್ ಯಾಕೆ ಇರ್ತಾರ ಅಂತಂದ್ರ ತಿದ್ದಿಂದೆ ಅದರಿ ಎಲ್ಲರಿಗ ಜರ ಇನ್ನೊಂದ್ಸರಿ ನಿಮ್ಗೆ ಅವರು ಏನಂತಂದ್ರ ಇಬ್ಬರು ಫಸ್ಟ್ ಫ್ರೆಂಡ್ಸ್ ಇದ್ರು ಏನಿದ್ರು, ಬಾದ್ಶಾ ಅಂತ ಫ್ರೆಂಡ್ಸ್ ಇದ್ರು ಅಂತ ಅವ ಅಂತ ಇದ್ದಿದ್ದಿಲ್ಲ ಅಂತ ಇವಾಗ ಜಸ್ಟ್ ಕ್ಲೈಂಟ್ ರೈಟ್ ಅಷ್ಟೇ ಅಂದ್ರು ನಾವ. ಸೊ ಈಗ ಇವನಿಗೆ ಏನಂತಂದ್ರ ಬಾದ್ಶಾಗೆ ಅವನ ಹಂಗೆ ಆ್ಯಸ್ ಎ ಒಂದು ಸ್ಟೂಡೆಂಟ್ಸಿಗೆ ಹೇಳ್ಬೇಕಂತಂದ್ರೆ ಏನು ಇಷ್ಟ ಪಡ್ತೀರಿ ಸ್ಟೂಡೆಂಟ್ಸಿಗೆ? ಪ್ಲೀಸ್ ಕ್ಯಾಮ್ರಾ ಫೇಸ್ ಮಾಡಿ ಒಂದು ಸ್ಟೂಡೆಂಟ್ಸಿಗೆ ಏನಾದರೂ ಮತ್ತೆ ಎಜುಕೇಶನ್ ಮುಗಿಸ್ರಿ, ನಿಮ್ಮ ಹಾಬಿ ಏನು ಬಿಡಬೇಡ್ರಿ. ಎಜುಕೇಶನ್ ಮುಗಿಸಿದ ಮೇಲೆ ನಿಮ್ಮ ಹಾಬಿ ಸ್ಟಾರ್ಟ್ ಮಾಡಿರಿ. ಎಜುಕೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಬಿಟ್ಟು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಬೈ ಲಕ್. ಎಲ್ಲರಿಗೂ ನಮಸ್ಕಾರ. ಸೊ ಅಚುವರ್ ಪಾಡ್ಕಾಸ್ಟ್ನಲ್ಲಿ ಎಲ್ಲರಿಗೂ ಸ್ವಾಗತ. ಸೊ ಈ ಎಪಿಸೋಡ್ ಬಂದುಬಿಟ್ಟು ತುಂಬ ಸ್ಪೆಷಲ್ ಆದಂತಹ ಒಂದು ಗೆಸ್ಟ್ ಇದ್ದಾರೆ. ಸೊ ಅವರು ಯಾರು ಅಂತ ನಿಮಗೆ ಬರೋ ಟೈಮಲ್ಲಿ ಗೊತ್ತಾಗುತ್ತೆ. ಸೊ ಈ ಗೆಸ್ಟ್ ಬಂದುಬಿಟ್ಟು ತಮ್ಮ ಒಂದು ಕಲೆಯನ್ನು ಅದ್ಭುತವಾಗಿ ಪ್ರದರ್ಶನ ಮಾಡಿ ಅದನ್ನು ಅವರು ಪ್ರೊಫೆಷನ್ ಆಗಿ ಮತ್ತು ಅದಕ್ಕೆ ಭಾಳಷ್ಟು ರೀತಿಯಲ್ಲಿ ಅವರು ಎಂಜಾಯ್ಮೆಂಟ್ ಮಾಡ್ಕೋತಾ, ಸೊ ಅದನ್ನು ಅವರು ತಮ್ಮ ಕ್ಯಾರಿಯರ್ ಅಂತ ಚೂಸ್ ಮಾಡ್ಕೊಂಡು ಅದನ್ನು ಒಳ್ಳೆಯ ರೀತಿಯಿಂದ ಬಿಲ್ಡ್ ಮಾಡ್ತಿದ್ದಾರೆ. ಜನರಿಗೆ ಒಂದು ಹುಮ್ಮಸ್ಸು, ಒಂದು ಎನರ್ಜಿಯನ್ನು ಕೊಡುತ್ತಾ ಸೊ ಜನರ ಜೊತೆಯನ್ನು ಬೆಳೀತಿದ್ದಾರೆ. ಸೊ ಅಂಥ ಅದ್ಭುತವಾದ ಸ್ಪೆಷಲ್ ಗೆಸ್ಟು ನಮ್ಮ ಜೊತೆ ಇದ್ದಾರೆ. ಅಕ್ಷಯ್ ಕುಮಾರ್ A.K. ಬೋಗಿ ಅವರು. ಸರ್, ನಮ್ಮ ಅಚುವರ್ ಪಾಡ್ಕಾಸ್ಟ್ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ನಿಮ್ಮದು ಭಾಳಷ್ಟು ನಾವು ನೋಡಿದ್ವಿ, ರ್ಯಾಪರ್ ಆಗಿದ್ದೀರಿ, ಓಕೆನಾ? ಸೊ ನಿಮ್ಮ ರ್ಯಾಪಿಂಗ್ನಲ್ಲಿ ಭಾಳಷ್ಟು ಒಂದು ನೆಕ್ಸ್ಟ್ ಲೆವೆಲ್ ಲೈಕ್ ದಟ್ ಬಾಲಿವುಡ್ ಥರ ಒಂದು ವಾಯ್ಸ್ ಇದೆ ಅದರಲ್ಲಿ. ಸೊ ಆ ಥರ ಒಂದು ಎಡಿಟಿಂಗ್ ಬಿ ಕ್ಲಿಯರ್ ಇದೆ. ಸೊ ಒಂದು ಹೈ ಲೆವೆಲ್ ಕಾಂಪಿಟೇಷನ್, ಒಂದು ಲೋಕಲ್ದವರಾಗಿ ಹೈ ಲೆವೆಲ್ ಕಾಂಪಿಟೇಷನ್ ಪ್ರಕಾರ ನಿಮ್ಮದು ವಿಡಿಯೋ ಬರ್ತಿದೆ. ಸೊ ಇದಕ್ಕೆ ಬರಬೇಕಂದ್ರೆ ಸೊ ನಿಮ್ಮದು ಏನು ಸರ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಸ್ವಲ್ಪ ಹೇಳಿ. ಚೈಲ್ಡ್ಹುಡ್ ಏನಿಲ್ಲ ರೀ, ನಮ್ಮ ಚೈಲ್ಡ್ಹುಡ್ ಏನಂತಂದರೆ ನಾವು ಹಂಗೆ ಎಲ್ಲ ನಾರ್ಮಲ್ ಆಗಿ ಎಜುಕೇಶನಲ್ ಫುಲ್ ಇದು ಕೊಡ್ತಿದ್ದೆ ನಾನು, ಇಂಪಾರ್ಟೆನ್ಸ್. ಅದಾದ ತಕ್ಷಣ ಸ್ವಲ್ಪ ಹಿಂಗೆ ನೋಡ್ತಾ ಮ್ಯೂಸಿಕಲ್ಲಿ ಹಿಮೇಶ್ ರೇಷ್ಮೆ ಭಾಳ ನೋಡ್ತಿದ್ದೆ ನಾನು. ಹಿಮೇಶ್ ರೇಷ್ಮೆ ರೈಟ್ ರೈಟ್. ಅವ್ರು ನನ್ನ ಫಸ್ಟಿಗೆ ಐಡಲ್ ಅಂತಂದ್ರೆ ಅವರೇ ನಮ್ದು. ಅವ್ರ ವಾಯ್ಸ್ ಭಾಳ ಅಲ್ಟಿಮೇಟ್, ಲೆಜೆಂಡ್. ಸೊ ಅವ್ರದ್ದೇ ನೋಡ್ತಾ ಸಿಂಗಲ್ ನಾನೇ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಮ್ಮ ಪಪ್ಪ ಹೇಳ್ದ ಹಾಕಿ ಹಿಂಗೆ ಸಿಂಗಿಂಗ್ ಕ್ಲಾಸಸ್ಸಿಗೆ ಹಾಕ್ರಿ ಅದು ಇದು ಅಂತ ಸ್ವಲ್ಪ ಫೋರ್ಸ್ ಮಾಡ್ದವ್ರಿ. ಅವ್ರಿಗೂ ಎಲ್ಲ ಇಷ್ಟ ಇದ್ದಿದ್ದಿಲ್ಲ. ಸೊ ಲಾಸ್ಟಿಗೆ ಫೋರ್ಸ್ ಮಾಡಿದ್ರೆ ಅವರು ಆಯ್ತಪ್ಪ ಹೋಗು ಅಂತ ಒಂದು ಸಿಂಗಿಂಗ್ ಕ್ಲಾಸಿಗೆ ಹಾಕಿರು. ಹಾಕಿರವ ಒಂದ್ ತಿಂಗಳು ಮಾಡಿ ಓಡೋದು ನಾವ. ಓಕೆ, ಅಂದ್ರೆ ಏಜ್ ಯಾವಾಗಿತ್ತು ಹಾಕಿತ್ತಂದ್ರೆ? ಹಾಕ್ಬಿ ಒಂದು 8th ಸ್ಟ್ಯಾಂಡರ್ಡ್ ಹಂಗೆ ಇದ್ದಿದ್ದೆ. ಸೊ ಅವ ಹೋಗ್ಬಿಟ್ಟನು, ಬೀದರ್ ಬಿಟ್ಟು ಹೋಗ್ಬಿಟ್ಟವ. ಸೊ ಅದ್ರ ಬಾದ್ ಹಚ್ರಿ ಅಂತಂದ್ರೆ ಸರಿಯಾಗಿ ಹೊಡೆದ್ಬಿಟ್ಟು ನನಗೆ ಓದ್ಕೋತ ಕೂಡ್ಪೈಲಿ ಅಂತಂದ್ರ ಪಪ್ಪ. ಸೊ ಹಂಗೆ ಕಂಟಿನ್ಯೂ ಮಾಡ್ತಾ ನಾನೇ ಪ್ರಾಕ್ಟೀಸ್ ಮಾಡಿ ಸಿಂಗರ್ ಆಸ್ ಅ ಸಿಂಗರ್ ಅಂತ ನಾ ಫಸ್ಟ್ ಈ ಇಂಡಸ್ಟ್ರಿಯಲ್ಲಿ ಬರೋನಿ ಅಂತ ನನ್ನ ಇದು ಇತ್ತು. ಬಟ್ ಫಸ್ಟ್ ಒಂದು ಪಪ್ಪ ಅಂತ ಸಾಂಗ್ ತೆಗ್ದ ನನ್ನ ಪಾಪ ಅಂತ. ಆದ ತಕ್ಷಣ ಮತ್ತೆ ಸ್ವಲ್ಪ ಹಿಂಗೆ ರ್ಯಾಪಲ್ಲಿ ಇಂಟ್ರೆಸ್ಟ್ ಬಂತು ನನಗೆ. ಸೊ ರ್ಯಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲೆ ನಾನು. ರೈಟ್. ಅಂದ್ರೆ ಇದು ರ್ಯಾಪಿಂಗ್ ಅಂದ್ರೆ ನಮ್ದು ಏನು ಸರ್ಕಲ್ ಐತೆ, ಎನ್ವೈರನ್ಮೆಂಟ್ ಯಾವ ಥರ ಇತ್ತು ಅಂದ್ರೆ ನಿಮ್ಮದು? ಅಂದ್ರೆ ಈಗ ಏನು ನೀವು ರ್ಯಾಪಿಂಗ್ ಮಾಡಿದ್ರಲ್ಲ, ಏನು ಫ್ರೆಂಡ್ ಸರ್ಕಲ್ ಆ ಥರ ಇತ್ತು, ನೀವು ಓನ್ ಪ್ರಾಕ್ಟೀಸೇ ಮಾಡಿದ್ರಿ? ಮೇನ್ ರ್ಯಾಪಿಂಗ್ ಬರತ್ತಂದ್ರೆ ಫಸ್ಟ್ ರಫ್ತಾರ್ MEV ಬಂಟ ನೋಡ್ಕೊತ ಬರ್ತಿದ್ದೆ ನಾನು. ಓಕೆ. ಸೊ ಅವ್ರ ಬೀಫ್ ಚಾಲು ಆಯ್ತು ನಡ್ಬರ್ಕ, ರಫ್ತಾರ್ ಮತ್ತೆ MEV ಅದು. ಓಕೆ. ಸೊ ನಡ್ಬರ್ಕ್ ಚಾಲು ಆದ್ರೆ ಅದ್ರೊಳಗೆ ಇಂಟ್ರೆಸ್ಟ್ ಬರ್ಲಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಸೊ ಹಂಗೆ ಇಂಟ್ರೆಸ್ಟ್ ಬರ್ತಾ ಅದರಲ್ಲೇ ಹೋಗಮಂತ ನನ್ನ ಪ್ಲಾನ್ ಬಂದು ಆಸ್ ಅ ರ್ಯಾಪರ್ ಆಗಿ ನಾನು ಮತ್ತೆ ಇಂಡಸ್ಟ್ರಿದಾಗ ಇಳಿದ್ಮಂತ. ರೈಟ್. ಅಂದ್ರೆ ಇದು ಏನು ಕೋರ್ ಹಾಟ್ಲಿಂದ ತಿಳ್ಕೊಬೋದಾ, ಏನು ಜಸ್ಟ್ ಈ ಕಡೆಯಿಂದ ವೈಬ್ ಅಂತ ತಿಳ್ಕೊಬೋದಾ? ಈ ಫುಲ್ ರ್ಯಾಪಿಂಗೇ ಅಂತ ತಿಳ್ಕೊರಿ ಎಲ್ಲ. ರ್ಯಾಪೇ. ಓಕೆ. ಸೊ ಇಂಟ್ರೆಸ್ಟಿಂಗ್ ಅಂದ್ರೆ ಚೈಲ್ಡ್ಹುಡ್ಲಿಂದ ಇಂಟ್ರೆಸ್ಟಿಂಗ್ ಇತ್ತು ನಿಮ್ಮದು? ಚೈಲ್ಡ್ಹುಡ್ಲಿಂದ ಹಿಮೇಶ್ ರೇಷ್ಮೆ ಸಿಂಗಿಂಗ್ ಇಂಟ್ರೆಸ್ಟ್ ಇತ್ತು ಅಂತ ತಿಳ್ಕೊ ಫಸ್ಟ್. ಇನ್ನೊಂದು ಅದ ಇಲ್ಲ ಅಂತಿಲ್ಲ, ಸಿಂಗಿಂಗ್ ಪ್ಲಸ್ ರ್ಯಾಪಿಂಗ್ ಎರಡು ಅಂತ ತಿಳ್ಕೊ.
ಅಂದ್ರೆ ಕೋರ್ ವ್ಯಾಲ್ಯೂ ಅದೇ ಐತಿ ನಿಮ್ದು ಬಚ್ಪನ್ಕಿನೇ ಅಂದ್ರೆ ಮಾಡ್ಬೇಕಂದ್ರೆ ಇದೇ ಕೆಲಸ, ಅದ್ರೊಳಗೆ ಇಂಟ್ರೆಸ್ಟ್ ಇತ್ತು ಅದೇ ಕ್ಯಾರಿಯರ್ ಫಾರ್ಮ್ ಮಾಡ್ಕೊಬೋದು. ಕರೆಕ್ಟ್ ರೈಟ್. ಇದ್ರೊಳಗೆ ಇನ್ಸ್ಪಿರೇಷನ್ ಅಂದ್ರೆ ಈಗ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ಸ್ಪಿರೇಷನ್ ಅಂತ ಸಿಗ್ತದಲ್ಲ, ಸೊ ಸ್ಟಾರ್ಟ್ ಇನ್ಸ್ಪಿರೇಷನ್ ಹೆಂಗೈತೆ ನಿಮ್ದು? ಇನ್ಸ್ಪಿರೇಷನ್ ಅದೇ ಹೇಳಿದೆ, ಹಿಮೇಶ್ ರೇಷಮ್ಲಿ ಇನ್ಸ್ಪಿರೇಷನ್ ಸಿಕ್ತು ನನಗೆ. ಓಕೆ ಓಕೆ ಓಕೆ. ಹಿಂಗೆ ಮಾಡಬೇಕು ಸಾಂಗ್ ಇವನಪ್ಲಿ ತೆಗಿಬೇಕು. ನಾ ಆಕ್ಚುಲಿ 2012 ಅಲ್ಲಿ ಒಂದು ಸಾಂಗ್ ತೆಗ್ದಿದ್ದೆ ನಾನು. ಹಿಮೇಶ್ ರೇಷಮ್ಗೆ ನೋಡೇ ಒಂದು 2012 ಅಲ್ಲಿ ಸಾಂಗ್ ಮಾಡಿದ್ದೆ. ಅದು 12 ತೆಗಿದ್ರಿ? ಹಾ, ರವಿ ಮೋಸಸ್ ಸರ್ ಅಂತಿದಾರ, ಅವ್ರಲಿಂದ ಮ್ಯೂಸಿಕ್ ಪ್ಲಸ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಅವರೇ ಮಾಡಿದ್ರು. ಅದು ಮಾಡಿ ಯಾವಾಗ ಬಿಟ್ಟಿದೆ ಅಂತಂದ್ರೆ ರೀಸೆಂಟ್ ಬಿಟ್ಟಿನ ಅದು ಸಾಂಗ್ 2012 ಮಾಡಿನ ಸಾಂಗು ರೀಸೆಂಟ್ ಯಾವಾಗ ಅಂತಂದ್ರೆ ಒಂದು 2 years ಬ್ಯಾಕ್ ಬಿಟ್ಟಿನ ನಾನು. ಅದು 2012ದಾಗ ಮಾಡಿ ಈಗ ರೀಸೆಂಟ್ ಆಗಿ ಬಿಟ್ರಿ? ರೀಸೆಂಟ್. ಓಕೆ ಓಕೆ. ಹಂಗೆ ಇರ್ತದ್ರಿ ಹಂಗೆ ಜರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವು ಭಾಳ ಆಗ್ತಿದ್ವು ನೋಡು. ಓಕೆ. ಸೊ ಅದಕ್ಕೆ ಲೈಟ್ ತೊಗೊಂಡು ನಾನು ಬಿಡ. ಅಂದ್ರೆ ನೀವು ಸಿಂಗಲ್ ಮಾಡ್ತಿದ್ರಿ, ಏನು ಫ್ರೆಂಡ್ ಸಪೋರ್ಟ್ ಇತ್ತ ಯಾವ ಥರ? ಫಸ್ಟ್ ಸಿಂಗಲ್ ಎದ್ದಿದ್ರಿ ವಿತೌಟ್ ಫ್ರೆಂಡ್ ಸಪೋರ್ಟ್ ಏನಾಗಲ್ಲ. ಅದರದ ನನ್ನ ಮೇನ್ ಫ್ರೆಂಡ್ ಸಪೋರ್ಟ್ ಅಂತಂದ್ರೆ ಮೇನ್ ನಮ್ಮ ತಮ್ಮ ಇದ್ದಿನಂಗನ JR ಸನ್ನಿ ಅಂತ. JR ಸನ್ನಿ ಇದಾರ, ರ್ಯಾಪರ್ GP ಅಂತಿದಾರ, ಕ್ರೇಜಿ ಕುನಾನೆ ಹಿಡಿತೀರಿ, ಕ್ರೇಜಿ ರ್ಯಾಪರ್ ವಿಜಯ್ ಅಂತಿದಾರ, ನುಸಿ ಎಲ್ಲ ಫ್ರೆಂಡ್ ಸರ್ಕಲ್ ಇಷ್ಟು ಮಂದಿ ಕಲ್ತಿ ಸ್ವಲ್ಪ ಮಾಡ್ತೀವಿ ನಾವು ಏನಾದ್ರು. ರೈಟ್ ರೈಟ್ ರೈಟ್. ಅಂದ್ರೆ ನಿಮ್ಮ ಎನ್ವೈರನ್ಮೆಂಟ್ ಹೆಂಗೆ ಅದ, ಫ್ರೆಂಡ್ ಸರ್ಕಲ್ ಬಿ ಎಲ್ಲ ಹಂಗೆ ಅದ, ಎಲ್ಲ ಹಂಗೆ. ಓಕೆ. ಸೊ ಅದೇ ಹೆಂಗ್ ಸಂಗತಿ ಇತ್ತು ಹಂಗೆ ಬೆಳೀತು ಅಂತಂಬುದು ಮ್ಯಾಟರ್ ಮಾಡ್ತದೆ. ಸೊ ಲಾಸ್ಟ್ ಟೈಮ್ ಬಿ ನಾವು ಪಾಡ್ಕಾಸ್ಟ್ ತೊಗೊಂಡ್ರೆ ನಮ್ಮಲ್ಲಿ ಕೆಲವೊಬ್ರು ಬಿ ಇದೆ ಪಾಯಿಂಟ್ ಇದೇ ಕೊಟ್ಟರು, ನಮ್ಮ ಫ್ರೆಂಡ್ ಸರ್ಕಲ್ ಇತ್ತು ಹಂಗ ನಾವು ಬೆಳೆದೇವು ಹಂಗ ಅಂತ. ಫ್ರೆಂಡ್ ಸರ್ಕಲ್ ಅಂತ ಹಂಗಿಲ್ಲ ರೀ, ಅದು ನಂದು ಹಿಂಗೆ ಇರ್ತದ ಅದ್ರೊಳಗ. ಇಷ್ಟ ಫ್ರೆಂಡ್ಸ್ ಭಾಳ ಅರ ರೀ, ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ಆಗ್ಲಿ, ಅಣ್ಣ ತಮ್ಮರಪ್ಲೆ ಆಗ್ಲಿ, ಹೊರಗೂ ಭಾಳ ಫ್ರೆಂಡ್ಸ್ ಅರ. ಬಟ್ ನಾನು ಮೇನ್ ಮೋಟಿವೇಟ್ ಆಗಿಂದೆ ಇಷ್ಟ ಫ್ರೆಂಡ್ಸ್ ಮೋಟಿವೇಟ್ ಆಗಿನಿ ನಾನು. ಇದರಲ್ಲಿ ಈ ತರ ಮಾಡ್ತಾರೆ ಹಿಂಗ ಆಗ್ತದ ಅಂತ ಅವ್ರನ್ನೂ ಹೇಳ್ಕೊಟ್ರೆ ನಾನು ಹೇಳ್ತೀನಿ, ನಾಲೆಜ್ ಶೇರ್ ಮಾಡಿದ್ರೆ ಎಲ್ಲ ಇದಾಗ್ತದ ಅಂತ. ಅಂದ್ರೆ ವಿಷನ್ ಇತ್ತ ನಿಮ್ಗೆ ಸ್ಟಾರ್ಟ್ ಮಾಡೋ ಟೈಮಿಗೆ? ಲೈಕ್ ವಿಷನ್ ಕ್ಲಿಯರ್ ಇತ್ತ? ವಿಷನ್ ಏನು ಕ್ಲಿಯರ್ ಏನು ಇದ್ದಿಲ್ರಿ ನಂದು. ಗೋ ವಿತ್ ದ ಫ್ಲೋ. ಹೋಗ್ತಾ ಹೋಗಿನಿ ಸ್ವಲ್ಪ ಇವಾಗ ರೀಚ್ ಸಿಗ್ತಿದೆ. ಅದ್ರ ಮಾಡ್ತೀನಿ ಏನಾದ್ರು. ಇನ್ನೊಂದು ಬ್ಯಾಂಗರ್ ಬರೋದಿದೆ ಕಮರ್ಷಿಯಲ್. ಹೌದಾ? ಅಂದ್ರೆ ಈಗ ಒಂದು ಸ್ಟೇಜ್ನ ಕಾಲು ಇಡ್ಲತ್ತೇವೆ ಅಂತಂದ್ರೆ ಒಂದು ದೂರದೃಷ್ಟಿ ಇರ್ತದೆ. ಲೈಕ್ ನಾ ಬಿ ಮುಂದೆ ಈ ಥರ ಆಗಬೇಕು ಒಂದು ದೂರದೃಷ್ಟಿ ಇರ್ತದೆ. ಅಂದ್ರೆ ಏನಾಗ್ಬೇಕಂತ ಇಷ್ಟಲ್ಲಿಂದ ನೀವು ಕಾಲಿಟ್ರಿ ಅಂತ. ಅಂದ್ರೆ ಏನಾಗ್ಬೇಕಂತಂದ್ರೆ ನಾನು ಎಲ್ಲರಿಗೂ ಗೊತ್ತಿರ್ಬೇಕು ನನ್ನ ಹೆಸರು ಏನು ಅಂತಂದು ಎಲ್ಲರಿಗೂ. ನನ್ಲಿಂದ ಅವ್ರ ಪ್ರೇರಣಾ ತಗೋಬೇಕು. ನನಗೆ ನೋಡು ಅವ್ರು ಕಲ್ತಿದಾರಂತ ನನಗೊಂದು ಖುಷಿ ಸಿಗುತ್ತ. ಸ್ವಲ್ಪ ನಾನು ಹಿಂಗೆ ಇದೆ ಸ್ವಲ್ಪ. ರೈಟ್ ರೈಟ್ ರೈಟ್. ಅದಂತ ಹೇಳ್ತದೆ. ಅಂದ್ರೆ ಈಗ ನೀವು ಜರ್ನಿದಾಗ ಕಾಲಿಟ್ಮೇಲೆ ನಾವು ಬಚ್ಪನ್ಕಿದ ಚೈಲ್ಡ್ಹುಡ್ನಾಗ ಏನೋ ತಿಳ್ಕೊಂಡು ಎದ್ರಾಗ ಒಂದು ಕಾಲಿಡ್ತೇವೆ. ಅದು ಕಾಲಿಟ್ಟಿದ್ಮೇಲೆ ಹೆಂಗೆ ಅನಿಸ್ತದಾಗಿ ಥೋಡೆ ಬಹುತ್ ಪಾಸ್ ಆದ್ಮೇಲೆ ಇದೇನೋ ಕೆಲಸ ಹೆಂಗೆ ಬಿಟ್ಕೊಳಮಿ ಬೇರೆ ಏನ್ರಿ ಕೆಲಸ. ಅದು ಹೆಂಗಂತಂದ್ರೆ ಸ್ವಲ್ಪ ಮಂದಿಗೆ ಏನಾಗ್ತದೆ ಅಂತಂದ್ರೆ ಅದ್ರೊಳಗೆ ಏನ್ ಬಿ ರೀಚ್ ಸಿಗೋಲ್ಲ ಹೊಂಟದ, ಏನ್ ಬಿ ಯಾಕೆ ಮಾಡಿಯಪ್ಪ ಹೋಗಲ್ಲ ಬಿಡು, ರೊಕ್ಕ ಖರ್ಚಾಗ್ಲತ್ತವ, ಏನ್ ಬಿ ರೀಚ್ ಸಿಗೋಲ್ಲ ಹೊಂಟದ. ಅದು ಭಾಳ ಮಂದಿ ಡಿಮೋಟಿವೇಟ್ ಆಗ್ತಾರೆ ಅದ್ರೊಳಗೆ. ಹೌದು, ನನಗೂ ಫಸ್ಟ್ ಅಲ್ಲಿ ಹಂಗೆ ಆಗಿತ್ತು ಬಿಡ್ರಿ. ಬಟ್ ನಾ ಬಿಡಲ್ಲ ಅಂತ ಹಂಗೆ ಮಾಡ್ಕೊತ ಹೋಗಿನಿ ನಾನು. ಇನ್ಕಮ್ ಸೋರ್ಸ್ ಬಗ್ಗೆ ಏನಾದ್ರು ವಿಚಾರ ಮಾಡಿದ್ರಿ? ಇನ್ಕಮ್ ಸೋರ್ಸ್ ಏನು ವಿಚಾರ ಮಾಡಿಲ್ರಿ ನಾನು. ಓಕೆ. ಜಾಬ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಎರಡು ಮಾಡ್ತೀನಿ ನಾನು. ರೈಟ್ ರೈಟ್. ಇಲ್ಲ ಈಗ ನಾವು ಬಿ ಭಾಳಷ್ಟು ಸ್ಕಿಲ್ಗಳಿಗೆ ಕೈ ಹಾಕಿದೆವು. ಅದು ಥೋಡೆ ದಿನ ಪಾಸ್ ಆಗೋದು ಹೆಂಗೈತೆ ಅಂತಂದ್ರೆ ರಿಜೆಕ್ಷನ್ಸ್ ಬರ್ತಾವ, ಅಲ್ಲಿ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 95% ಜನರು ಫೇಲ್ಯೂರ್ ಚಾನ್ಸಸ್ ಅಲ್ಲಿ ಇರ್ತದೆ. ಬಟ್ ಅದ್ರೊಳಗೆ ನೀವು 5%ದಾಗ ಬಂದಿರಲ್ಲ. ಸೊ ಅದು ಪೊಸಿಷನ್ ಹೆಂಗೆ ನೀವು ಬ್ರೇಕ್ ಮಾಡಿದ್ರಿ ಅಂತ? ಫಸ್ಟಿಗೆ ಇದು ಮೋಟಿವೇಟ್ ಮಾಡಿದ್ರೆ ನಮ್ಮ ಪಪ್ಪ. ಏನು ಹೇಳ್ಬೇಕಂತಂದ್ರೆ ಇದು ಏನು ಮಾಡ್ಲಿಯಪ್ಪ ಬಿಡ್ರಿ, ಇದು ಏನು ರೀಚ್ ಸಿಗೋಲ್ಲ ಹೊಂಟದ, ಏನು ಸಿಗೋಲ್ಲ ಹೊಂಟದ ಅಂತಂದು ಸ್ವಲ್ಪ ಬೈದವ್ರು. ಅವ್ರು ಸರಿಯಾಗಿ ಬೈದವ್ರು ನನಗೆ. ಯಾವ್ದಾರ ಮಾಡತ್ತೀವಿ ಒಂದು ಯಾವ್ದು ಕೈ ಹಾಕಿದ್ರೆ ಕರೆಕ್ಟ್ ಮಾಡ್ಬೇಕು. ಓಕೆ, ಬಿಡ್ಬಾರ್ದು ಅದಕ್ಕೆ. ಇದು ಏನಾಯ್ತದ, ನಾನು ರೊಕ್ಕ ಬೇಕಾ ರೊಕ್ಕ ನಾ ಕೊಡ್ತೇವೆ, ಏನ್ ಬೇಕೋ ಅದು ಮಾಡ್ತೀನಿ, ನೀ ಬಿಡ್ಬಾರ್ದು. ಫಸ್ಟಿಗೆ ಬೈದಿದ್ರು ಅವರೇ ಮಾಡ್ಬೇಡ ಅಂತ. ರೈಟ್ ರೈಟ್ ರೈಟ್. ಸ್ವಲ್ಪ ಅವ್ರಿಗೆ ನನ್ನ ಟ್ಯಾಲೆಂಟ್ ಎಲ್ಲ ನೋಡಿ ಮಟ್ಟಿ ಅವ್ರು ಮತ್ತೆ ಇದು ಮಾಡಿದ್ರು. ಅವ್ರು ಮಾಡಿ ಅಂತ ಫೋರ್ಸ್ ಮಾಡಿದ್ರು. ಅದಕ್ಕೆ ನಾ ಮತ್ತೆ ರೀಚ್ ಸಿಗೋಲ್ಲದನ್ನು ಹೋಗಲ್ಯಾಕ ಮಾಡ್ತೀನಿ ಅಂತ ಕಂಟಿನ್ಯೂ ಹಂಗೆ ಮಾಡಿದೆ. 3 ಸಾಂಗ್ ಬಿಟ್ಟಿರ್ಲಿಲ್ಲ ನಾನು. ಇನ್ನೂ ಸಾಂಗ್ ಯಾವುದು ಬಿಟ್ಟಿರ್ಲಿಲ್ಲ ನಾನು. ನಮ್ಮ ಪಪ್ಪ ತೀರೋಗಿ ಮೇಲೆ ನಾ ಫಸ್ಟ್ ಸಾಂಗ್ ಪಾಪನೇ ಅಂತ ಬಿಟ್ಟೆ ನಾನು. ಸೊ ಅವ್ರ ಇದಾದ ತಕ್ಷಣನೇ ಅದ್ರ ಬಾದ್ ಅವ್ರ ನೆನಪೆಲ್ಲ ಅವ್ರ ಮಾತುಗಳೆಲ್ಲ ಬಿಡಬೇಡ, ಏನಾದ್ರು ನಿನಗೆ ಇದು ರಿಜೆಕ್ಷನ್ ಸಿಕ್ಕರು. ಯಾಕಂದ್ರೆ ಅವ್ರು ಇದನ್ನ ನಾ ಇಂಡಿಯನ್ ಐಡಲ್ ಇದು ಕೊಟ್ಟಿದ್ದು ನಾನು. ಆಡಿಯನ್ಸ್ ಕೊಟ್ಟಿದ್ದೀರಿ ಅಲ್ಲಿ ಒಂದು ಇದು ಕೊಟ್ಟಿದ್ದ ನಾನು, ಆಡಿಷನ್ ಕೊಟ್ಟಿದ್ದೆ. ಆಡಿಷನ್ ಕೊಟ್ರಲ್ಲಿ 3 ಸರಿ ಕೊಟ್ಟಿದ್ದ, 3 ಸರಿ ರಿಜೆಕ್ಟ್ ಆಗಿದ್ದು ನಾನು. ಅಲ್ಲೇ ಬೈದ್ರು ನಾನು. ಅದಕ್ಕೆ ಅವ್ರು ಇದನ್ನಾಗೆ ಬೈದಿ ಎಲ್ಲ ಮಟ್ಟಿ ಏನಾದ್ರು ರಿಜೆಕ್ಟ್ ಮಾಡಬೇಡ, ನಿನ್ನೆ ಇದು ಬೆಳಿತಾ ಹೋಗು,
ಅವೆಲ್ಲ ಬರ್ತಾ ಇರ್ತಾವ ರಿಜೆಕ್ಷನ್ ಎಲ್ಲ ಹಂಗ ಹಿಂಗ ಅಂತ ಸರ್ ಸ್ವಲ್ಪ ಗಲೀಜೇ ಬೈದವ್ರು ಅಂತ ತಿಳ್ಕೊರಿ. ಅದು ಇರ್ತಾ ಅದ ಫ್ರೆಂಡ್ ಅಂತ ಇದ್ದೇವ್ ನಾವು ಪಪ್ಪ ನಾನು ಎಲ್ಲ. ಸೊ ಬೈದಿ ಮಾಡಿ ಸ್ವಲ್ಪ ಮೋಟಿವೇಟ್ ಮಾಡ್ರವ್ರು ನಾನು. ಹ್ಞೂಪ್ಪ ಇವ್ರು ಅಂಬೋದು ಕರೆಕ್ಟ್ ಅದ ಅಂತಂದು ಸ್ವಲ್ಪ ನಂದು ಕರಿಯರ್ ಅಂದ್ರೆ ಎಜುಕೇಶನ್ ಮುಗಿಸ್ತಾನ ಅದಕ್ಕೆ ನಾ ಮುಟ್ಟಿಲ್ಲ, ಅದಕ್ಕೆ ನಾ ಸಿಂಗಿಂಗ್ ಆಗಲಿ ಇದು ಆಗಲಿ ಹೋಗ್ಲಕ್ ಟ್ರೈ ಮಾಡಿಲ್ಲ ನಾ, ಯೂಟ್ಯೂಬ್ ಎಲ್ಲ ಬಿಡೋದಾಗ್ಲಿ. ಆಮೇಲೆ ಯೂಟ್ಯೂಬ್ ಮೇಲೆ ಪಪ್ಪ ಸರಿ ಹೋಗಿ ಮೇಲೆ ಸ್ವಲ್ಪ ಫಸ್ಟ್ ಸಾಂಗ್ ಅದೇ ಬಿಟ್ಟು ಬೇರೆ ಸಾಂಗ್ ಮಾಡ್ರಿ ಅಂತ ನನ್ನ ತಲೆಗಿತ್ರಿ. ರೈಟ್ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿದ್ಮೇಲೆ ಕ್ಯಾಚಪ್ ಮಾಡಿದ್ರಿ ಬಿಫೋರ್ ಡಿಗ್ರಿ? ಬಿಫೋರ್ ಡಿಗ್ರಿನೇ ಎಲ್ಲ ನಂದು ಎಲ್ಲ ಹಿಂಗ ಸಿಂಗಿಂಗ್ ಆಗಲಿ ರ್ಯಾಪಿಂಗರ ಈಗ ರೀಸೆಂಟ್ ಮಾಡಿದ್ ನಾನು. ಸಿಂಗಿಂಗ್ ಎಲ್ಲ ಭಾಳ ನನಗೆ ಇದಿತ್ತು. ಸೊ ಪಪ್ಪ ತೀರೋಗಿ ಮೇಲೆ ಫಸ್ಟ್ ಸಾಂಗ್ ಪಾಪನೇ ಅಂತ ಸಿಂಗಿಂಗೇ ಮಾಡಿದ, ರ್ಯಾಪಿಂಗ್ ಮಾಡಿಲ್ಲ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಿ ಸ್ವಲ್ಪ ಡಿಮೋಟಿವೇಟ್ ಆಗಿದ್ದ ನಾನು, ರೀಚ್ ಹೊಂಟಿಲ್ಲ ಏನು ಹೊಂಟಿಲ್ಲ ಅಂತ. ಮತ್ತೆ ಅವ್ರದ್ದು ಹೇಳಿದ ಮಾತೆಲ್ಲ ನಮ್ಮ ಥಿಂಗ್ಸ್ ಆಗ್ತಾವ ಇರ್ತಾವ, ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಇರ್ತಾವ. ಒಂದು ಕಂಟಿನ್ಯೂ ಮಾಡ್ತಾ ಹೋಗು, ನೀ ಬಿಡಬೇಡ ಒಟ್ಟ. ಸೊ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಇವಾಗ. ಗ್ರೇಟ್. ಸೊ ನಿಮ್ಮ ಕೆರಿಯರ್ದಾಗ ನಿಮ್ಮ ಪಪ್ಪ ಅವ್ರದ್ದು ಭಾಳ ರೋಲ್ ಅದ. ಸೊ ಅವ್ರು ಒಂದು ಮಾತು ನಿಮ್ಗೆ ಇಲ್ಲಿ ತನಕ ಜಿಂದ ಇಟ್ಟದ ಒಂದು ಏನೇ ಕೈ ಹಾಕಿದ್ರು ಬಿ ಅದಕ್ಕೆ ಬಿಡಬೇಡ. ರೈಟ್, ಪಪ್ಪ ಆಗಲಿ ಮಮ್ಮಿ ಆಗಲಿ ಹಂಗೆ. ರೈಟ್. ಸೊ ನೀವು ಇಂಡಿಯನ್ ಐಡಲ್ಗೆ ಹೋಗಿದ್ರಿ ಅಂತಂದ್ರಲ್ಲ ಫಸ್ಟು. ಈಗ ನಾನು ಲಾಸ್ಟ್ ಟೈಮ್ ಬಿ ಒಂದು ಇಂಟರ್ವ್ಯೂ ತೊಗೊಂಡಿದ್ದೆ ಬೇರೆ ತಲೆ ಬಿ ತೊಗೊಂಡ್ರು. ಇಂಡಿಯನ್ ಐಡಲ್ದಾಗ ಜಸ್ಟ್ ಖಾಲಿ ಹಿಂಗೆ ನೋಡಲ್ಲ, ಅದು ನೋಡಲ್ಲ, ಇದು ನೋಡಲ್ಲ. ಫಸ್ಟ್ ಹೋಗ್ತಾರ, ಎಷ್ಟು ಕ್ಲಾಸಿಕಲ್ ಸಿಂಗರ್ ಬಂದ್ರು ಕೂಡ ರಿಜೆಕ್ಟ್ ಮಾಡ್ತಾರ. ಅವ್ರಿಗೆ ರೀಸನ್ ಅವ್ರಿಗೆ ಗೊತ್ತು, ದುಡ್ಡು ತೊಗೊಂಡು ಮಾಡ್ತಾರೋ ಏನು ಮಾಡ್ತಾರೋ ಅದು ಗೊತ್ತೇ ಇಲ್ಲ. ಈಗ ನೋಡ್ರಿ ಆಡಿಷನ್ ಟಿವಿದಾಗ ನೋಡ್ತಾ ಇರ್ತೀರಿ ನೀವು. ಫಾರ್ ಎಕ್ಸಾಂಪಲ್ ಜಡ್ಜಸ್ ಯಾರು ಈಗ ನಾಮ್ಚಿನ್ ಜಡ್ಜಸ್ ಇರ್ತಾರ, ಅದಕ್ಕಿಂತ ಮುಂಚೆ 3 ರೌಂಡ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆ 3 ರೌಂಡ್ಸ್ ಆಗ್ತಾವ. ಸೊ ಫಸ್ಟ್ ರೌಂಡ್ದಾಗೆ ಇಲ್ಲಿ ಭಾಳ ಜನ ಇರ್ತಾರೆ, ಒಂದು 1000 2000 ಭಾಳ ಜನ ಬರ್ತಾರೆ. ಒಂದ್ಸರಿ ಹೈದರಾಬಾದ್ ಆಗಿತ್ತು, ಒಂದ್ಸರಿ ಬೆಂಗಳೂರ್ದಾಗ ಆಗಿತ್ರಿ, ಇನ್ನೊಂದು ಬೆಳಗಾವಿ ಏನೋ ಎಲ್ಲೋ ಆಗಿತ್ತು ಇನ್ನೊಂದ್ಸರಿ. ಸೊ ಅಲ್ಲಿ ಫಸ್ಟ್ ನಾ ಹೈದರಾಬಾದ್ ಹೋಗಿದ್ದ, ಹೈದರಾಬಾದ್ದಾಗೆ ಫಸ್ಟ್ ರಿಜೆಕ್ಷನ್ ಸಿಕ್ತು. ಆಮೇಲೆ ಬೆಂಗಳೂರ್ದಾಗ ಹೋದ, ಬೆಂಗಳೂರ್ದಾಗ ಚಂದಂಗೆ ಕ್ಲಾಸಿಕಲ್ ಸಿಂಗರಿಗೆ ರಿಜೆಕ್ಟ್ ಮಾಡ್ರ. ರೀಸನ್ ಅವ್ರಿಗೆ ಪಾಪಕ್ಕೆ ಹುಡುಗಿ ಆಳ್ಕೊತ ಹೋಗೋದು, ಇಷ್ಟು ಚಂದ ಹಾಡ್ರು ಇಷ್ಟು ಪ್ರಾಕ್ಟೀಸ್ ಮಾಡೋರು ರಿಜೆಕ್ಟ್ ಮಾಡ್ಯಾರ, ಹಂಗ ಹಿಂಗ ಬಾ ದುಡ್ಡು ತೊಗೊಂಡ್ ಮಾಡ್ತಾರೋ ಏನ್ ಮಾಡ್ತಾರೋ. ಅವ್ರಿಗೆ ಫಾರ್ಮಿನಾಗ ಏನಾದ್ರು ಕರೆಕ್ಷನ್ ಮಾಡಿ ಏನಾದ್ರು ಬರ್ದಿ ಕೊಡ್ತಾರ, ಏನು ಸುಮ್ಮನೆ ರ್ಯಾಂಡಮ್ಲಿ ಹೇಳಿ? ಫಾರ್ಮ್ ಏನಿರಲ್ರಿ, ಫಸ್ಟಿಗೆ ಹೋಗ್ಬೇಕು. ಹಂಗೆ ಅವ್ರ ಒಂದು ಕೋಡ್ ಕೊಡ್ತಾರ, ಆ ಕೋಡ್ ಪ್ರಕಾರ ಕರಿತಾ ಇರ್ತಾರ. ಆ ಕೋಡ್ ಪ್ರಕಾರ ಕರೆದ ತಕ್ಷಣ ಹೋಗ್ಬೇಕು ನಾವು. ಅದು ಸೆಲೆಕ್ಟ್ ಆದ್ರೆ ಫಾರ್ಮ್ ಫಿಲ್ಅಪ್ ಮಾಡ್ಬೇಕು ನಾವು. ಅಂದ್ರೆ ಫಸ್ಟ್ ಸೆಕೆಂಡ್ ಸ್ಟೇಜಿಗೆ ಅದಾದ ತಕ್ಷಣ ಥರ್ಡ್ ಸ್ಟೇಜಿಗೆ ಜಡ್ಜಸ್ ಮುಂದೆ ಹೋಗ್ಬೇಕು ನಾವು. ಹಿಂಗದೇನ್ರಿ? ರೈಟ್. ಸೊ ನಮಗೆ ಗೊತ್ತಿಲ್ಲ, ನಾವು ಏನು ಟಿವಿದಾಗ ನೋಡ್ತೇವಲ್ಲ ಅಷ್ಟೇ ಗೊತ್ತು ನಮಗೆ, ಹಿಂದಿಂದ ಏನು ನಮಗೆ ಬ್ಯಾಕ್ಗ್ರೌಂಡ್ದಾಗ ಏನು ಗೊತ್ತಿತ್ತು. ಸೊ ನಿಮ್ಲಿಂದ ಗೊತ್ತಾಯ್ತು. ರೈಟ್. ಸೊ ಥ್ಯಾಂಕ್ ಯು, ಇದ್ರ ಬಗ್ಗೆಲ್ಲ ಹೇಳ್ಕೊಟ್ರಿ. ನಿಮ್ಮ ಈಗ ನಾವು ಇಷ್ಟೆಲ್ಲ ಸ್ಟೇಜ್ ಪಾಸ್ ಆಗಿದ್ಮೇಲೆ ಬಿ ಮತ್ತೆ ಇದಕ್ಕೆ ಹಿಡಿಬೇಕು ಅಂತಂದ್ರೆ ಸಮಥಿಂಗ್ ಸ್ಟ್ರಾಂಗ್ ರೀಸನ್ ಬೇಕಿತ್ತು. ಸೊ ಆ ಸ್ಟ್ರಾಂಗ್ ರೀಸನ್ ಏನಿತ್ತು? ಆ ರೀಸನ್ ಅಲ್ಲಿಂದ ಚೇಂಜ್ ಆಗೋ ಚಾನ್ಸಸ್ ಏನಿತ್ತು? ಫಾರ್ ಎಕ್ಸಾಂಪಲ್ ಅಂತಂದ್ರೆ ಈಗ ನೀವು ಇಷ್ಟು ದಿನ ಡ್ರಾಪ್ಔಟ್ ಮಾಡಿ ಹೋಲ್ಡ್ ಮಾಡಿಟ್ರಿ ಸಡನ್ಲಿ ಲೈಕ್ ಸಮಥಿಂಗ್ ಈಗ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಏನು ಥಾಟ್ಸ್ ಬಂದಮೇಲೆ ಅದನ್ನು ನೀವು ರೀಕ್ಯಾಚ್ ಮಾಡಿದ್ರಿ? ರಿಕ್ಯಾಚ್ ಮಾಡ್ಬೇಕಂದ್ರೆ ಫಸ್ಟ್ ಏನಂತಂದ್ರೆ ನಮ್ಮ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಕ್ ಬರ್ತಿದ್ದಿಲ್ರಿ. ಬೇರೆ ಹತ್ರ ನಾವು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಿದ್ದೆ ನಾನು. ಅದು ಹೆಂಗ್ ಬರ್ತಿತ್ತು ಅಂತಂದ್ರೆ ನನಗೆ ಸ್ಯಾಟಿಸ್ಫೈ ಇರ್ತಿದ್ದಿಲ್ಲ ಮ್ಯೂಸಿಕ್ ಮೇಲೆ. ನಾನು ಅದು ಫುಲ್ ಹೆಂಗೆ ಒಂಥರ ನಾ ಹೇಳಿದ ಒಂಥರ ಅವ್ರು ಮಾಡಿದ ಒಂಥರ. ನಾ ಈಗ ಬೇರೆ ಈ ಒಂದು ಸ್ಕೇಲಲ್ಲಿ ಮಾಡಂತೀನಿ ನಾನು. ನನ್ನ ಸ್ಕೇಲ್ ಏನಂದ G-F-D ಅದರಲ್ಲೇ ಆಗ್ತದೆ ನನ್ನ ಸ್ಕೇಲ್. ಅವ್ರು ಏನು ಮಾಡ್ತಾರೆ ಅಂದ್ರೆ ಔಟ್ ಆಫ್ ಸ್ಕೇಲ್ ಹೋಗ್ತಾರೆ ಅವರು. ಅದ್ರಲ್ಲಿ ಮಾಡಿದ್ರೆ ನಾನು ಹಾಳಕ್ಕೂ ಮನ್ಸಾಗಲ್ಲ, ಸ್ಕೇಲು ಮ್ಯಾಚ್ ಆಗಲ್ಲ. ಸೊ ಭಾಳ ಡಿಮೋಟಿವೇಟ್ ಆಗಿದೆ. ಇದು ಏನು ನನ್ನ ಸ್ಕೇಲಿಂಗ್ ಮ್ಯಾಚ್ ಆಗ್ಲತ್ತಿಲ್ಲ, ಏನು ಹೇಳಿದ್ರು ಮಾಡ್ತಿಲ್ಲ ಯಾರು. ಮತ್ತು ದುಡ್ಡು ಹೈ ಫುಲ್ 15,000 20,000 ಹೇಳ ಬಾಯಿ ತೆರೆದಿನಪ್ಲೆ ರೊಕ್ಕ ಕೊಡ್ಬೇಕು ಅವ್ರಿಗೆ. ಕೇಳಿದ್ ಕೊಡ್ಬೇಕು, ಮಾಡೋದು ಕೊಡ್ತಾರ ಅವ್ರು. ಕೊಟ್ರು ಕೂಡ ಮಾಡಲ್ಲ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ವಯಲಿನ್ ಸೌಂಡ್ ಬೇಕು, ಈ ಪಿಚ್ ಮೇಲೆ ಬೇಕು, ಈ ಸ್ಕೇಲ್ ಮೇಲೆ ಬೇಕು. ಆ ಪಿಚ್ ಅದು ಎತ್ತಕ್ಕೆ ಹೋಗಲ್ಲ, ಸ್ಕೇಲೇ ಗ್ಯಾಪ್ ಮಾಡ್ತಾರದು. ಈಗ ನಾನು D ಶಾರ್ಪ್ ಸ್ಕೇಲ್ ಬೇಕು ಅಂತೀನಿ ನಾನು, ಅವ್ರು ಮಾಡ್ತಾರೆ. ಸೊ ಇದು ಬೀದರಲ್ಲಿ ಯಾರು ಏನು ಮಾಡಲ್ರಿ ಹಂಗೆ ಅಗ್ರಿಮೆಂಟ್ ಏನು ಬೇಕು? ಹೌದಾ? ಇಲ್ಲ, ಯಾಕಂದ್ರೆ ಅಗ್ರಿಮೆಂಟ್ ಇತ್ತು ಅಂದ್ರೆ ನಮಗೂ ಅಥಾರಿಟಿ ಇರ್ತೈತಿ ಕೇಳಕ್ಕೆ, ಹಿಂಗಿಲ್ಲ ಹಿಂಗಂತ. ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂಡೇವು ಅಂತಂದ್ರೆ ನಡೀತಾ. ಆ ಥರ ಅಗ್ರಿಮೆಂಟ್ ಏನಿಲ್ಲ. ಅಗ್ರಿಮೆಂಟ್ ಏನಿದಿಲ್ರಿ. ನಾನು ಫಸ್ಟ್ ಪಸಂದ್ ಮಂದಿಂದ ರವಿ ಮೋಸಸ್ ಅಂತವ್ರು ಮಾಡಿದ್ದು ಫಸ್ಟ್ ಸಾಂಗ್ ನಂದು. ಬಂದಿತ್ತು, ಅದನ್ನ ಓಟು ಕೊಟ್ಟೆ ಮಾಡ್ರು. ಬಟ್
ಸ್ಯಾಟಿಸ್ಫೈ ಆಯ್ತು ನನಗದು ಸಾಂಗ್. ಆ ಟೈಮ್ನ 2012 ಚೆನ್ನಾಗಿ ಮಾಡಿರೋದು. ಬೇರೆ ಬಲ್ ಹೋದ ರೊಕ್ಕ ಭಾಳ ಖರ್ಚಾಗ ಅಂತ ತಿಳ್ಕೊರಿದ್ರು, ಅಂದ್ರೆ ಕರೆಕ್ಟ್ ಮಾಡ್ತಿಲ್ಲ, ನನ್ಗೆ ಕರೆಕ್ಟ್ ಸ್ಕೇಲಿಂಗ್ ಮ್ಯಾಚ್ ಆಗಲ್ಲ, ಏನಿಲ್ಲ, ಭಾಳ ಡಿಮೋಟಿವೇಟ್ ಆಗಿದೆ. ಅದ್ರ ಬಾದ್ ಸುಮ್ಮನೆ ಏನ್ ಮಾಡೇಮೆ ಅಂತ ನಾ ಹೈದರಾಬಾದ್ನ ವರ್ಕ್ ಮಾಡಕ್ ಹೋಗ್ಯಾರ ಅಂತ ಅಂದಿದ್ರಿ. ಸೊ ಅದ್ರಾಗ ಡಿಜೆಂಗ್ ಕಲ್ತಾನ ಅಲ್ಲಿ. ಡಿಜೆ ಡಿಸ್ಕ್ ಜಾಕಿ, ಡಿಜೆ ಪಾರ್ಟಿಗಳೆಲ್ಲ ಇದು ಮಾಡ್ತಾರ. ಡಿಜೆಂಗ್ ಕಲಿತಾನೆ ಅಲ್ಲಿ ನಮ್ಮವ್ರು ಮೆಂಟರ್ ಅಂತ ಇವ್ರು ಡಿಜೆನೇ ಇದ್ರು, ಅವ್ರನ್ನು ಡಿಜೆ ಮ್ಯಾಂಡಿ ಅಂತ. ಅವ್ರನ್ನ ಡಿಜೆ ಮಾಡ್ತಾನೆ ಪ್ರೊಡಕ್ಷನ್ ಬಿ ಕಲ್ಕೊಂತಂದ್ರು, ಮ್ಯೂಸಿಕ್ ಪ್ರೊಡಕ್ಷನ್. ಓಕೆ, ಹೆಲ್ಪ್ ಸಿಗ್ತದೆ ನಿನಗೆ, ನಿನ್ ಓನ್ ಮ್ಯೂಸಿಕ್ ಕ್ರಿಯೇಟ್ ಮಾಡಿ ಡಿಜೆದಾಗ ಏನ್ ನಿಂದ ಟೇಸ್ಟ್ ಹಾಕ್ಲಕ್ ಬರ್ತದ್ರೊಳಗ ಅಂತಂದ್ರು. ಓಕೆ ಅಂತಂದ ನಾನು ಅಭಿ. ಅಲ್ಲ ಅವರು ಮಾಡಿಸಿದ್ರು ಎಲ್ಲ, ಅವ್ರೇ ಕಲಿಸಿದ್ರು ನಾನು. ಹಿಂಗಿನ ಮತ್ತೆ ಹಿಂಗ ಮಿನಿಮಮ್ ಕಲಿಸಿದ್ರು. ಮ್ಯಾಕ್ಸಿಮಮ್ ನಾ ಯೂಟ್ಯೂಬ್ ಮೇಲೆ ನೋಡಿ ಕಲ್ತಿದ್ದು. ಏನ್ ಮೇಜರ್ ಏನ್ ಇರ್ತಾವ ನೋಡ್ರಿ ಅವು ಕಲ್ಸ್ಯಾರ ನಾನು. ಸ್ಕೇಲ್ ಹೆಂಗ್ ಸೆಟ್ ಮಾಡ್ಬೇಕು, ಯಾವ ಮ್ಯೂಸಿಕ್ ಹೆಂಗ್ ರೆಡಿ ಮಾಡ್ಬೇಕು, ಪಿಯಾನೋ ರೋಲ್ದ ಹೆಂಗ್ ತರಬೇಕು. ಈಗ ನಾವು ಫಾರ್ ಎಕ್ಸಾಂಪಲ್ ಎಲ್ಲರೂ ಪಿಯಾನೋ ಹೊಡೆದು ಇದು ಮಾಡ್ತಾರ, ಅದು ನಾಲೆಜ್ ಇರ್ಲೋದ್ರೂ ಅದ್ರ ಮ್ಯೂಸಿಕಲ್ ಹೆಂಗ್ ಮಾಡ್ಬೇಕು, ನೀವು ಕಂಪ್ಯೂಟರ್ದಾಗೆ ನೀವು ಹೆಂಗ್ ಕ್ರಿಯೇಟ್ ಮಾಡ್ಬೇಕು, ಅವೆಲ್ಲ ಹೇಳ್ಕೊಟ್ರು ನನಗಲ್ಲಿ. ಸೊ ಫಾರ್ ಮೇಜರ್ ಹೇಳ್ಯಾರ, ಅವೆಲ್ಲ ನಾಲೆಜ್ ತೊಗೊಂಡ್ ಬಂದು ಯೂಟ್ಯೂಬ್ ಮೇಲೂ ಸ್ವಲ್ಪ ಕಲ್ತಾನ. ಸೊ ಕಲಿತಿಕೆ ಅಲ್ಲಿ ನನಗೆ ಸ್ವಲ್ಪ ಮೋಟಿವೇಶನ್ ಸಿಕ್ತು, ನಾವೇ ಮಾಡ್ಬೋದು. ಈಗ ನಾ ಬ್ಯಾಕ್ಔಟ್ ಮಾಡಲ್ಲ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ನಾ ಬಿ ಮುಂದೆ ಫರ್ದರ್ ಇದು ಮಾಡ್ದ. ರೈಟ್. ಸೊ ಲೈಕ್ ಅಂದ್ರೆ ನೀವು ಟ್ರ್ಯಾಕ್ ಮೇಲೆ ಬರ್ಲಕ್ಕೆ ಭಾಳ ಸ್ಟ್ರಗಲ್ ಆಗಿದೆ, ಭಾಳ ಸ್ಟ್ರಗಲ್ ಆಗಿದೆ. ಅಂದ್ರೆ ನಾವು ಸ್ಟಾರ್ಟಿಂಗ್ ಏನ್ ಅನ್ಕೊಂಡ್ರೆ ಆ ಥರ ಇಲ್ಲ ಇದು. ಇಲ್ಲ, ಪಾಪ ಮ್ಯೂಸಿಕ್ ಕ್ರಿಯೇಟ್ ಮಾಡಿದ್ ಬಿ ನಾನೇ, ಪ್ರೊಡಕ್ಷನ್ ಬಿ ನಾನೇ ಮಾಡಿದವ್ರು. ಓಕೆ. ಮೇಜರ್ ಪ್ರೊಡಕ್ಷನ್ ನಂದು ಮತ್ತು JR ಸನ್ನಿದ್ ಇರ್ತಾವ್ರಿ. ನನ್ ಮ್ಯೂಸಿಕ್ ನಂದು ಯೂಟ್ಯೂಬ್ ಚಾನಲ್ ಮೇಲೆ ನೋಡ್ರಿ, ಮೇಜರ್ ಪ್ರೊಡಕ್ಷನ್ AK ಬೋದಿ ಆರ್ ಎಲ್ಸ್ JR ಸನ್ನಿ. ಅವರು ಮ್ಯೂಸಿಕ್ ಪ್ರೊಡ್ಯೂಸರ್ ಇದ್ದಾರೆ, ರ್ಯಾಪರ್ ಇದ್ದಾರೆ JR ಸನ್ನಿ. ಓಕೆ. ಸೊ ನೀವು ಅಕ್ಷಯ್ ಸರ್, ನೀವು ವಿಡಿಯೋಗಳು ರಿಲೀಸ್ ಯೂಟ್ಯೂಬ್ನಾಗೆ ಮಾಡ್ತಿದ್ರಿ? ಯೂಟ್ಯೂಬ್ ಮೇಲೆ ಮಾಡ್ತೀನಿ. ಓಕೆ. ಸೊ ನೀವು ಜರ್ನಿ ಪಾಸ್ ಆಯ್ತಾ ಬಂದಂಗೆ ನಿಮ್ಗೆ ಐಡೆಂಟಿಫಿಕೇಶನ್ ಸಿಗ್ತಾ ಮಾರ್ಕೆಟ್ನಾಗ? ಈಗ ಜನ ನನಗೆ ಗುರ್ತು ಹಿಡ್ಲತ್ತಾರ ಅಂತ ನಿಮ್ಗೆ ಯಾವಾಗ ಅನಿಸ್ತು? ಏನ ಅನ್ಸಿಲ್ರಿ, ನಾನು ಇನ್ನ ಗೊತ್ತು ಹಿಡಿಬೇಕು ನನಗಂತ ಅನಿಸ್ತದೆ. ಲೈಕ್ ಸ್ಟಾರ್ಟಿಂಗ್ ಅಂದ್ರೆ ಥೋಡೆ ದಿನ ನಂತರ ಆಗಿದ್ಮೇಲೆ ಸಮ್ ಪ್ಲೇಸಿಗೆ ಹೋಗ್ಲಿ ಅಥವಾ ಏನೇ ಒಂದು ಸಿಚುವೇಶನ್ ಆಗಲಿ, ಸೊ ಈಗ ಜನ ನಮಗೆ ಗುರ್ತು ಹಿಡ್ಲತ್ತಾರ ಒಂದು ಸಿಚುವೇಶನ್ ಕ್ರಿಯೇಟ್ ಐತೆ ಯಾವಾಗಾದ್ರು? ಅದು ರೀಸೆಂಟಾಗಿ ಒಂದು ಟ್ರ್ಯಾಕ್ ಬಿಟ್ಟಿದ್ರೇನ, ಸ್ವಲ್ಪ ವಲ್ಗಾರ ಟ್ರ್ಯಾಕ್ ಇದ್ ಬಿಡ್ರಿ ಅದು. ಸೊ ಆ ಟ್ರ್ಯಾಕ್ಲಿಂದ ಸ್ವಲ್ಪ ಪಹಚಾನ್ ಬಂತು ನನಗೆ. ಮುಂದೆ ಪ್ರೊಫೆಷ್ನಲಿಸಮ್ನು ಹಾಗೆ ಕೊಡ್ತೀನಿ ನಾನು, ಮಿಕ್ಸ್ ಆ್ಯಂಡ್ ಮಾಸ್ಟರಿಂಗು ಸ್ವಲ್ಪ ಚೆನ್ನಾಗೇ ಕೊಡ್ತೀನಿ ನಾನು. ಸೊ ಅದ್ರಲ್ಲಿಂದ ಸ್ವಲ್ಪ ಪಹಚಾನ್ ಬಂತು ನನಗೆ, ಇಲ್ಲ ಅಂತಿಲ್ಲ. ಓಕೆ. ಬಟ್ ಅದು ನಮ್ಮ ಫ್ರೆಂಡಿನ ಮೇಲೆ ಭಾಳ ಇದು ಎಲಿಗೇಷನ್ಸ್ ಬೀಳತ್ತೆ ಅವನ ಮೇಲೆ. ಓಕೆ. ಕ್ರೇಜಿ ಅಂತ ಕನ್ನಡ ರ್ಯಾಪರ್, UK ರ್ಯಾಪರ್ ಇದ್ದಾನ ಅವನು. ಅವನ ಮೇಲೆ ಎಲಿಗೇಷನ್ಸ್ ಹೊಂಟಿವಿ ಭಾಳ, ಕಿವ ಚುಗ್ಲಿ ಮಾಡ್ಯಾನ, ಅದು ಮಾಡ್ಯಾನ, ಇದು ಮಾಡ್ಯಾನ ಅಂತ. ಹಾಲಕ್ಕೆ ಆ ಹುಡುಗಂದ್ ಯಾರು ಎಲಿಗೇಷನ್ ಮಾಡ್ಯಾನ ಅವನು ತಪ್ಪಿಲ್ಲ, ಥರ್ಡ್ ಪರ್ಸನ್ ಅವ್ನಿಗೆ ಹೋಗಿ ಚುಗ್ಲಿ ಚುಚ್ಚನ್ಕಿ ಇವ ಹಿಂಗ್ ಚುಗ್ಲಿ ಹೇಳತಾನಂತ. ಸೊ ಹಂಗೆ ಇದು ಮಾಡಿದ ತಕ್ಷಣ ಅವ್ನು ಸ್ವಲ್ಪ ವಲ್ಗರ್ ಆಗ್ಬಿಟ್ಟ, ಭಾಳ ಸ್ವಲ್ಪ ಫ್ಯಾಮಿಲಿ ತನ ಹೋಗೋದು ಆ ಥರ ಹೋಗಿ ಬೈಯೋದು ಬಂತು ಒಂದು. ಸೊ ಅದಕ್ಕೆ ಈ ಸಾಂಗ್ ಅಲ್ಲಿ ನಾನು ನೋ ಮರ್ಸಿ ಅಂತ ಟೈಟಲ್ ಹಾಕಿನ. ಅದಕ್ಕೆ ನಾನು ಈ ಸರಿ ಮರ್ಸಿನೇ ಅಲ್ಲ, ಇದಕ್ಕಿಂತ ಮುಂಚೆನ ಒಂದು ಟ್ರ್ಯಾಕ್ ಬಿಟ್ಟಿದ್ದೆ, ಬೋದಿ ಅಂತಾರ ಅಂತಂದು. ಸೊ ಅದರಲ್ಲಿ ಜಸ್ಟ್ ಶಾರ್ಟ್ಸ್ ಕೊಟ್ಟಿದ್ದಕ್ಕೆ, ನೀವು ಬೈದ್ ಮಾಡ್ಬೇಡಪ್ಪ, ನೀ ಮಾಡಿ ನಿಂತ ಅಂಟೆ ಬರಲ್ಲ ಯಾರು, ಬೈದ್ ಮಾಡ್ಬೇಡ ಅಷ್ಟೇ. ಅಂದ್ರೂ ಬೈದ್ ಮಾಡು ನಾವ. ಸೊ ಈ ಪಾಪ ಇವನ್ ಟೆನ್ಷನ್ ಇವನಿಗೆ ಅದು, ನಮ್ಮ ಫ್ರೆಂಡಿನ ಟೆನ್ಷನ್. ಸೊ ಅದರಲ್ಲಿ ಏನಾಯ್ತು ಅಂತಂದ್ರೆ ಅವ್ನಿಗೆ ಸಪೋರ್ಟ್ ಮಾಡಕ್ ನಾ ಮುಂದಾದಲ್ಲಿ, ನಾ ಬರ್ತೀನಿ ಟೆನ್ಷನ್ ತಗೋಬೇಡ ಅಂತ ನಾನೇ ಮುಂದಾದ. ಪಾಪ ಅವ್ನು ಏನು ಹೇಳ್ಕೊಂಡಿಲ್ಲ, ಏನಿಲ್ಲ, ಏನ್ ಮಾಡಿಲ್ಲ ಅವ. ಸೊ ಅದಕ್ಕೆ ನಾನೇ ಬಂದು ಅವ್ನಿಗೆ ಸಪೋರ್ಟ್ ಮಾಡಿ ನಾನು. ಅದ್ರಲ್ಲಿ ನನಗೆ ಸ್ವಲ್ಪ ಇದು ಸಿಕ್ತು ಪಹಚಾನ್. ಇನ್ನೊಂದು ಇದ್ರಾಗ ನಾವು ಎಲ್ಲ ನಾರ್ಮಲ್ ಪಬ್ಲಿಕ್ ಎಲ್ಲ ನೋಡ್ತಾ ಇದ್ದಂಗೆ, ನೀವು ರ್ಯಾಪರ್ಸ್ಗಳು ಆಲ್ಮೋಸ್ಟ್ ಆಲ್ ಹೆಂಗೈತೆ ಅಂದ್ರೆ ಕಾಂಟ್ರವರ್ಸಿದಾಗ ಇನ್ವಾಲ್ವ್ ಐತ್ರಿ, ಕಟ್ ಅಂತ ಇನ್ವಾಲ್ವ್ ಐತ್ರಿ. ಅದ್ರೊಳಗೆ ಏನಂತ ಇನ್ವಾಲ್ವ್ ಯಾಕೆ ಆಗಬೇಕು? ಮಸ್ಟ್ ಅಂಡ್ ಶುಡ್ ಎವ್ರಿ ಪರ್ಸನ್ ರ್ಯಾಪರ್ ಕಾಂಟ್ರವರ್ಸಿದಾಗ ಇನ್ವಾಲ್ವ್ ಆಗೇ ಐತ್ರಿ. ಅದ್ರ ಮೇಲೆ ನಿಮ್ಗೆ ಕ್ರಿಯೇಟಿವಿಟಿ ಹುಟ್ಕೋತದೆ, ಇದು ಯಾವ ಥರ? ಅದೇ ಕಾಂಟ್ರವರ್ಸಿ ಯಾಕೆ ಮಾಡ್ತಾರ ಅಂತಂದ್ರ ಒಬ್ಬರು ನೋಡಕ್ ಆಗಲ್ರಿ. ಅಂದ್ರ ಆಸ್ ಅ ಆರ್ಟಿಸ್ಟ್ ನೋಡ್ತೇವ, ಓಕೆ. ಬಟ್ ಈಗ ಒಬ್ಬ ಬೇರೆನಿ ಬೈಲತ್ತಾನ, ಒಂದ್ ಏನ್ ಬಿ ಗೊತ್ತಿಲ್ದೇನೆ ಅಂತಂದ್ರ ಅವ್ನಿಗೆ ಫ್ರಂಟ್ ಪರ್ಸನ್ಗೆ ಸಿಟ್ಟೆ ಬರ್ತದ. ಇನ್ನು ಈ ಹಾಲಕ್ಕೆ ಅವ ನಮ್ ದೋಸ್ತನ, ನನಗರ ಸಿಟ್ಟೆ ಬಂದೇ ಬರ್ತದ. ಕಿ ಏನ್ ಬಿ ಗೊತ್ತಿಲ್ದೇನೆ ಇವನಿಗೆ ಅವ ಮಾಡ್ತಾನಪ್ಪ ಡಿಸ್ ಅಂತಂದ. ಫಸ್ಟಿಗೆ ನಾ ಬೀಫ್ ಶಾರ್ಟ್ಸ್ ಕೊಟ್ಟೇನ ಅಷ್ಟೇ, ಕಾಂಟ್ರವರ್ಸಿಸ್ ನ ಹೆಚ್ಚು ಹೋಗಿಲ್ಲ ಅಲ್ಲಿ.
ಯಾವಾಗ ಬೈದನು ಅವಾಗ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತಲ್ಲ ಡಿಸ್ ಮಾಡ್ನಲ್ ಸೀದಾ ಡಿಸ್ಟ್ರಾಕ್ ಅಂತ ಹಾಕಿನ ನಾನು. ಸೊ ಎದಕ್ ಬರ್ತದ ಅಂತಂದ್ರ ಮುಂದಿನ ಈಗ ಫಸ್ಟ್ ರ್ಯಾಪರ್ ಮುಂದಿನ ಏನ್ರ ಪಿನ್ ಹೊಡೆದನ ಯಾರಿಗಾರ ಆ ಪಿನ್ ಇನ್ನೊಂದು ಹೊಡೆಸ್ತಾನ ವೇಟ್ ಮಾಡ್ತಾರೆ ಯಾರು ಮುಂದಿನವ್ರು. ಫಸ್ಟಿಗೆ ಯಾರು ಬಸ್ ಅಂತ ರಿಪ್ಲೈ ಕೊಡಲ್ರಿ. ಸೆಕೆಂಡ್ ಯಾವ ಮಾಡ್ತಾನ ಸುಮ್ಮನೆ ಕುಂತುರ್ ಬಿ ಅವಾಗೆ ಅವ್ರು ಬಂದು ರಿಪ್ಲೈ ಹೊಡಿತಾರೆ. ಹೌದಾ, ರೈಟ್ ರೈಟ್. ಅಂದ್ರೆ ಈಗ ನಾವು ಈಗ ಮೋಸ್ಟ್ ಪಾಪ್ಯುಲರ್ ನಮ್ಮ ರ್ಯಾಪರ್ ಹನಿ ಸಿಂಗ್ ಮತ್ತು ಬಾದ್ಶಾ ಅವರು ಯಾವಾಗ ಬಿ ಇದ್ರೊಳಗೆ ಹರೊಬ್ರು ಕಾಂಟ್ರವರ್ಸಿ ಯಾಕೆ ಇರ್ತಾರ ಅಂತಂದ್ರ ಫಸ್ಟಿಗೆ ಒಂದು ಇಂಟ್ರೆಸ್ಟಿಂಗ್ ಅವ್ರಿಬ್ಬರ ನಡವಳಿಕಿಂದ ಸಂಭಾಷಣೆ ಎಲ್ಲರೂ ಗೊತ್ತಿದ್ದಿಂದ ಅದರಿ ಎಲ್ಲರಿಗ ಜರ ಇನ್ನೊಂದ್ಸರಿ ನಿಮ್ಗೆ ಅವರು ಏನಂತಂದ್ರ ಇಬ್ಬರು ಫಸ್ಟ್ ಫ್ರೆಂಡ್ಸ್ ಇದ್ರು ಏನಿದ್ರು ಬಾದ್ಶಾ ಅಂತ ಫ್ರೆಂಡ್ಸ್ ಇದ್ರು ಅಂತ ಅವಂತ ಇದ್ದಿದ್ದಿಲ್ಲ ಅಂತ ಇವಾಗ ಜಸ್ಟ್ ಕ್ಲೈಂಟ್ ಅಷ್ಟೇ ಅಂದ ನಾವ. ಸೊ ಈಗ ಇವನಿಗೆ ಏನಂತಂದ್ರ ಬಾದ್ಶಾಗೆ ಅವನ ಹಂಗೆ ಅಂದ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಯ್ತಿಲ್ಲ ಒಂದು. ಸೊ ಅದಕ್ಕೆ ಅವ ಡಿಸ್ಬಿಟ್ಟನಲ್. ಅವ ಬಿಟ್ಟಿ ಮೇಲ ಈಗ ಆಬ್ವಿಯಸ್ಲಿ ಹನಿ ಸಿಂಗ್ರ ಸುಮ್ಮನೆ ಕೂಡ ಇಲ್ಲ ಫ್ಲೆಕ್ಸ್ ಮಾಡು ನಾವ ಮಿಲಿಯನಿಯರ್ ತೆಗ್ದೆ. ಸೊ ಹಂಗೆ ನಡೀತಾ ಇರ್ತಾವ ಬಿಡ್ರಿ ಬೀಫಿನಾಗ ಬೀಫು ಡಿಸ್ಸು. ಇಲ್ಲ ಇದು ಈಗ ಆಸ್ ಎ ನಾವು ರ್ಯಾಪರ್ ಕೇಳಕ್ ಹೋದೇವಿ ಜಾಸ್ತಿ ಅಂತಂದ್ರೆ ಬಿ ಹೆಂಗಿರ್ತಾವ ಅಂತಂದ್ರ ಒಬ್ರಿಗೊಬ್ರು ಅವ್ರದ್ದೇ ರ್ಯಾಪರ್ಗಳದೇ ಸಂಭಾಷಣೆಗಳು ಇರ್ತಾವ ಹೆಚ್ಚಿಗೆ ಅವ್ರದೇ ಇರ್ತಾವ ರ್ಯಾಪಿಂಗ್. ಓಕೆನಾ. ಸೊ ಜಾಸ್ತಿ ನೋಡಕ್ ಹೋದೇವ್ ಅಂತಂದ್ರ ಜಾಸ್ತಿ ನೋಡಕ್ ಹೋದೇವ್ ಸೊ ಅದರ್ ಥಿಂಗ್ಸ್ ಅದ್ರ ಕಮ್ಮಿ ಕಾಣತಾವ. ಅದಕ್ಕಾಗಿ ಅದ್ರಾಗೇನ ಆ ಥರನೇ ಅದನ್ನ ಫೀಲ್ಡೇ ಆಧಾರ ಅದನ್ನ ಇನ್ ನಾವು ಫೀಲ್ಡ್ ಆತರ ಅಂತಿಲ್ಲ ರೀ. ಯಾವಾಗ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಗ್ತದಲ್ಲ ಹಾಗೆ ಬರ್ತಾರ ಮುಂದ್. ಫಾರ್ ಎಕ್ಸಾಂಪಲ್ ರಫ್ತಾರ್ ಎಮ್ಮಿವೇದ್ ನೋಡ್ರಿ. ರಫ್ತಾರಂದಿತ್ತು ಎಮ್ಮಿವೇದ್ ಸರಿ. ಅವ ಏನಂದ ಇಂಟರ್ವ್ಯೂದಾಗ ರ್ಯಾಪರ್ಸ್ ಪೈಸೆ ಕಮಾ ಪಾರೆ ಕ್ಯಾ ಅವನ್ ಇಂಟೆನ್ಷನ್ ಏನಿತ್ತು ರ್ಯಾಪರ್ಸ್ ಯಾರು ಬಿ ರೊಕ್ಕ ಕಮಾಸ್ಲತ್ತಿಲ್ಲ ಹೆಚ್ಚಿಗ ಲೇಬಲ್ದ ಸೈನ್ ಆಗಿರಿ ರೊಕ್ಕ ಕಮಾಸ್ರಿ ಅಂತ ಅವ್ನ ಇಂಟೆನ್ಷನ್ ಹಿಂಗೆ ಹೇಳದಿತ್ತು. ಎಮ್ವೆ ದೇಖೋ ಇತ್ನಾ ಸಬ್ ಕರ್ ರಾ ಹೈ ಪೈಸೆ ಕಮಾ ಪಾ ರಾ ಹೈ ಅಂತ ಕೇಳ್ದ ನಾವ. ಅವ್ನಿಗೆ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಯ್ತಲ್ಲ. ಯಾಕ ಈಗ ನಾ ಬೇರೆ ತೆಲ್ವಿ ಹೋಯ್ತೆ ರೊಕ್ಕನೇ ಕಮಾಸ್ಲತ್ತಿಲ್ಲ ಇವನಿಗೆ ಯಾಕೆ ಹೆಚ್ಚಿಗೆ ರೊಕ್ಕ ಕೊಡ್ಲಿ ಅಂತ ಬರ್ತದಲ್ಲ. ಆಬ್ವಿಯಸ್ಲಿ ಯಾರು ಬಿ ತಿಳ್ಕೊತಾರೆ ಇವನ್ ರೊಕ್ಕ ಇಂಟರ್ವ್ಯೂದ ರಫ್ತಾರ್ ಹೇಳನ್ ರಫ್ತಾರ ದೊಡ್ಡ ವ್ಯಕ್ತಿ ಇದ್ದು ನಾವು ಇನ್ನ ಬಿ ಹನಾನೇ ಬಿಡ್ರಿ ದೊಡ್ಡ ಮನುಷ್ಯನೇ ನಾವ. ಈಗ ಅವನೇ ದೊಡ್ಡ ಹೇಳತನ ಇವನ್ ರೊಕ್ಕ ಕಮಸ್ಲತ್ತಿಲ್ಲ ಅಂತ ನಾ ಲೈವ್ ಶೋದಾಗ ಖರ್ಚಿನಿಗೆ ಈಗ ಫಾರ್ ಎಕ್ಸಾಂಪಲ್ 10 ಲಕ್ಷ ಕೊಡ್ಲತ್ತೀರ ಬೇರೆ ರ್ಯಾಪರ್ಸ್ ಗಳಿಗೆ ರಫ್ತಾರ್ ಇವನಿಗೆ ರೊಕ್ಕನೇ ಕಮಸಲ್ ಏನಂತ ಒಂದ್ 2 ಲಕ್ಷ ಕೊಟ್ಟು ಇವನಿಗೆ ಕರ್ಕೋರಿ ಅಂತ ಹಿಂಗ್ ಬರ್ತದ. ಎಕ್ಸಾಕ್ಟ್ಲಿ ಸೊ ಅದಕ್ಕ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಯ್ತು ಸೀದಾ ಡಿಸ್ ಹೊಡ್ದ ನಾವ. ಹಿಂಗ್ ಸ್ಟಾರ್ಟ್ ಆಯ್ತವ್ರಿ. ಅಕ್ಷಸ್ ನಾವು ಎಲ್ಲಾ ರ್ಯಾಪರ್ಸ್ ಬಗ್ಗೆ ಅವ್ರದ್ದು ಇಂಟರ್ನಲ್ಲಿ ಯಾವ ತರ ಇರ್ತಾರ ಅಂಬೋದು ಸ್ವಲ್ಪ ಹೇಳ್ಕೊಟ್ರಿ, ಒಳ್ಳೇದಾಯ್ತು, ಥ್ಯಾಂಕ್ಸ್. ಈಗ ಅದೇ ತರ ನಿಮಗೆ ರ್ಯಾಪರ್ ಅಂದಮೇಲೆ ಎವ್ರಿ ಟೈಮ್ ಸಾಂಗಿನಾಗೆ ನಿಮ್ಮದು ರ್ಯಾಪಿನಾಗೆ ಮೈಂಡ್ ಇರೋ ಕಾರಣ ಕೆಲವೊಂದು ಸಾಂಗ್ಗಳು ಹಿಂಗಿರ್ತಾವೆ ಕಂಟಿನ್ಯೂಸ್ಲಿ ನಿಮ್ಗೆ ಏನೋದಕ್ಕೆ ಅದು ಓಡ್ತಾ ಇರ್ತದೆ ದಿಮಾಗಿನ. ಸೊ ಅಂಥದ್ದು ಯಾವ್ದು ಸಾಂಗ್ ಅದ ನೀವು? ನನ್ನ ಸಾಂಗ ಬೇರೆ ಸಾಂಗ್ ರೀ? ನಿಮ್ದು ನನ್ನ ಸಾಂಗ್ ಓಡೋದಂತಂದ್ರೆ ಫಸ್ಟಿಗೆ ಹೇಳಿದ್ನ ರೀ ಪಾಪ ಅಂತ ಅದೇ ಓಡ್ತದ. ಇನ್ನ ಇರ್ತಾವ್ರಿ ಹರ್ಟ್ ಟಚಿಂಗ್ ಅಂದ್ರೆ ಅದು ಒಂದದ ಮಾ ಅಂತದ ಸಾಂಗು. ಈ ರೀಸೆಂಟ್ ಇವೇನ ಏನ್ ರ್ಯಾಪ್ ಮಾಡ್ತೀನಿಲ್ಲ ಅವು ಓಡ್ತಾವ. ನೀವು ಏನ್ ಕ್ರಿಯೇಟ್ ಮಾಡತ್ತಿದೆ ಅವು ಓಡ್ತಾವ. ಒಂದ್ ಪರ್ಟಿಕ್ಯುಲರ್ಲಿ ಅಂತ ಹಿಂಗಿರಲ್ರಿ ನಮ್ಮಲ್ಲಿ ಕಂಟಿನ್ಯೂ ಚೇಂಜ್ ಆಗ್ತಾ ಹೋದ್ರೆ ನಾವು ಜಾನ್ರ ಚೇಂಜ್ ಮಾಡ ಬರ್ತದ. ಎನಿ ಟೈಮ್ ಒಂದ್ಸರಿ ಗುಣಗುಣ ಹಾಡ್ತಾ ಇರ್ತಿರಲ್ಲ ಆತರ ಅವು ಸುಮ್ಮನೆ ಯಾವ್ದಾರ ಕ್ರೀನ್ಸ್ ಹಂಗ ಏನ್ ಪರ್ಟಿಕ್ಯುಲರ್ ಇರಲ್ಲ ರೀ. ಕ್ರೀನ್ಸ್ ಏನ್ ಇರ್ತಾವ ಕಾಮಿಡಿ ಏನ್ ಇರ್ತಾವ ಬೈದ ಹಿಂಗ್ ಹಾಡ್ತಾ ಇರ್ತೇವ್ ಸುಮ್ಮನ್ ಫಾರ್ ಟೈಮ್ ಪಾಸ್. ನಿಮ್ಮ ಜರ್ನಿದಾಗ ಯಾರು ಸಪೋರ್ಟ್ ಮಾಡಿದ್ರು ಏನು ಮಾಡಿದ್ರು ಅಂತ ಎಲ್ಲ ಕ್ಲಿಯರಾಗಿ ಹೇಳ್ತೀರಿ. ಸೊ ಅದೇ ರೀತಿ ಇದ್ರೊಳಗೆ ನಿಮ್ಮ ಫ್ಯಾಮಿಲಿ ರೋಲ್ ಹೆಂಗಿತ್ತು ಅಂದ್ರೆ ಫ್ಯಾಮಿಲಿಗೆ ಹೆಂಗೆ ನೀವು ಇದು ಮಾಡಿದ್ರಿ? ಫ್ಯಾಮಿಲಿ ರೋಲ್ ಏನಿತ್ತು ಅದ್ರೊಳಗೆ? ಒಂದು ಫಸ್ಟಿಗರ ಪೂರಾ ತೆಗೆದಾಕಿವ್ರಿ ಮಾಡ್ಬೇಡ ಅಂತ. ಅದನ್ನ ಕನ್ವಿನ್ಸ್ ಮಾಡಕ್ಕೆ ನಾನು ಒಂದು 3-4 ವರ್ಷ ಐತ್ರಿ ಅವ್ರಿಗೆ. ಜಸ್ಟ್ ಕನ್ವಿನ್ಸ್ ಮಾಡಕ್ಕೆ 3-4 ವರ್ಷ? ಯಾಕಂದ್ರೆ ನಮ್ಮ ಪಪ್ಪ ಭಾಳ ಎಜುಕೇಶನ್ದಾಗ ಇಂಪಾರ್ಟೆನ್ಸ್ ಕೊಡ್ಬೇಕು, ಎಜುಕೇಶನ್ ಇದ್ರಿ ಎಲ್ಲ. ಯಾಕಂದ್ರೆ ಅವ್ರ ಎಲ್ಲ ನೋಡ್ ಬಂದಿನಾರ್ರಿ. ಯಾಕಂದ್ರೆ ಅವ್ರ ಪೂರಾ ನಮ್ಮ ಊರ್ಲಿಂದ ಈ ಬೀದರಿಗೆ, ನಮ್ಮ ಊರು ಜಮಿಸ್ತಾನ್ಪುರ ಅಂತ್ರಿ, ಅಲ್ಲಿಂದ ಬೀದರಿಗೆ ನಡ್ಕೋತ ಬರ್ತಿವ್ರ ಅವ್ರು. ನಡ್ಕೋತ ಬಂದು ಎಲ್ಲ ಕಷ್ಟ ಪಟ್ಟಿ ಅವ್ರು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ರು ಅವ್ರು. ಸೊ ಅವ್ರ ಜರ್ನಿ, ನಮ್ಮ ಪಪ್ಪನ ಜರ್ನಿ ಹೇಳ್ಬೇಕಂತಂದ್ರ ಅವ್ರ ಎಜುಕೇಶನ್ ಇದ್ದಿನಾಗೆ ಇಂಜಿನಿಯರಿಂಗ್ ಮುಗಿಲತ್ತಿತ್ರಿ ಅವ್ರದ್ದು. ಮುಗ್ಯಪ್ಪರಿ ನಮ್ಮ ಪಪ್ಪಂದು ಮಮ್ಮಿ ತೀರ್ಕೊಂಡ್ರು. ಪಪ್ಪನ ಮಮ್ಮಿ ಅವ್ರಿಗೆ ಗೊತ್ತೂ ಇಲ್ಲ. ಯಾಕಂದ್ರ ಅಲ್ಲಿ ನಮ್ಮ ಮುತ್ತೆ ಏನ್ ಮಾಡ್ರು ಹಾಸ್ಟೆಲ್ದಾಗ ಹಾಕಿರೋ ಅವ್ರಿಗೆ. ಏನ್ ಬಾರ್ ಅಪ್ ಅಂಡ್ ಡೌನ್ ಮಾಡತ್ತಿ ಅಂತ ಹಾಸ್ಟೆಲ್ದಾಗ ಹಾಕಿರೋ. ತೀರ್ಕೊಂಡ್ರು ಬಿ ನಮ್ಮ ಪಪ್ಪ ಅವ್ರಿಗೆ ಹೇಳಿಲ್ನು. ಯಾಕಂತಂದ್ರ ಎಕ್ಸಾಮ್ ಇದ್ದವ್ರು. ಎಕ್ಸಾಮ್ ಹಾಳಾಗ್ತದ ಅಂತ ಹೇಳಿಲ್ ಮಗ. ಒಂದ್ ತಿಂಗಳ ಬಾದ್ ಬಂದ್ರು ಪಪ್ಪ ಮನಿಗ್.
ಬಂದ್ರ ನಿನ್ನ ಎಕ್ಸಾಮ್ ಇತ್ತಂತ ನಾ ಹೇಳಿಲ್ ಮಗ, ಮಮ್ಮಿ ತೀರ್ಕೊಂಡಾರ ಅಂತಂದು ಹೇಳಿದ್ರು ಪಾಪ ಅವ್ರಿಗೆ. ಅದೇ ಪಾಪ ನಾನು ಮುಂದೆ ಹೇಳಿ ಅದು ಒಂದೇ ರೀಸನ್ ಹೇಳ್ತಿರು ಪಾಪ. ಅದು ಒಂದು ನಾ ಅವ್ರ ಪಾಪ ತೀರ್ಕೊಂಡಿನ ಒಂದ್ಸರಿ. ನಾವು ಹೇಳಿ ಪಾಪ ಅದು ಒಂದೇ ಹೇಳ್ತಿರು ಪಾಪ. ಅದವ್ರಿಗೆ ಭಾಳ ರಿಗ್ರೆಟ್ ಅದಕ್ಕಿ ನಮ್ಮ ಮಮ್ಮಿಗೆ ನಾನು ನೋಡಿಲ್ಲ ಹೋಗಪ್ಪರಿ. ಅದ್ರ ಸಲಿಕ್ಕೆ ಅವರು ಮತ್ತೆ ಭಾಳ ಕಷ್ಟಪಟ್ಟರ್ರಿ. ರೈಟ್ ಹಂಗಂತಂದ್ರೆ ಮತ್ತು ನಿಮ್ಮ ಪಪ್ಪರ್ಕಿಂತ ನಿಮ್ಮ ತಾತವ್ರಿಗೆ ಎಜುಕೇಶನ್ದು ಕ್ರೇಜ್ ಭಾಳ ಇತ್ತು ಅಂತ, ಭಾಳ ಪ್ರೀತಿ ಇತ್ತು ಅವ್ರಿಗೆ ಎಜುಕೇಶನ್ ಬಗ್ಗೆ. ಮತ್ತೆ ಹಂಗಂದ್ರು ಯಾಕಂದ್ರ ನಮ್ಮ ಊರಿನಾಗ ಯಾರು ಬಿ ಆಗ ಓದಿನವ್ರು ಇದ್ದಿದ್ದಿಲ್ರಿ ಅವ್ರು. ನಮ್ಮ ಫ್ಯಾಮಿಲಿನೇ ಓದಿಂದಿತ್ತು ಅಂತ ತಿಳ್ಕೊರ. ನಮ್ಮ ಪಪ್ಪ ಮತ್ತು ನಮ್ಮ ಪಪ್ಪನ ಅಣ್ಣ ಎಂಟೈರ್ ಊರ್ನಾಗೆ ನಮ್ಮ ಪಪ್ಪನ ಅಣ್ಣ ವೆಟರ್ನರಿ ಡಾಕ್ಟರ್, ಅವರು ಸರಿ ಹೋದ್ರು. ನಮ್ಮ ಪಪ್ಪನ್ ತಮ್ಮ ಬರ್ರ ಅವ್ರು ಅಷ್ಟೇನ್ ಎಜುಕೇಟೆಡ್ ಇದ್ದಿದ್ದಿಲ್ಲ, ಯಾಕಂದ್ರ ಅವ್ರ ಮನಿ ನೋಡ್ಕೋತಿರ್ರಿ. ನಮ್ಮ ಪಪ್ಪನೇ ಅಂದ್ರು ನೀ ಇದು ಇಲ್ಲ ಮೆಂಟಾಲಿಟಿನೇ ಇರ್ತಿತ್ರಿ ಆ ಹಳ್ಳಿಯವ್ರದ ಅಂತಂದ್ರ, ಯಾರ ಮನಿ ಹೊರ ಹೋದ್ರ ಅಂತಂದ್ರ ಇವ್ರ ಯಾರ ಒಬ್ರು ಇರ್ಬೇಕು ಮನ್ಯಾಗ ಇರ್ಬೇಕು ಅಂತ ನಮ್ಮ ಪಪ್ಪನ್ ತಮ್ಮ ಇಕ್ಕಿಕ್ರು ನಮ್ಮ ಕಾಕಾಗ. ಸೊ ಅವ್ರ ಪಾಪ ಮನಿ ನೋಡ್ಕೊತಾನೆ ಅವ್ರದ್ದು ಎಜುಕೇಶನ್ ಮುಗ್ದಿಲ್ಲ ಅವ್ರದ್ದು. ಅಂದ್ರ ಬಿ ಮೆಹನತ್ ಮಾಡ್ತಾ ಬಿಟ್ರಿ ಅವ್ರು. ಸೊ ಎಜುಕೇಶನ್ ಮುಗ್ದಿನ ನಮ್ಮ ಪಪ್ಪ ಅಣ್ಣಂದು. ಹಂಗಾಗಿ ಕಷ್ಟ ನೋಡಿನೇ ನನಗ ನೀ ಎಜುಕೇಶನ್ದಾಗೆ ಇಂಪಾರ್ಟೆನ್ಸ್ ಕೊಡು ಅಂತಿರೋರು. ಎಕ್ಸಾಕ್ಟ್ಲಿ ಹೌದು. ಸೊ ಅವ್ರಿಗೆ ಯಾವಾಗ ನನ್ ಕ್ರೇಜ್ ಕುನಾಕ್ತು, ನಂದು ಸ್ಕಿಲ್ ಯಾವಾಗ ನೋಡಿದ್ರು ಅವಾಗ ಇದೇ ಮಾಡ್ತು, ನೀ ಅದು ಬಿಡಬೇಡ ಬಟ್ ಇದು ಬಿ ಬಿಡಬೇಡ. ಬಟ್ ಈಟ್ ಸರಳ ಅವ್ರು ಒಪ್ಕೊಳಕಿಲ್ಲ. ಅದಕ್ಕೆ 4 ವರ್ಷ ಅಂತ ಹೇಳಿದ್ರಿ. ಎಕ್ಸಾಕ್ಟ್ಲಿ ಅವ್ರು ಓಟು ಕಷ್ಟಲಿಂದ ತಕ್ಲೀಫ್ಲಿಂದ ಎಜುಕೇಶನಿಗೆ ಹಿಡ್ಕೊಂಡವ್ರು. ತನ್ನ ಸ್ವಂತ ತಾಯಿ ಬಿಟ್ಟು ಎಜುಕೇಶನಿಗೆ ಹಿಡ್ದಾರಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಎಜುಕೇಶನ್. ಅವ್ರಿಗೆ ಅದೇ ಕಷ್ಟ ಪಟ್ಟಾರ ಅಂತ ಅಂದಿನ ಸಲಕ್ಕೆ ನನಗ ನೀ ಇವೆಲ್ಲ ಮಾಡ್ಬೇಡ ಬಟ, ಏನಿದ್ರು ಬಿ ನಿನಗೆ ಯಾವಾಗ ನಿನ್ ಬಲ್ ಎಜುಕೇಶನ್ ಇರ್ತದ ದುನಿಯಾ ನಿನ್ ಮುಂದೆ ಹೋಗ್ತದ. ಅದಕ್ಕಿಂತ ನಿನಗೆ ಏನ್ ಬಿ ಬೇಕಾಗಿಲ್ಲ. ಎಜುಕೇಶನ್ ಇತ್ತಂದ್ರೆ ನೀ ದುನಿಯಾ ಹೆಂಗ್ ಬಿ ಬೋಗಿಸ್ಬೋದು ನೀ. ಸೊ ಅದಕ್ಕೆ ಎಜುಕೇಶನ್ ಇಂಪಾರ್ಟೆಂಟ್ ಭಾಳ ಕೊಡ್ತೀರಿ ಪಾಪ. ಅವರು ಡಬಲ್ ಇದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರು PWD ದಾಗ. ಓಕೆ, ಒಳ್ಳೆ ಪೋಸ್ಟ್ ಅದು, ಬಿಗ್ ಗ್ರೇಟ್ ಜಾಬ್ ಅದು. ಅಲ್ಲೇ ಕೇಸ್ ಆಗಿತ್ರಿ ಅವ್ರ ಮೇಲೆ, ಅಂದ್ರೆ ರೇಡ್ ಬಿದ್ದಿತ್ತು ನಮ್ಮ ಮನೆಗೆ. ಸೊ ಅದೇ ರೇಡ್ ಎಲ್ಲ ಸಾಲ್ವ್ ಆಗಸ್ತಂತಿಲ್ಲಿ 2020 ಯಾವಾಗ ನಾನು ಎಜುಕೇಶನ್ ಮುಗ್ದದ 1-2 ವರ್ಷ ಬಾದ್ ಅವ್ರ ಕೇಸ್ ರಿಲೀಫ್ ಐತ್ರಿ ಹೈಕೋರ್ಟ್ನಾಗ. ಇವ್ರ ನಿರ್ದೋಷರ, ಇವ್ರಿಗೆ ಏನ್ ಬಿ ಇಲ್ಲ, ಪೆನಲ್ಟಿ ಏನ್ ಬಿ ಹಚ್ಬೇಡ್ರಿ ಈಗ, ಇವೆಲ್ಲ ಫಾಲ್ಸ್ ಎಲಿಗೇಷನ್ ಅವ. ಇವ್ರು ಒಂದೊಂದ್ ಪೈಪ ಹಿಸಾಬ್ ಕೊಟ್ರ ನನಗ. ಕೋರ್ಟಿಗೆ ಎಲ್ಲ ಪೈಪ ಹಿಸಾಬ್ ನೋಡ್ಯಾರಿ. ಇಲ್ಲಿ ಡಿಸ್ಟ್ರಿಕ್ಟ್ ಸೆಷನ್ ಜಜ್ದಾಗ ಏನ್ ಮಾಡ್ಯಾರ ನೋಡಿಲ್ಲ ಅದು, ಕಿ ಇವ್ರದ್ದು ಏನದ ಇಷ್ಟ ಪೈಪೆ ಹಿಸಾಬ್ ಕೊಟ್ಟಾರ ಅಂತ. ಅವ್ ನೋಡಲ್ದೇನೆ ಕಾಸ್ಟಿಸಮ್ ಭಾಳ ಮಾಡ್ತೀನಿ. ಸೊ ಏನ್ ಬಿ ನೋಡಲ್ದೇನೆ ಸಜಾ ಹಾಕಿಕು ನಾವ. ಸೊ ಹೈಕೋರ್ಟಿಗೆ ಅಪೀಲ್ ಮಾಡ್ರ ಪಪ್ಪ. ಸೊ ಹೈಕೋರ್ಟ್ನಾಗ ಗೆದ್ದರು ಅವ್ರು. ಗೆದ್ದಿನಾಗ ಸ್ವಲ್ಪ ಅವ್ರು ಹೆಲ್ತ್ ಡಿಟೋರೇಟ್ ಆಗ್ಲಕ್ ಸ್ಟಾರ್ಟ್ ಆಯ್ತ್ರಿ. ಇಲ್ಲಿ ನಾ ಯಾವ ಪೊಸಿಷನ್ದಾಗ ಇದ್ದ, ನಾ ಈಗ ಹೆಂಗಾದ ಅಂತ ಅವ್ರಿಗೆ ಅದು ತಲೆ ಹೋಗ್ತಾ ಬಂತು. ಅಲ್ಲಿಂದ ಮಗ ನೋಡು, ನೀ ಮಾಡತ್ತಿದ್ ಏನ್ ಬಿ ಮಾಡತ್ತಿದ್ ಮಾಡಿ ನಾವ್ ಅಲ್ಲಂಬಲ್ಲ, ಬಟ್ ಒಂದ್ ನಿನ್ ಕೈದಾರ ರೊಕ್ಕ ಇದ್ರಿ ಎಲ್ಲವ ನಿಂಬಲ್ಲಿ ಅಂತ ಅವ್ರ ಹಿಂಗ ಎಲ್ಲ ಹೇಳ್ತಾ ಹೋಗ್ತೀರಿ ಅವ್ರು. ಹೌದೌದು. ಅಂದ್ರೆ ಈಗ ಎಜುಕೇಶನ್ ಈಗ ನಮ್ಗಂತೂ ಕ್ಲಿಯರ್ ಆಗಿ ಪಿಕ್ಚರ್ ಗೊತ್ತದೆ, ಎಜುಕೇಶನ್ ನಿಮ್ಮ ಪಪ್ಪರು ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಈಗ ನಿಮ್ಮ ಪಪ್ಪರು ಅಷ್ಟು ಗನ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಟ್ಟ ಮೇಲೆ ಬಿ ಸೊ ನಿಮ್ಗೆ ಈ ಸಿಂಗಿಂಗ್ ಕ್ರೇಜು ದಾಗ ಹೋಗಲ್ದೇನೆ ನಾನು ನೆಕ್ಸ್ಟ್ ಏನಾದರೂ ಗೌರ್ಮೆಂಟ್ ಆಫೀಸರ್ ಆಗ್ಬೇಕಂತ ನಿಮ್ಗೆ ಏನಾದ್ರು ಉಟ್ಕೊಂಡಿಲ್ಲ ಅವಾಗ? ಗೌರ್ಮೆಂಟ್ ಆಫೀಸರ್ ಅವ್ರ ಟೈಮ್ನಾಗ ಅಲಾಗಿತ್ರಿ, ನಮ್ಮ ಟೈಮ್ನಾಗ ಅಲಾಗ ಅದ ರೀ. ಕರಪ್ಷನ್ ಹಂಗದ. ಈಗ ನೋಡ್ರಿ, ನನ್ನ ಟೈಮ್ 2020ದಾಗ ಎಜುಕೇಶನ್ ಮುಗ್ದದ. 2019ದಾಗ ಎಕ್ಸಾಮ್ ಬರ್ದಿನವ್ರದ್ದು ಇನ್ನ ತನ ಸೆಲೆಕ್ಷನ್ ಇಲ್ಲ ಅವ್ರದ್ದು. ರೀಸೆಂಟ್ ಯಾವಾಗ ಹೋದ ವರ್ಷ ಸೆಲೆಕ್ಷನ್ ಆಗ್ಯದ, ಅದು ಬಿ ನಮ್ಮ ದೋಸ್ತರದೇ ಆಗ್ಯದ. WRD ದಾಗ ಆಗ್ಯದ, ಒಂದು PWD ದಾಗ ಆಗ್ಯದ. 2019ದಾಗ ಬರ್ದಿನವ್ರದ್ದು ಈಗ ಆಗ್ಯದ. ಅದಕ್ಕಿಂತ ಮುಂಚೆ ಬರ್ದಿನವ್ರದ್ದು ಕೇಸ್ ನಡಿಲತ್ತದ. ಇನ್ನ ರೊಕ್ಕ ಕೊಟ್ಟಿ ಪೋಸ್ಟ್ ಸಿಕ್ಕ್ಯದ್ರಿ. ಈಗ ಒಬ್ಬರ ವ್ಯಕ್ತಿ ಎಲ್ಲೋ ಯಾವುದೋ ಊರ್ದಾಗ PSI ಏನೋ ಅವರು ರೊಕ್ಕ ಕೊಟ್ಟು PSI ಆಗ್ಯಾರ. ಪಾಸ್ ಆಗಿನೋ PSI ಆಗಿಲ್ಲ. ಅದು ಅವ ಕೇಸ್ ಹಾಕ್ಯಾನ, ನಂದು ಇಷ್ಟ ರ್ಯಾಂಕ್ ಬಂದದ, ನನಗೆ ಪೋಸ್ಟ್ ಯಾಕೆ ಕೊಟ್ಟಿಲ್ಲ, ನನಗೆ ರಿಜೆಕ್ಟ್ ಯಾಕೆ ಮಾಡಿರಿ. ಕೇಸ್ ಆಗಿದ್ಮೇಲೆ ಆಗೆಲ್ಲ ಖುಲಾಸ ಆಗ್ಯದಕ್ಕೆ ರೊಕ್ಕ ಕೊಟ್ಟು ಹಿಂಗಾಗ್ಯದ ಅಂತ. ಈಗ ಅವು ಪೋಸ್ಟ್ ಹೋಲ್ಡ್ ಮೇಲೆ ಅವೆಲ್ಲ ಇನ್ನ ತಾನೇ ಯಾರಿಗೂ ಬಿ ಬಿಟ್ಟಿಲ್ಲ ಇನ್ನ ಪೋಸ್ಟ್. ಮಾಡೇನು ಫೈದಾ? ಎಸ್ ಇಲ್ಲ, ಇದು ನಾವು ಫೈನಲ್ ಸ್ಟೇಜಿಗೆ ಬಂದ್ಮೇಲೆ ಇದು ಮ್ಯಾಟ್ರ್ ನಮ್ಗೆ ಗೊತ್ತೈತದ. ಬಟ್ ನಾವು ಸ್ಟೇಜ್ 1 ಬರ್ಲಕ್ ಹೋದೆವು ಫಸ್ಟ್. ನಾ ಪ್ರಿಪರೇಷನ್ ಮಾಡತ್ತಿದ್ರಿ.
ಮಾಡತ್ತಿದ್ ಎಲ್ಲ ಪ್ರಿಪರೇಷನ್ ಮಾಡಿ ಎಕ್ಸಾಮ್ ಕೊಟ್ಟು ಹೋಗರಿ ಅಂತ ನಂದು ಒಂದ್ ಮೂರ್ ಮಾರ್ಕ್ಸ್ 4 ಮಾರ್ಕ್ಸ್ಲಿಂದ ಹೋಯ್ತು ನಂದು. ಭಾಳ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಟ್ಟಿದ್ದ. ಯಾವ್ದು ಕೊಟ್ಟಿದ್ರಿ? PWD ಏದ್ ಕೊಟ್ಟಿದ, ಏದ್ ಕೊಟ್ಟಿದ, ಜೈದ್ ಕೊಟ್ಟಿದೆ, SDS ಬಿ ಕೊಟ್ಟಿದೆ. ಬಟ್ ಅವು 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ಲಿಂದ ಹೋಲತ್ತೀವ್ರಿ. ಇನ್ನ ಮಾಡಮಿ ಅಂತಿತ್ತು. ಬಟ್ ಇವೆಲ್ಲ ನ್ಯೂಸ್ಗಳು ಬಂದು ಮಾಡ್ಬಿ ಏನ್ ಫೈದಾ, ನಾ ಡ್ರಾಪ್ ಔಟ್ ಮಾಡಿದ್ರಿ ಅಲ್ಲೇ. ನಾ ಆಕ್ಚುಲಿ ಇಂಜಿನಿಯರಿಂಗ್ ಡ್ರಾಪ್ ಔಟ್ ಮಾಡ್ರಿ ಅಂದಿದ್ನ. ನಮ್ಮ ಪಪ್ಪನೇ ಬೈದಿ ಮುಗಿಸಾಕ್ತ ಇದು ಇಂಜಿನಿಯರಿಂಗ್ ಮುಗಿಸ್ಲಾಕ್ ಹಚ್ಚೋರು. ಓಕೆ ಓಕೆ ಓಕೆ. ಅಂದ್ರೆ ಈಗ ನಿಮ್ಮ ಪಪ್ಪರು ಅಷ್ಟು ಎಜುಕೇಷನ್ ಇಂಪಾರ್ಟೆಂಟ್ ಕೊಡ್ಸಲ್ಲ. ಎಜುಕೇಷನ್ ಬಗ್ಗೆ ನಿಮಗೇನು ಗೊತ್ತಾಯ್ತು ಈ ದೌರಿನ? ಎಜುಕೇಷನ್ ಬಗ್ಗೆ ಏನು ಗೊತ್ತಾಯ್ತು ಅಂತಂದ್ರೆ, ಈಗ ನಮ್ಮದೇ ಕಂಪನಿ ಹಿಡ್ರಿ, ನಮ್ಮ ಕಂಪನಿದಾಗ ಒಂದು ಡಿಗ್ರಿ ಇದ್ರೆ ಜಾಬ್ ಕೊಡ್ತಾರೆ. ಹೌದು. ಆ ಡಿಗ್ರಿ ಇಲ್ಲ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ ಅನ್ನ ರೀ, ಆ ಫ್ರೆಂಡಂದು ಡಿಪ್ಲೊಮಾ ಮುಗ್ದಿತ್ತು, ಓಕೆ, ಇಲ್ಲ ITI ಮುಗ್ದಿತ್ತು. ಫಸ್ಟ್ ITI ಮುಗ್ದಾರ ಒಂದು ಆಸ್ ಅ ಮೆಕ್ಯಾನಿಕ್ ಕೆಲಸ ಮಾಡತ್ತೀವಿ ನಾವು ಮರ್ಸಿಡೀಸ್ ಕಂಪನಿದಾಗ. ಸೊ ಮರ್ಸಿಡೀಸ್ ಕಂಪನಿದಾಗ ಕೆಲಸ ಮಾಡತ್ತಾರ. ಅವ್ನಿಗೆ ಡಿಪ್ಲೊಮಾ ಇಲ್ಲ ಅಂತ ಪೋಸ್ಟ್ ಪ್ರಮೋಷನ್ ಕೊಡ್ಲಿಲ್ಲ ಅವ್ನಿಗೆ. ಅವ ಅದು ಬಿಟ್ಟು ಡಿಪ್ಲೊಮಾ ಮಾಡೋನು. ಡಿಪ್ಲೊಮಾ ಮಾಡಿ ಸರ್ಟಿಫಿಕೇಟ್ ಒಯ್ದು ಪ್ರಮೋಷನ್ ಆಗಿ ಸಿಕ್ತು ಅವನಿಗಲ್ಲಿ. ಅದು ಮಾಡ್ತಾನೆ ಮಾಡ್ಲತ್ತೀನಿ ಬಿಡ್ರಿ. ಬಟ್ ಎಕ್ಸಾಮ್ ಇದ್ದಿನಾಗ ಹಾಲಿಡೇ ತೊಗೊಂಡವ. ಒಂದ್ ದಿನ ಹಾಲಿಡೇ ತೊಗೊಂಡಿದ್ದಿಲ್ಲ ಅವ. ಎಕ್ಸಾಮ್ ಬಂದಿನಾಗ ಒಮ್ಮಿಗೆ ತೊಗೊಮ್ಮಿ ಚುಟ್ಟಿ ಅಂತಂದು ಒಂದ್ ದಿನ ಹಾಲಿಡೇ ತೊಗೊಂಡಿದ್ದಿಲ್ಲ ಪಾಪ. ಡಿಪ್ಲೊಮಾ ಮುಗಿಸಿ ಪ್ರಮೋಷನ್ ಸಿಕ್ತಿಗ ಅವನಿಗೆ. ಪ್ರಮೋಷನ್ ಸಿಕ್ಕಿನ ಮೇಲೆ ಈಗ ಹೈಯರ್ ಪ್ರಮೋಷನ್ ಬೇಕಿಲ್ಲ, ಇನ್ನ ನಿನಗೆ ಈ ಟೈಮಿಗೆ ಕೊಡ್ತೇವೆ ಆ ಟೈಮಿಗೆ ಕೊಡ್ತೇವೆ, ನೀ ಏನ್ ಖಾಲಿ ಡಿಪ್ಲೊಮಾ ಓದಿದಿ ಏನ್ ಬಿನ್ ಓದಿಲ್ ನೀ ಹಂಗಂದ್ರ ಅಪ್ಪ ಕಾಲೇಜ್ದಾಗ ಮತ್ತೆ ಅಡ್ಮಿಷನ್ ಮಾಡೋಣ. ಅಪ್ಪ ಕಾಲೇಜಾಗ ಡಿಗ್ರಿ ತಕೊಂಡಿದ್ಮೇಲೆ ಆಗಿ ಹೈ ಪೊಸಿಷನ್ದಾಗ ಬಂದ್ ಮತ್ತೆ. ಸೊ ನನಗೆ ಇದ್ರೊಳಗೆ ಏನ್ ಖುನ ಐತೆ ಅಂತಂದ್ರೆ, ಡಿಗ್ರಿ ಇದ್ರೆ ಅಲ್ಲ ಅದ. ಓಕೆ, ಡಿಗ್ರಿ ಇರೋದ್ರೆ ಏನಿಲ್ಲ. ಸಿವಿಲ್ ಇಂಜಿನಿಯರಿಂಗ್ ಬಿ ಡಿಪ್ಲೊಮಾ ಮುಗಿತಿಲ್ಲ, ನಿಮಗೆ ಖಾಲಿ JEE ತನಕ ಕೊಡ್ತಾರೆ. JEE ಗೌರ್ಮೆಂಟ್ ಸೆಕ್ಟರ್ದಾಗ ಹೇಳಿದೆ. ಡಿಪ್ಲೊಮಾ ಇಸ್ ಈಕ್ವಲ್ ಟು PUC ಅದು. ಅದೇ ನಿಮ್ಗೆ ಹೈಯೆಸ್ಟ್ ಕೊಡೋದೇ JEE ಗೌರ್ಮೆಂಟ್ ಸೆಕ್ಟರ್ದಾಗ. ನೀವು ಡಿಗ್ರಿ ಮುಗಿಸ್ದಿರ ಅಂತ ತಿಳ್ಕೊರಿ, AE AEE ನಿಮ್ಗೆ ಡೈರೆಕ್ಟ್ ಪೋಸ್ಟ್ ಸಿಗದೆ AE ಡಿಗ್ರಿ ಮುಗಿಸ್ದ್ರು, ಪಾಸ್ ಆದಿರಂದ್ರು. ಪಾಸ್ ಆಗಿ ಚಂದ ಇದ್ರು ವಿತೌಟ್ ಕರಪ್ಷನ್ ಅಂತಂದ್ರೆ ಸಿಗ್ತದ ನಿಮಗೆ. AE ಸಿಗ್ತದ, AEE ಸಿಗ್ತದ. AEE ಬಿ ಡೈರೆಕ್ಟ್ AEE ಬಿ ಆಗ್ಬೋದ್ರಿ ಡಿಗ್ರಿ ಆದ್ರೆ. ಬಟ್ ಡಿಪ್ಲೊಮಾ ಆಗ ಬರಲ್ಲ. ಓಕೆ, ಹಂಗೆ ಡಿಗ್ರಿ ಭಾಳ ಇಂಪಾರ್ಟೆಂಟ್ ಅದ ಅಂತ ನಂಗೆ ಆಗ್ತನತ್ರಿ. ಓಹೋ, ಓಕೆ ಓಕೆ, ರೈಟ್. ಸೊ ಈಗ ಎಸ್ಪೆಷಲಿ ನಮ್ಮ ವೀವರ್ಸ್ನು ಭಾಳಷ್ಟು ಜನರಿಗೆ ಸಕ್ಸಸ್ಫುಲ್ ಇದ್ದವ್ರು ತರ್ತೀವಿ. ಸೊ ಅದ್ರ ಬಗ್ಗೆದಾಗ ಮಿಡಲ್ದಾಗ ಒಂದು ಕ್ವಶನ್ ಇರ್ತದೆ ಕಂಪಲ್ಸರಿ. ಯಾಕಂದ್ರೆ ಎಲ್ಲ ಫೀಲ್ಡ್ ನೋಡ್ತಾ ಇದ್ದಾರೆ, ಸಣ್ಣವರು ದೊಡ್ಡವರು. ಓಕೆನಾ, ಇದು PUC ಡಿಗ್ರಿ ಇವನ್ ಪಾಸ್ ಔಟ್ ಆದವ್ರು. ಸೊ ನೀವು ಆ್ಯಸ್ ಎ ಒಂದು ಸ್ಟೂಡೆಂಟ್ಸಿಗೆ ಹೇಳ್ಬೇಕಂತಂದ್ರೆ ಏನು ಇಷ್ಟಪಡ್ತೀರಿ ಸ್ಟೂಡೆಂಟ್ಸಿಗಳಿಗೆ? ಪ್ಲೀಸ್ ಕ್ಯಾಮ್ರಾಗೆ ಫೇಸ್ ಮಾಡಿ ಒಂದು ಸ್ಟೂಡೆಂಟ್ಸಿಗೆ ಏನಾದರೂ ಕಿವಿ ಮಾತು ಹೇಳ್ರಿ. ಸ್ಟೂಡೆಂಟ್ಸಿಗೆ ಹೇಳೋದು, ಸ್ಟೂಡೆಂಟ್ಸ್ ಪ್ಲಸ್ ಪೇರೆಂಟ್ಸ್, ಅಂದರೆ ಎಜುಕೇಷನ್ ಬಗ್ಗೆ ಎಸ್ಪೆಷಲಿ. ಎಜುಕೇಷನ್ ಮುಗಿಸ್ರಿ, ನಿಮ್ಮ ಹಾಬಿ ಏನು ಬಿಡಬೇಡ್ರಿ. ಎಜುಕೇಷನ್ ಮುಗಿಸಿದ ಮೇಲೆ ನಿಮ್ಮ ಹಾಬಿ ಸ್ಟಾರ್ಟ್ ಮಾಡಿರಿ. ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಬಿಟ್ಟು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, ಅದು ಬೈ ಲಕ್ ಇರ್ತದೆ. ಅದು ಬಿಟ್ಟು ಏನಾಗಲ್ಲ. ನೀವು ಎಜುಕೇಷನ್ ಮುಗಿಸ್ತಾನೇ, ಎಜುಕೇಷನ್ ಮುಗ್ದ ಮೇಲೆ ಕೈದವ್ರು ರೊಕ್ಕ ಬರ್ತಾವೆ ನಿಮ್ಗೆ ಜಾಬ್ ಮಾಡೋ ಬರೀ. ಅದು ಬಿಟ್ಟು ನಿಮಗೆ ಮಿನಿಮಮ್ ಸ್ಯಾಲ್ರಿ ಸಿಗ್ತದೆ ನಿಮ್ಮ ಎಜುಕೇಷನ್ ಮುಗಲೈತೆ ಅಂತಂದ್ರೆ ಅಷ್ಟೇ ರೀ. ರೈಟ್. ಇಲ್ಲೈತಂದ್ರೆ ಎಜುಕೇಷನ್ ಮಾಡ್ತಾನೆ ಏನಾದ್ರು ಬಿಸ್ನೆಸ್ ಇತ್ತಂದ್ರೆ ಅದ್ರೊಳಗೆ ಗ್ರೋತ್ ಆಗ್ಬೋದ್ರಿ. ಇಲ್ಲೈತಂದ್ರೆ ನಾವು ವಿತೌಟ್ ಎಜುಕೇಷನ್ಲಿಂದ ಕಾರ್ಪೊರೇಟ್ ಲೆವೆಲ್ದಾಗ ಟಾಪ್ ಲೆವೆಲ್ಗೆ ಹೋಗೋದು ಬಹಳ ಕ್ರಿಟಿಕಲ್ ಅದ ಪೊಸಿಷನ್. ಈಗ ಇವ್ರು ಬಿ ರೀ ರತನ್ ಟಾಟಾ ಬಿ ಏನೋದಾರ ಪಾಪ, ಅವ್ರನ್ನು ಡ್ರಾಪ್ ಔಟ್ ಯಾರ. ಮತ್ತ ವಿರಾಟ್ ಕೊಹ್ಲಿ ಅವರೆಲ್ಲ ಅವ್ರ ಬಲ್ಲಿ ಅಂತ ಸ್ಕಿಲ್ ಅದ, ಅವ್ರ ಟ್ಯಾಲೆಂಟ್ ಅದ. ಅದಕ್ಕೆ ಟ್ಯಾಲೆಂಟ್ ಇದ್ದರೆ ಬೆಳಿತಾರ ಮಂದಿ. ಈಗ ಎಜುಕೇಶನ್ ಇದ್ದಿ ಟ್ಯಾಲೆಂಟ್ ಇದ್ದಂತಂದ್ರ ಅದ್ರ ಭಾಳ ಬೆಳಿತಾರ ಬಿಡ್ರಿ. ಈಗ ನಮ್ಮ ಟ್ಯಾಲೆಂಟ್ ಎಲ್ಲ ನಾ ಬೆಳಿತೆ ಅಂತಂದ್ರೆ ಅದು ಬೆಳೆಯಕ್ ಸಾಧ್ಯನೇ ಇಲ್ಲ ರೀ. ರೈಟ್. ಓಕೆ. ಸೊ ಈ ಸಿಂಗಿಂಗ್ ಟ್ಯಾಲೆಂಟು ನಿಂಬಲ್ಲಿ ಅದ ಅಂತ ನಿಮಗೆ ಯಾವಾಗ ಗುರ್ತಾಯ್ತು? ನಾರ್ಮಲಿ ಯಾವ್ದು ಬಿ ಹಿಂಗ್ ಹಾಡ್ತಾ ಇರ್ತೆ, ಫ್ರೆಂಡ್ಸ್ ಮುಂದೆ ಹಿಂಗ್ ಹಾಡ್ತಾ ಇರ್ತಿದ, ಗಿಟಾರ್ ಪ್ಲೇ ಮಾಡ್ತಿದ. ಆ ಗಿಟಾರ್ ಸರಿ ನನ್ ಟ್ಯೂನ್ ಕುಂತತು. ನಮ್ ಸ್ಯಾಮ್ಸಂಗ್ ಸರ್ ಅಂತಾರ ರೀ, ಗಿಟಾರ್ ಕಲಿಸ್ತಿರೋರು. ಸೊ ಅವ್ರು ನನಗೆ ಕಲಿಸಿದ್ರು, ಚಂದ ಕಲಿಸಿ ಮಟ್ಟಿ ಅದ್ರೊಳಗೆ ನನ್ ಟ್ಯೂನ್ ಕುಂತತು. ಆ ಟ್ಯೂನ್ಲಿಂದ ಹಂಗೆ ಪ್ರಾಕ್ಟೀಸ್ ಮಾಡ್ಕೊತಾ ಹಿಂಗೆ ಹಾಳತಿ. ನಮ್ ತಂಗಿ ಅಂದೋಳಿ ಎಷ್ಟು ಚಂದ ಹಾಳತ್ತಿದೀನಿ ಅಂತ. ಸೊ ಅವಾಗ ನನಗೆ ಬಂತೆಲ್ಲ ರಿಯಲೈಸ್ ಆಯ್ತು, ಹೋಗೋ ಹಾಳ ಬಿ ಬರ್ತದಿಲ್ಲ ನನಗಂತ. ಹಾಗೆ ಅವಾಗೇ ಹೇಳಿದ್ನ ಪಾಪ ಹಾಕಂತ. ಸೊ ಅವ್ರು ಹಿಂಗ ಹಾಕ್ದ್ರ ಟೋಪಿ ಹಾಕಿ ಕೊಡೋದು ನಾವ. ಹೋಗಿ ಮಟ್ಟಿ ಮತ್ತ ಆಮೇಲೆ ಹಿಂಗೆ ಕಂಟಿನ್ಯೂ ಎಲ್ ಬಿ ಆಗ್ಲಿ, ನಮ್ ಫ್ರೆಂಡ್ಸ್ ಮುಂದಾಗ್ಲಿ ಎಲ್ಲ ಆಗ್ಲಿ ಅವ್ರ ಮುಂದೆ ಹಾಡ್ಕೊತ ಕೂಡ್ತಿದ್ದಾನ.
ಅವ್ರನ್ನು ಚಂದ ಪ್ರೇಸ್ ಮಾಡ್ರಿ ಮಸ್ತ್ ಹಾಳತ್ತಿದೀನಿ ಅಂತಂದು ಅದ್ರಲ್ಲಿಂದ ನಾನು ಬೆಳಿತಂತ ತಿಳ್ಕೊರ್ ಮಾಡ್ಬೇಕಪ್ಪ ಮಾಡ್ರಿ ಇದೇ ಮಾಡ್ಬೇಕು ನಾ ಟ್ಯಾಲೆಂಟ್ ಅದ ನಮ್ಮಲ್ಲಿ ಮಾಡ್ಬೋದ ಆಗ್ಲಿ ನಾ ಡಿಸೈಡ್ ಮಾಡ್ಕೊಂಡಿದ್ದ. ಎಸ್ 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 ಅಂದ್ರೆ ಈಗ ನಾವು ಈಗ ಈ ದೌರ್ದಾನ ನೋಡ್ಕೊತ ಹೋದೆವು ಅಂತಂದ್ರೆ ಈಗ ನಿಮ್ಗೆ ಅದು ಗಾಡ್ ಗಿಫ್ಟೆಡ್ ಸ್ಕಿಲ್ ಅಂತ ಅನ್ಕೋಬೋದ ನೀವು ಅದಕ್ಕೆ? ಹಾಂ, ಗಾಡ್ ಗಿಫ್ಟೆಡ್ ಅಂತ ಅನ್ಕೋಬೋದು. ಓಕೆ. ಸೊ ಅಂದರೆ ಈ ಲೆಕ್ಕದ ಮೇಲೆ ಏನದಂತಂದ್ರೆ ನಾವು ಎನಿ ಸ್ಕಿಲ್ ನಂಬಲ್ಲಿ ಅದ ಅಂತ ನಂಬಲ್ಲಿ ಒಂದು ಸ್ಕಿಲ್ ಅದ ಆ್ಯಸ್ ಎ ಒನ್ ಹ್ಯೂಮನ್ಯಾಗ ನಂಬಲ್ಲಿ ಒಂದು ಸ್ಕಿಲ್ ಅದ ಅಂತ ನಮಗೆ ಒಂದು ಮೆಚೂರ್ಡ್ ಮೈಂಡ್ ಇದ್ರಿ ನಿಮ್ಗೆ ಅದಕ್ಕೆ ಕೇಳ್ತೀನಿ ಇದು ತಿರುಗಿ ಯಾವ ರೀತಿ ಗೊತ್ತಿತ್ತು ನಮ್ಮಲ್ಲಿ ಸ್ಕಿಲ್ ಅದಂತ ನಾವು ಯಾವ ರೀತಿ ಅದಕ್ಕೆ ಫೈಂಡ್ ಔಟ್ ಮಾಡ್ಕೋಬೇಕು? ಪಬ್ಲಿಕಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕ್ರಿ ಏನ್ ಹೆಂಗ? ಫಾರ್ ಎಕ್ಸಾಂಪಲ್ ನೀವು ಹಾಳತ್ತೀರಿ, ಮುಂದಿನವನಿಗೆ ಬಿ ಬೇರೆಯವ್ರದ್ದು ಬಿ ತಿಳ್ಕೊಬೇಕ್ರಿ ಅವ್ರು ಏನು ಅನ್ಕೋತಾರ ನನ್ನ ಮೇಲೆ. ಈಗ ನಾ ಹಾಳತ್ತಾರ ಅವ್ರು ಚಂದ ಅಂತಾರ ಏನ್ ಅದಕ್ಕೆ ಡಿಮೋಟಿವೇಟ್ ಮಾಡ್ತಾರ. ಒಬ್ಬರಿಲ್ಲ ಇಬ್ಬರಿಲ್ಲ ಮೂಗರಿಲ್ಲ ಕಂಟಿನ್ಯೂ ನೀವು ಮುಂದೆ 8 ಮಂದಿ ಬರ್ತಾರ ಅವ್ರು ಮುಂದೆ ನೀವು ಹಾಡ್ತಾ ಹೋಗ್ಬೇಕು. ನಂದೇ ಹೇಳತ್ತೀನಿ ನಾ ಹಾಡ್ದ ನಾ ಹಿಂಗೆ ಮಾಡೀನ್ರಿ. ಈಗ ನಮ್ ತಂಗಿ ಅಂದೋಳು ಅಲ್ಲಿ ನನಗೆ ಸ್ಟ್ರೈಕ್ ಹೊಡಿತು ಕಿ ಹ್ಞೂ ಅಪ್ಪ ನಮ್ಮಲ್ಲಿ ನಾಲೆಜ್ ಅದ ಟ್ಯಾಲೆಂಟ್ ಅದ. ಹಂಗೆ ನಮ್ಮ ಫ್ರೆಂಡ್ಸ್ ಮುಂದೆ ಹಾಡ್ದ, ನಮ್ಮ ಲೆಕ್ಚರ್ ಮುಂದೆ ಹಾಡ್ದ, ಸ್ಕೂಲ್ ಇವೆಂಟ್ಸ್ನಾಗ ಪರ್ಫಾರ್ಮ್ ಮಾಡ್ದ, ಕಾಲೇಜ್ ಇವೆಂಟ್ ಪರ್ಫಾರ್ಮ್ ಮಾಡ್ದ. ಹಂಗೆಲ್ಲ ಪರ್ಫಾರ್ಮ್ ಮಾಡ್ತಾ ಸ್ಟ್ರೈಕ್ ಹೊಡಿಲತ್ತದ ನನಗೆ. ಹ್ಞೂ ಅಪ್ಪ ನಮ್ಮಲ್ಲಿ ಇದು ಟ್ಯಾಲೆಂಟ್ ಅದನ್ನ ಮಾಡ್ಬೋದು ಅಂತ. ಬೇರೆಯವ್ರ ಮುಂದೆ ಇಕ್ಬೇಕ್ರಿ ನಿಮ್ ಏನ್ ಬಿದ್ರು ಬಿ. ಸೊ ಅವ್ರು ನಿಮಗೆ ಏನರ ಫೀಡ್ಬ್ಯಾಕ್ ಕೊಟ್ಟರು ಮಾಡ್ಬೋದು ಮಾಡಲ್ಲ ನಿನ್ ಆಗಲ್ಲ ನಿನ್ ಕೈಲಾಗಲ್ಲ ಯಾರು ಜೆನ್ಯೂನ್ ಫೀಡ್ಬ್ಯಾಕ್ ಕೊಡ್ತಾರ ಅವ್ರ ಬಲ್ಲೇ ಹೋಗ್ತಿದ್ರಿ ನಾ. ನನ್ ಮುಂದೆ ಏನ್ ಬೇಲೆ ಕಿಚ್ಕಿಚ್ಚಲ್ಲರು ಯಾರು ಬಿ ಅವ್ರ ಬಲ್ಲೇ ಹೋಗಿ ತೋರ್ಸ್ಕೊತಿದ್ರಿ ನಾ. ಈಗ ನಾರ್ಮಲಿ ಯಾರ ಬಲ್ ಬಿ ಹೋದಿ ಈಗ ಯಾರು ಬಿ ಹಿಂಗೆ ರೆಸ್ಪೆಕ್ಟ್ ಮಾಡೋರು ಮಸ್ತ್ ಹಾಡ್ತಿ ಅಣ್ಣ ನೀನ್ ಚೆನ್ನಾಗ್ ಆಡ್ತಿ ಹಂಗ್ ಮಾಡ್ತಾರ. ಫಾರ್ ಯಾರು ಬಿ ಈಗ ಸನ್ನಿನ್ ಬಲ್ಲೇ ನಮ್ ಫ್ರೆಂಡ್ JR ಸನ್ನಿ ಅಂತ ತಮ್ಮಿದ್ದೀನಪ್ಪ ಅವ್ನ ಮುಂದೆ ಅವ್ನ್ ರ್ಯಾಪ್ ಮಾಡಿದ್ನ ಅದು ಆಫ್ ಬಿಟ್ಟೆ ಹೊಲತ್ತಿದ್ ನಾನು. ಬೇರೆ ಕೇಳಿದ್ರೆ ಚಂದದ ಅಂದ್ರು. ಈಗ ನನಗ್ ಬಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದಿಲ್ರಿ ಅದು. ಓಕೆ. ಸೊ ನಾ ಇವನ್ ಮುಂದ್ ಬಿ ಆ ಬೀಟಿನ ಮೇಲೆ ಹಾಡು ತೋರಿಸ್ದಾನ. ಅಣ್ಣ ಇದೇನ್ ಹಾಳತ್ತಿದ್ ನೀ ಆಫ್ ಬೀಟೇ ನಡೆದಿ ಒಂದೇ ವರ್ಡ್ ಆಫ್ ಬೀಟ್ ನಡೆದಿದ್ರಿ ನಾ. ಅದ್ ನನಗೂ ಖುನಾಗ್ಲತ್ತಿತ್ತು ಬಟ್ ಬೇರೆ ಖುನಾಗ್ಲತ್ತಿದಿಲ್ಲ. ಸೊ ಇವನ್ ಇದೇನ್ ಆಫ್ ಬೀಟ್ ನಾಳತ್ತಿ ಅಣ್ಣ ನೀ ಇದು ಹಾಳಕ್ ಕರೆಕ್ಟ್ ಇಲ್ಲ ನೀ ಹಿಂಗ್ ಮಾಡ ಹಂಗ್ ಮಾಡ ಅಂತ ಅವ ಹೇಳೋನು. ಸೊ ಅದೇ ಯಾರ ಬಲ್ಲಿ ಹಿಂಗ ನಿಮ್ ಕರೆಕ್ಟ್ ಒಪಿನಿಯನ್ ಕೊಡ್ತಾರೋ ಅವ್ರ ಬಲ್ಲಿ ಹೋಗ್ಬೇಕು ನೀವು. ಒಬ್ಬರಿಲ್ಲ ಇಬ್ಬರಿಲ್ಲ ನಮಗೂ ಖುನಾಗಲ್ರಿ ಯಾರು ಕರೆಕ್ಟ್ ಒಪಿನಿಯನ್ ಕೊಡ್ಲತ್ತಾರ ಯಾರಿಲ್ಲ ಅಂತ. ಕಂಟಿನ್ಯೂ 8 ಮಂದಿ ಮಂದಿ ಬಲ್ ತೋರ್ಸ್ಕೊತ ಹೋಗಿದೆ. ಯಾರ ನನಗ್ ಗಲತ್ ಅಂದಾರ ನೋಡ್ರಿ ಅವ್ರ ಫೀಡ್ಬ್ಯಾಕ್ ನಾ ನೋಟ್ ಮಾಡ್ಕೊಂಡಿದ್ದ. ಇವ್ರು ನನಗ್ ಹಿಂಗ ಅಂದಾರ ನಾ ಏನ್ ಇದ್ರೊಳಗೆ ಏನ್ ನಾ ಚಂದ ಮಾಡ್ಬೋದು ಚಂದ ಅಂದಿನವ್ರು ಚಂದ ಇರ್ತದ್ರಿ ಅದು. ಯಾರ ಗಲತ್ ಫೀಡ್ಬ್ಯಾಕ್ ಕೊಡ್ತಾರ ನಾ ಇದ್ರೊಳಗೆ ಇದು ಕರೆಕ್ಟ್ ಮಾಡ್ಕೋಬೇಕು. ಇದ್ರೊಳಗೆ ಇದು ಕರೆಕ್ಟ್ ಮಾಡ್ಕೋಬೇಕು. ಸೊ ನೆಗೆಟಿವ್ ಫೀಡ್ಬ್ಯಾಕ್ ಲಿಂದ ಏನೇನ್ ಇರ್ತಾವ ಅಲ್ಲಿಂದ ಫೀಡ್ಬ್ಯಾಕ್ ತಗೊಂಡಿ ನಾ ಇಲ್ಲಿಂದ ತನ ಬಂದಿನ್ರಿ. ಕರೆಕ್ಷನ್ ಮಾಡ್ಕೊತ ರೈಟ್. ಸೊ ಇದು ಈಗ ಒಳ್ಳೆ ರೀತಿಲಿ ನಿಮ್ಮ ಸ್ಕಿಲ್ಲನ್ನು ನೀವು ಐಡೆಂಟಿಫೈ ಮಾಡ್ಕೊಂಡ್ರಿ. ಈಗ ಲ್ಯಾಕ್ ಆಫ್ ಸ್ಟೂಡೆಂಟ್ಸ್ ಅರ ನಮ್ಮಲ್ಲಿ ಎಲ್ಲ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ದೇವ್ರು, ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಸೊ ಆ ಟ್ಯಾಲೆಂಟನ್ನು ಗುರ್ತಿಟ್ಕೋಬೇಕಂತಂದ್ರೆ ಮೋಸ್ಟ್ ಎಕ್ಸಸೈಸ್ ಏನೋ ಅದಕ್ಕೆ ಈಗ ಸಿಂಗಿಂಗ್ದಾಗ ಹಿಂಗೆ ಮಾಡ್ಬೋದ್ರಿ. ಸಿಂಗಿಂಗ್ ಅಂದ್ರೆ ನೆಕ್ಸ್ಟ್ ಪರ್ಸನ್ ನೆಕ್ಸ್ಟ್ ಒಂದು ಸ್ಕಿಲ್ ಅದ ಅಂತ. ಫಾರ್ ಎಕ್ಸಾಂಪಲ್ ಚೆಸ್ ಅದ. ಈಗ ಚೆಸ್ ಅದ. ಚೆಸ್ನು ಬೇರೆ ಮುಂದ್ ಯಾರ ಅದ್ರೊಳಗ ಸ್ವಲ್ಪ ನಾಲೆಜ್ ಇದ್ದಿನವ್ರ ಅವ್ರ ಜೊತೆ ಕುಂತ ಆಡ್ಬೇಕು. ಅವ್ರಿಗೂ ಸ್ಪೀಡ್ ಗೊತ್ತಾಗ್ತವ್ರಿ ಹೆಂಗ್ ಆಡ್ಬೇಕು ಹೆಂಗಿಲ್ಲ ಅದ್ರ ಸ್ಟೆಪ್ಸ್ ಏನ್ ಇರ್ತಾವ. ಈಗ ಫಾರ್ ಎಕ್ಸಾಂಪಲ್ ಘೋಡದ ಸ್ಟೆಪ್ ಸೀದಾ ಹೋಗಲ್ಲ ನಾ ರೈಟ್ ಹೋಗಲ್ಲ ಹಾರ್ ಹೋಯ್ತದ ಅದು 3 ಸ್ಟೆಪ್ ಹಿಂಗ್ ಗೊತ್ತದ. ಸೊ ಎಲ್ಲ ನಾಲೆಜ್ ಯಾರ ಬಲ್ ಅದ ನಾಲೆಜ್ ಅವ್ರ ಬಲ್ ಚೆಸ್ ನಾಲೆಜ್ ಆರ್ವ ಚೆಸ್ ಆಡ್ಬೇಕು, ಕ್ರಿಕೆಟ್ ನಾಲೆಜ್ ಆರ್ವ ಕ್ರಿಕೆಟ್ ಅವ್ರು ಆಡ್ಬೇಕು. ಇಲ್ಲ ಸ್ಟೂಡೆಂಟ್ ಐಡೆಂಟಿಫೈ ಹೆಂಗೆ ಮಾಡ್ಕೋಬೇಕು. ಈಗ ನಮಗೆ ಬಲ್ಲಿ ಒಂದು ಸ್ಕಿಲ್ ಅದಂತ ಸ್ಟೂಡೆಂಟ್ ಈಗ ಎಲ್ಲರಿಗೂ ಗೊತ್ತಾಗ್ಯದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲೆವೆಲ್ ಎಲ್ಲ ಹುಡುಗರಿಗೆ. ನೆಕ್ಸ್ಟ್ ಈಗ ಅದೇ ಹೇಳ್ತೀನಿ ನಾ ಅವ್ರ ಹಾಬಿ ಅವರೇ ಚೂಸ್ ಮಾಡ್ಕೋಬೇಕಾಗ್ತದ. ಅವ್ರ ಹಾಬಿ ಅದು ಚೂಸ್ ಮಾಡ್ಕೊಂಡಿದ್ಮೇಲೆ ಮುಂದಿನವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು. ಅದು ಪ್ರೆಸೆಂಟ್ ಮಾಡಿದ್ಮೇಲೆ ಅವ್ರು ಏನಾದ್ರು ಫೀಡ್ಬ್ಯಾಕ್ ಕೊಟ್ರೆ ಅದಕ್ಕೆ ನೀವು ಹಾಬಿ ಅಂತ ಕಂಟಿನ್ಯೂ ಮಾಡ್ತೀರಿ ಏನ್ ನಿಮ್ ಟ್ಯಾಲೆಂಟ್ ಅಂತ ಕಂಟಿನ್ಯೂ ಮಾಡ್ತೀರಿ ಅದು ಅವ್ರ ಮೇಲೆ ಡಿಪೆಂಡ್ ಅದು. ಓಕೆ. ಈಗ ಹಿಂಗ್ ಇದು ಇಲ್ಲಕಿ ಒಬ್ಬೊಬ್ಬ ಸಿಂಗಿಂಗ್ ಬಿ ಇರ್ತದ, ಒಬ್ಬೊಬ್ಬರ ಕ್ರಿಕೆಟ್ ಬಿ ಇರ್ತದ, ಹೌದು ಒಬ್ಬೊಬ್ಬರ 2 ಬಿ ಇರ್ತಾವ. ಕಪಿಲ್ ಶರ್ಮಾನ ನೋಡ್ರಿ ಕಾಮಿಡಿ ಬಿ ಅದ ಒಂದು, ಸಿಂಗಿಂಗ್ ಬಿ ಅದ, ಆಕ್ಟಿಂಗ್ ಬಿ ಅದ. ಅದು ಅವ ಖುದ್ದು ಕಂಡು ಹಿಡ್ದನ್ಕಿ ನಮ್ಮಲ್ಲಿ ಇವು ಅವ ನಾ ಇವು ಮಾಡ್ಬೋದು. ಇವು ಮಾಡಿದ್ರೆ ಮುಂದಿನವನ್ ಬಿ ಚಂದ ಅನಿಸ್ತದ. ಅದು ಮುಂದಿನವ್ರ ಮೇಲೆ ಇರ್ತದ್ರಿ, ಮನುಷ್ಯನ ಮೇಲೆ ಇರ್ತದಕ್ಕೆ ಐಡೆಂಟಿಫೈ ಅವ ಖುದ್ ಮಾಡ್ಕೋಬೇಕಂತ. ಹೆಂಗ್ ನಾವು ಬೂಸ್ಟ್ ಕೊಟ್ಲದ್ರು ಆತರ ನಮ್ಗೆ ಗೊತ್ತೈತೆ. ರೈಟ್. ಸೊ ಈಗ ನನಗ ಅನಿಸ್ತಾನ ಕ್ರಿಕೆಟ್ನ ಚಂದಿದ್ದೆ. ನಾ ಕ್ರಿಕೆಟ್ ನ ಮುಂದ್ ಹೋಗಿ ಆಳಕ್ ಟ್ರೈ ಮಾಡ್ತೆ, ಬೇರೆ ಸರಿ ಆಡಿ ಕಲ್ಕೊಂಬ ಟ್ರೈ ಮಾಡ್ತೆ. ಈಗ ಅವ್ರ ಬಲ್ ನಾ ಫೀಡ್ಬ್ಯಾಕ್ ತೋತೆ ಹೆಂಗ್ ಆಳತ್ತಿದೆ ಹೆಂಗಿಲ್ಲ, ಕರೆಕ್ಟ್ ಆಳದೆ ಚಂದಿಲ್ಲ.
ಈಗ ನನಗೆ ವಾಲಿಬಾಲ್ ಭಾಳ ಇಷ್ಟ. ವಾಲಿಬಾಲ್ ಲಿಫ್ಟರ್ ಇದ್ದಿದ್ರಿ ನಾ. ಈಗ ನಾ ಲಿಫ್ಟಿಂಗ್ ಮಾಡ್ತಿದ್ದ, ಚಂದೆ ಮಾಡ್ತಿದ್ನ. ನಡು ನನಗೆ ಭಾಳ ಬ್ಯಾಡ್ ಫೀಡ್ಬ್ಯಾಕ್ ಉಂಟು. ಕಿನಿ ಕರೆಕ್ಟ್ ಲಿಫ್ಟ್ ಮಾಡಲ್ ಹೊಂಟಿದಿ, ಏನೇ ಸ್ಮ್ಯಾಶ್ ಕರೆಕ್ಟ್ ಮಾಡಕ್ ಹೊಂಟಿಲ್ಲ ಮುಂದಿನವನೀಗ, ಡ್ರಾಪೇ ಮಾಡೋದು. ಯಾಕಂದ್ರೆ ಕುನ್ಯಾಕ್ ನನಗೆ ಬರಲ್ದಿದ್ದು ನನಗೆ ಒಟ್ಟೆ. ಇದು ನನ್ನ ಟ್ಯಾಲೆಂಟ್ ಇಲ್ಲ. ಆಡ್ಬೋದು ನಾರ್ಮಲಿ, ಸ್ಕೂಲ್ ಆಗ್ಲಿ ಕಾಲೇಜ್ ಆಗ್ಲಿ ಸುಮ್ಮನೆ ನಾರ್ಮಲ್ ಆಡಂಗ ಆಡ್ಬೋದು. ನಾ ಕಾಂಪಿಟೇಷನ್ ಅಲ್ಲಿ ಹೋದ್ರೆ ಆಡ ಬರಲ್ಲ ನಾನು. ಸೊ ಅದ್ರಲ್ಲಿಂದ ಗೊತ್ತಾಗ್ತದೆ ನಂಗೆ ಇದು ನಂದು ಏನ್ ಬಿ ಇಲ್ಲ ಟ್ಯಾಲೆಂಟ್ ಇದ್ರೊಳಗ, ನಮಸ್ಕಾರ ಅಂತ ಬಿಟ್ಕೊಟ್ಟದು. ಅಂದ್ರೆ ಇದ್ರಾಗ ಬಿ ಈಗ ನಿಮ್ ರ್ಯಾಪಿಂಗ್ದಾಗ ಬಿ ಇದ್ರಾಗ ಬಿ ರಿಜೆಕ್ಷನ್ಸ್ ಬಂದಿವಲ್ಲ ನಿಮ್ಗ, ಇದು ರಿಜೆಕ್ಷನ್ ಅದ್ರ ರಿಜೆಕ್ಷನ್ದಾಗ ನಾವು ಕಂಪ್ಯಾರಿಸನ್ ಬಂದಿಲ್ರಿ ನಾನು. ರಿಜೆಕ್ಷನ್ ಲೈಕ್ ದಟ್ ಎದರಿಂದ ಫೀಡ್ಬ್ಯಾಕ್, ನೆಗೆಟಿವ್ ಫೀಡ್ಬ್ಯಾಕ್ ಏನ್ ಬಂದದ ಅಂತಂದ್ರ, ಇದು ವಾಯ್ಸ್ ಕರೆಕ್ಟ್ ಇಲ್ಲ, ಇದು ವಾಯ್ಸ್ ಸುಧಾರಿಸ್ಕೋ. ಅಚ್ಚಾ ಕರೆಕ್ಷನ್ ಮಾಡಿಸ್ಕೋರಿ. ರಿಜೆಕ್ಟ್ ಅಂತ ಇದು ಕರೆಕ್ಟ್ ಇಲ್ಲಿ ಹಾಳಾಗ್ ಬರ, ಕರೆಕ್ಟ್ ಇಲ್ಲಿ ಹಾಳಾಗ್ ಬರಲ್ಲ. ಯಾವಾಗ ಇರ್ತಂತಂದ್ರ ಬೀಟ್ ಯಾವಾಗ ಬಿ ಯಾರು ಬಿ ಕ್ಯಾಚ್ ಮಾಡ್ಕೊಂಬಲ್ಲ ನೋಡ್ರಿ. ಬೀಟ್ ಒಂದ್ ಕಡೆ ನಡ್ದದ, ಹಾಳತನ ಒಂದ್ ಕಡೆ. ಓಕೆ. ಸೊ ಅದಕ್ಕ ಮಂದಿ ಹೇಳ್ತಾರೆ ಕಿ ಇದು ಏನ್ ಹಾಳತನಪ್ಪ, ಮುಂದಿನವ್ರಿಗೆ ಬಿ ಕೇಳಕ್ ಚಂದ ಅನಿಸ್ಬೇಕ್ರಿ. ಬೀಟ್ ಮೇಲೆ ಹಾಳತ್ತರ್ ಬಿ ವಾಯ್ಸ್ ಏನಾರ ಗಲೀಜ್ ಇತ್ತಂತಂದ್ರ ವಾಯ್ಸ್ ಕರೆಕ್ಟ್ ಮಾಡ್ಕೊಂತ ಹೇಳ್ತಾರೆ. ಫಸ್ಟಿಗೆ ನನಗೆ ಮಿಕ್ಸಿಂಗ್ ಮಾಸ್ಟರಿಂಗ್ ಬರ್ತಿದಿಲ್ಲ. ಒಂದು 3-4 ಸಾಂಗ್ ಹಂಗೆ ಬಿಟ್ಕೊಟ್ಟಿದ್ರಿ. ನಾ ಹೆಂಗ್ ಬೇಕ್ ಹಂಗ್ ಮಾಡಿ ಬಿಟ್ಕೊಟ್ಟಿದ್ನ. ಸೊ ಕಲ್ತಿ ಯೂಟ್ಯೂಬ್ ಲಿಂಕ್ ಕಲ್ತ, ನಮ್ ಒಬ್ಬರು ಮೆಂಟೋರ್ ಹರ, ಅವ್ರ ಲಿಂಕ್ ಕಲ್ತ ಏನೇನ್ ಮಾಡ್ಬೇಕೇನು. ಆಸಿಫ್ ಅಂತ ಹರ ನಮ್ಮ ಮೆಂಟೋರು. ಅಲ್ಲಿ ನಾ DJ ಮ್ಯಾಂಡಿ ಅಂದಿದ್ ನೋಡ್ರಿ, ಅವ್ರು ಸರಿ ಆಸಿಫ್ ಅಂತ ಬರ್ತಿವ್ರು. ಅವ್ರು ನನ್ ಸರಿ ಕ್ಲೋಸ್ ಆಗಿರು. ಸೊ ಅಲ್ಲಿಂದ ಸ್ವಲ್ಪ ಏನ್ ಯಾರ ಕ್ಯಾಕರ್ನ ಕ್ಯಾನಿ ಅವ್ರಿಗೆಲ್ಲ ಕೇಳ್ಕೊತಾ ಅಲ್ಲಿಂದ ಬಿ ಥೋಡೆ ಮಾಡ್ದಾನ. ಸೊ ಅಲ್ಲಿಂದ ಮಾಡ್ತಾ ಜರ ಈಗ ಕ್ವಾಲಿಟಿ ಚಂದ ಕೊಡ್ಲತ್ತೀನಿ ನಾ. ರೈಟ್. ಸೊ ಓವರಲ್ ಆಗಿ ಇದ್ರೊಳಗೆ ಏನು ಗೊತ್ತಿರಲತ್ತು ಅಂತಂದ್ರೆ, ನಮ್ಗೆ ಗಾಡ್ ಗಿಫ್ಟೆಡ್ ಟ್ಯಾಲೆಂಟೆಡ್ ಇತ್ತು ಅಂದ್ರೆ ನಾವು ಎದಕ್ಕೆ ಟೈಮ್ ಕೊಡ್ತೇವಿ, ಅದ್ರ ಟೈಮ್ ನಾವು ಏಟ್ ಕೊಡ್ಲತ್ತೇವೆ ನಮ್ಗೆ ಗೊತ್ತಾಗಲ್ಲ. ಈಗ ನಮ್ ಮ್ಯೂಸಿಕ್ ಮಾಡಕ್ ಕುಂತಂತ ತಿಳ್ಕೊರ್, ಮುಂಜಾನೆ ಕುಂತ್ರ ಸಂಜೆಗೆ ಆಯ್ತು ಖುನ್ ಆಗಲ್ದು. ಸೊ ನಾವು ಬೇರೆ ಕೆಲಸದಾಗ ಕುಂತೀವಿ ಅಂತಂದ್ರೆ ಬಾರ್ ನಾವು ಘಡಿ ನೋಡೋದಿದ್ರೆ ಟೈಮ್ ನೋಡೋದೈತಿ. ಸೊ ಇದು ಒಂದು ಮೇಜರ್ ಡಿಫ್ರೆನ್ಸ್ ಅಂತ ತಿಳ್ಕೊಬಹುದು. ನಾವು ನಮ್ಮ ಸ್ಕಿಲ್ ಐಡೆಂಟಿಫೈ ಮಾಡ್ಕೊಳಕ ಒಂದು ಮೇಜರ್ ಡಿಫ್ರೆನ್ಸ್ ಏನಂತಂದ್ರೆ, ನಾವು ಯಾವುದೇ ಒಂದು ನಾವು ಕುಂತೀವಿ ವರ್ಕಿನಾಗ ಅಂತಂದ್ರೆ ಅದ್ರೊಳಗೆ ನಮಗೆ ಟೈಮ್ ಗೊತ್ತಾಗಲ್ಲ. ಕರೆಕ್ಟ್. ಓಕೆನಾ? ಅದ್ರೊಳಗೆ ಪೂರ ಮುಳುಗೋಗ್ಬೇಕ್ರಿ, ಮುಳುಗೋಯ್ತೇವೆ ಅದ್ರೊಳಗೆ. ಅದು ಸ್ಕಿಲ್ ಇದ್ರೆ ಅದು ಮುಳುಗೋಯ್ತೇವೆ ಅದ್ರೊಳಗೆ ಆಟೋಮೆಟಿಕ್. ಬಿನ್ ಅದು ಸ್ಕಿಲ್ ಇಲ್ಲ, ಜಸ್ಟ್ ಅದು ನಮ್ಗೆ ನೋಡೋದೇ ಅದ ಖಾಲಿ ಇದು ಮಾಡೋದು ಅಂತಂದ್ರೆ ಗಡಿದಾಗ ಟೈಮ್ ನೋಡ್ಕೊತಾ ಇರ್ತೇವೆ. ಟೈಮ್ ನೋಡ್ತೀರಿ, ಅದ್ರೊಳಗೆ ಇಂಟ್ರೆಸ್ಟ್ ಬರಲ್ಲ. ನಿನ್ನೆ ನೋಡ್ರಿ ಒಂದ್ ಸಾಂಗ್, ನಾನು ಒಬ್ಬ ರ್ಯಾಪರ್ ಜಿಪ್ಪಿ ಅಂತ ಕೊಲಾಬ್ರೇಟ್ ಮಾಡದೆ ಅಂತ ಅಂದಿದ್ದ. ನಿನ್ನ ಕುಂತಿದ್ದೇವು 5:30-6 ಕುಂತಿದ್ದೇವ್ರಿ ನಾವು. ಟೈಮ್ ನಸ್ಕ್ 2 ಆಗ್ಯದ, ರಾತ್ರಿ 2. ಅದ್ ಟೈಮ್ 2 ಆಗ್ಯದ ನಮ್ಗೆ ಹೊನಿಲ್ಲ. ರಾತ್ರಿ 2 ಯಾವಾಗ ಆಗ್ಯದ ಓಟ್ ಮುನ್ಗೋಗಿದ ನಾವು. ಸ್ಟುಡಿಯೋದಾಗ ಹೆಂಗ್ ಕತ್ತಲ್ ಕಾಣಿಸಲ್ಲ, ಬೆಳಕ್ ಕಾಣಿಸಲ್ಲ. ಪೂರ ಪ್ಯಾಕ್ ಆಗಿ ಕುಂತಿದ್ದಾವ್, ಮಾಡತ್ತಿದ್ದಾವ್. ಮಸ್ತ್ ಬಂತಿಕಾಗಿ ಲಿರಿಕ್ಸ್ ಮಸ್ತ್ ಕುಂತಾವ, ಎಲ್ಲ ಮಸ್ತ್ ಕುಂತಾವ. ಖಾಲಿ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡೋದ ಅಂತ ಸರಿ ಆಯ್ತು, ಬಂತಿಲ್ಲ, ಚಂದ ಆಯ್ತು ಅಂತ ಹಿಂಗ್ ಟೈಮ್ ನೋಡಿದೆ ರಾತ್ರಿ 2 ಆಗ್ಯದ. ಎಕ್ಸಾಕ್ಟ್ಲಿ. ಹಸು ಇಲ್ಲ ಏನಿಲ್ಲ, ಎಲ್ಲ ಹೋಯ್ತದ, ಹಸು ಹಾರಿ ಹೋಯ್ತದು. ರಾತ್ರಿ ಹೋಗಿ ಊಟ ಮಾಡ್ಕೊಂಡ್ ಮತ್ ಮನೆಗ್ ಬಂದೆವು, ಮಾಡ್ಕೊಂಡೆವು. ರೈಟ್. ಸೊ ವಿವರ್ಸ್, ನಿಮ್ಗೆಲ್ಲ ಇದ್ರಾಗ ಏನು ಗೊತ್ತಾಗ್ಲತ್ತ ನಮ್ಮ ಅಕ್ಷಯ್ ಅವ್ರು ನಮ್ಮ ಜೊತೆ ಮಾತಿನಾಗ ಅಂದ್ರೆ, ನಮ್ದಲ್ಲಿ ಸ್ಕಿಲ್ ಅದ, ನಾವು ಅದಕ್ಕೆ ಐಡೆಂಟಿಫೈ ಹೆಂಗೆ ಮಾಡ್ಕೊಳ್ಬೇಕಂತಂದ್ರೆ, ನಾವು ಯಾವುದೇ ಒಂದು ಕೆಲಸದಾಗ ಕುಂತೇವಿ ಅಂತಂದ್ರೆ ಆ ಕೆಲಸದಾಗ ನಮ್ಗೆ ಟೈಮ್ ಅಂಬೋದು ನಾವು ಅದಕ್ಕೆ ನೋಡಲೇವು. ಫಸ್ಟ್ ಥಿಂಕ್ ಅದಕ್ಕೆ ನೋಡಲೇವು. ಆದ್ಮೇಲೆ ಅಲ್ಲಿ ನಮ್ಗೆ ಹಸು ನೀಡಿಕೆ ಅಂತ ಏನೂ ಆಗಲ್ಲ ನಮ್ಗೇನು ಬಿ. ಸೊ ಇಂಥದ್ದು ನಿಮ್ಮ ಹತ್ರ ಆ ಕೆಲಸ ಮಾಡ್ರಿ, ಇಂಥವು ನಿಮ್ಮ ಹತ್ರ ಭಾವನೆಗಳು ಹೊಂಟವು ಅಂತಂದ್ರೆ ಆ ಕೆಲಸ ನಿಮ್ಗೆ ಬಗ್ಗೆ ಸೂಟೇಬಲ್ ಅದಂತ ಅನ್ಕೋಬಹುದು. ಕರೆಕ್ಟ್ ರೀ. ಅದು ಗಾಡ್ ಗಿಫ್ಟೆಡ್. ಅದು ಏನೇ ಸಿಂಗಿಂಗ್ ಇರಲಿ, ಡ್ಯಾನ್ಸಿಂಗ್ ಇರಲಿ, ಮಿಕ್ರಿ ಮಾಡೋದಿರಲಿ, ರೈಟಿಂಗ್ ಇರಲಿ, ಇವನ್ ಏನೇ ಒಂದಿರಲಿ, ಮಾಡಲಿಂಗ್ ಇರಲಿ, ಏನು ಬಿಸ್ನೆಸ್ ಇರಲಿ, ಏನೇ ಎಜುಕೇಷನ್ ಇರಲಿ, ಯಾವುದೇ ಒಂದು UPSC ಎಕ್ಸಾಮ್ ಕ್ರ್ಯಾಕ್ ಮಾಡೋದಿತ್ತು, KPSC ಎಕ್ಸಾಮ್ ಕ್ರ್ಯಾಕ್ ಮಾಡೋದಿತ್ತು, ಫುಲ್ ಅದಕ್ಕೆ ಇದು ಮಾಡಿ ಫೋಕಸ್ ಮಾಡ್ರೆ ಆಗ್ತದಲ್ಲ. ಎಸ್, ಎಕ್ಸಾಕ್ಟ್ಲಿ. ಇಲ್ಲದ್ರೆ ಏನಾಗಲ್ಲ. ಏನಾಗಲ್ಲ. ರೈಟ್. ಸೊ ಯಾಕಂದ್ರೆ ಇದು ಗಾಡ್ ಗಿಫ್ಟೆಡ್ ಸ್ಕಿಲ್ ಅಂಬೋದಕ್ಕೆ ಎಲ್ಲರ ಹತ್ರ ಗೊತ್ತಿರ್ತಾನೆ ದೇವರು. ಸೊ ಅದಕ್ಕೆ ಐಡೆಂಟಿಫೈ ಮಾಡ್ಕೊಂಡೇವು ಅಂದ್ರೆ ಸ್ವಲ್ಪ ಲೈಫ್ ಸರಳ ಆಯ್ತು ಅಂತ ಅನ್ಕೊಂಡು. ಇದು ಯಾರು ಐಡೆಂಟಿಫೈ ಮಾಡ್ಬೇಕು ಅನ್ನರಿ, ಚೈಲ್ಡ್ಹುಡ್ ಫ್ರೆಂಡ್ಸ್ ಮಾಡ್ಬೋದು ನೋಡ್ರಿ. ಓಕೆ. ಈಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅರ ರೀ ಭಾಳ ಮಂದಿ, ಭಾಳ ರಾಕೇಶ್, ವಿಶಾಲ್ ಎಲ್ಲ ಹಿಂಗ್ ಭಾಳ ಮಂದಿ ಅರ. ಪಾಲಿಟಿಷಿಯನ್ಸ್ ಅರ ಒಬ್ಬೊಬ್ರು ಎಲ್ಲ. ಅವ್ರೇ ಹೇಳ್ತಾರೆ ನಿಮ್ಮ ಇದ್ದಿನ ಕರೆಕ್ಟ್ ಫ್ಯಾಕ್ಟ್ ಅವ್ರು ಹೇಳ್ತಾರೆ. ನಾವು ಏನ್ ಮಾಡತ್ತಿದ್ದೀನಿ, ಇದು ಹಾಲ್ತದ, ಅದು ಮಾಡ್ಬೇಡ. ಬಾಯಿಗಳು ಬರ್ತವೆ ಹಿಂಗೆ, ಬರ್ತಾ ಏನದ ಅವ್ರ ಮುಂದೆ ನೀವು ಪ್ರೆಸೆಂಟ್ ಮಾಡ್ಬೇಕು. ಅವ್ರು ಕರೆಕ್ಟ್ ಫೀಡ್ಬ್ಯಾಕ್ ಕೊಡ್ತಾರ ನೋಡ್ರಿ.
ಅದೇ ಹೇಳೋದು ಇಷ್ಟಪಡ್ತೇನೆ. ಓಕೆ ಓಕೆ ಹಾಂ, ಅಂದರೆ ಯಾವ ಥರ ಇನ್ನೊಂದ್ಸರಿ ಹೇಳ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಿಂಬಲ್ಲಿ ಒಂದು ಏನ್ರ ಈಗ ನಂದೇ ಹೇಳ್ತವ್ರಿ ನನ್ ಸಿಂಗಿಂಗ್ ಅದ, ಈಗ ನಾ ನಮ್ಮ ಫ್ರೆಂಡ್ಸ್ ಮುಂದೆ ನಾ ತೋರ್ಸ್ಕೋಬೇಕಾಗ್ತದ. ಹಾಂ, ಈಗ ಅನ್ನೊಂದ್ ಪರ್ಸನ್ ಮುಂದೆ ನೋಡ್ದೆ ಚಂದ ಅದರಿ, ಇದು ಚಂದ ಮಾಡ್ತೀರಿ ನೀವು, ಮಾಡ್ರಿ ಹಿಂಗೆ ಮಾಡ್ರಿ ಅಂತಾರೆ ಎಲ್ಲರೂ. ಹಾಂ, ಚೈಲ್ಡ್ಹುಡ್ ಫ್ರೆಂಡ್ಸ್ ಬಲ್ಲಿ ಹೋದ್ರಿ ಅಂತ ತಿಳ್ಕೊರಿ, ನೀನ್ ಅವ್ನು ಏನ್ ಮಾಡತ್ತಿದ್ದು ನೀ ಮಾಡ್ಬೇಡದು, ಫಾಲ್ತದದು ಮಾಡ್ಬೇಡ ಹಂಗ ಅಂದಿ ಡಿಮೋಟಿವೇಟರ್ ಮಾಡಲ್ಲೂರ್ ಅವ್ರು. ಬಟ್ ಕರೆಕ್ಟ್ ಫೀಡ್ಬ್ಯಾಕ್ ಕೊಡ್ತಾರ ಅವ್ರು. ಬರೋಬರ್. ಹಾಂ, ಫಸ್ಟಿಗೆ ನಂದು ಇವೆಲ್ಲ ಕರೆಕ್ಟ್ ಆಗ್ತಿದ್ದಿಲ್ಲ, ನನ್ ಸಿಂಗಿಂಗು ಅವೆಲ್ಲ. ಆಮೇಲೆ ಇಂಪ್ರೂವ್ ಮಾಡ್ಕೊತಾ ಹೋಗಿ ಅವ್ರಿಗೆ ತೋರ್ಸ್ಕೊತಾ ಸ್ಟಾರ್ಟ್ ಮಾಡ್ದಾನ. ಹಿಂಗ ಸಾಂಗ್ ಅದ, ಹಿಂಗ ಹಾಳದ ನೋಡು, ಹಂಗ ಹಿಂಗ ಅಂತಂತಿಕ ಕಿದ್ದು ಮಾಡಿ ನೋಡ್ಬೇಡ ನೀ. ಪೈಲೆ ಏನ್ ಮಾಡಿದ್ ಪೂರ ಫಾಲ್ತು ಮಾಡ್ತಿದ್ನಿ. ಹಿಂಗ್ ಬರ್ತಾವ್ರವಲ್ಲ ಫೀಡ್ಬ್ಯಾಕ್ಗಳೆಲ್ಲ, ಕಿದ್ದು ಅದ ನೋಡಿ, ಇದು ಮಾಡಿ ಮುಂದ್ ಮಾಡಿ ಬೆಳಿತೀನಿ, ನಾ ಇದ್ದಾನೆ ಏನ್ ಹಿಂಗ ಅಂತಾರ ಅವ್ರದ್ದು ಭಾಳ ಸಪೋರ್ಟ್ ಅದ ಬಿಡ್ರಿ ನನಗೆ. ಬಟ್ ನನ್ ಸರ್ಕಲ್ ಈಗ ನಾನ್ ರ್ಯಾಪಿಂಗ್ ಇಂಡಸ್ಟ್ರಿ ಸರ್ಕಲ್ದಾಗ ಇದ್ದೆಲ್ಲ ಸ್ವಲ್ಪ ಫ್ರೆಂಡ್ಸ್ ಅರ ನನ್ ಹಿಂದ. ಹೊರಗಿಂದ ಅಂತಂದ್ರ ಭಾಯಿಚಾರದಾಗ ಎಲ್ಲರೂ ನಮ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗ್ಲಿ, ಹೊರಗಿನ ಫ್ರೆಂಡ್ಸ್ ಅರ ಒಂದು ನನ್ ಸರ್ಕಲೇ ಕಮ್ಮ ಅದರಿ. ಇಲ್ಲಿ ಅಂತಂದ್ರು 10 to 15 ಮೆಂಬರ್ಸ್ ಒಳಗೆ ಇರ್ತಾನ. ಅದಕ್ಕಿಂತ ಹೆಚ್ಚಿಗೆ ನಾ ಹೋಗ್ಲಕ್ ಟ್ರೈ ಮಾಡಲ್ಲ, ಕಮ್ ಮಾಡಕ್ ಟ್ರೈ ಮಾಡಲ್ಲ. ಅಷ್ಟ್ರೊಳಗೆ ನಮ್ ಬೆಳಿತಾ ಇರುತ್ತೆ, ಅಷ್ಟ್ರೊಳಗೆ ಹೋಗ್ತಾ ಇರ್ತಾನ. ಈಗ ಅದ ಬೆಳೆಸಿದ್ರು ಬಿ ಏನ್ ಮಾಡ್ಬೇಕು ಏನಿಲ್ಲ, ಸುಮ್ನೆ ನಾವು ಹೆಡ್ಡೇಕ್ ಅಂತ ತಿಳ್ಕೊರೋವೆಲ್ಲ. ರೈಟ್. ಸೊ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರಿ. ನಿಮ್ಮ ಲೈಫ್ ಅಂದರೆ ಗಾಡ್ ಗಿಫ್ಟೆಡ್ ಕೊಟ್ಟಿದ್ದ ಟ್ಯಾಲೆಂಟನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತ, ನಿಮ್ಗೆ ಹೆಂಗೆ ಐಡೆಂಟಿಫೈ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಅದು ಇನ್ಸ್ಪೈರ್ ಅನ್ನಿಸ್ತು. ಸೊ ವ್ಯೂವರ್ಸಿಗೆ ಅದು ಇನ್ಸ್ಪೈರ್ ಅನ್ನಿಸ್ತು ಅಂತ ನಮಗೂ ಅನ್ಕೋತೀವಿ. ಸೊ ಅವ್ರ ಕಡೆ ಬಿಟ್ಟಿದ್ದು. ಸೊ ಇದೇ ರೀತಿ ಅಕ್ಷಯ್ ಸರ್ ನಾವು ನೋಡೋಕೆ ಹೋದ್ರೆ ನಿಮ್ಮದು ಪ್ರೊಫೆಷ್ನಲ್ ವರ್ಕು ಮತ್ತು ನಿಮ್ಮದು ಫ್ಯಾಷನ್ ಇವು ನೋಡ್ಕೊತಾ ಹೋದರೆ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀವು ಇದನ್ನು? ನಂದು ಪ್ರೊಫೆಷ್ನಲ್ ಅಂತಂದ್ರ ಮಂಡೇ ಟು ಸಾಟರ್ಡೆ ಹಿಡೀರಿ. ಸಾಟರ್ಡೆ ನಾ ಮಾರ್ನಿಂಗ್ ಲಾಗಿನ್ ಮಾಡಿ ಬರ್ತೀನಿ ನೈಟ್. ಸೊ ಮಂಡೇ ಟು ಸಾಟರ್ಡೆ ಅದಕ್ಕೆ ಟೈಮ್ ಕೊಡ್ತೀನಿ. ಅದು ಟೈಮ್ ಸಂಜೆ ಪರಿನೂ ನಾ ಮ್ಯೂಸಿಕ್ ಟೈಮ್ ಕೊಡ್ತೀರಿ. ನಾ ಸಾಟರ್ಡೆ ಸಾಯಂಕಾಲ ಇಲ್ಲ, ಮಂಡೇ ಟು ಸಾಟರ್ಡೆ ಏನ್ ಇರ್ತದ ನೋಡ್ರಿ, ಮಾರ್ನಿಂಗ್ ಟು ಈವ್ನಿಂಗ್ ಡ್ಯೂಟಿ. ಅದು ಡ್ಯೂಟಿಲಿ ಮನಿಗ್ ಬಂದ ಮೇಲೆ ಮ್ಯೂಸಿಕ್. ಓಕೆ. ಮ್ಯೂಸಿಕ್ ಎಲ್ಲ ಟೈಮ್ ಕೊಟ್ಟ ಮೇಲೆ ಇಲ್ಲಿ ಬಂದು ರೆಕಾರ್ಡಿಂಗ್ ಮಾಡೋದು ನಾನು ಸ್ಟುಡಿಯೋ. ನಾನು ಮ್ಯೂಸಿಕ್ ಅಲ್ಲಿ 1 week ಮ್ಯೂಸಿಕ್ ರೆಡಿ ಮಾಡ್ತೀನಿ ನಾನು. ಇಲ್ಲಿ ಬಂದು ಲಿರಿಕ್ಸ್ ಎಲ್ಲ ಬರ್ದಿ ಮಾಡಿ ರೆಕಾರ್ಡಿಂಗ್ ಮಾಡಿ ಮತ್ತೆ ಅಲ್ಲಿ ಹೋಗಿ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡೋದು, ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದು. ಓಕೆ. ಸೊ ಇನ್ ದ ಸೆನ್ಸ್ ಕಂಟಿನ್ಯೂ ಪ್ರೊಸೆಸ್ನಾಗ ಇರೋದು, ಆಕ್ಟಿವ್ ಮೋಡ್. ರೈಟ್. ಅದ ಕಡೆಯಿಂದೇ ನನ್ನ ಬಾಡಿ ಮೇಲೆ ನನಗೆ ಕೆಲಸ ಮಾಡಕ್ ಆಗ್ಲತ್ತಿಲ್ಲ. ಇಲ್ಲ ಇದು ಆಯ್ತದ ಬಿಡ್ರಿ, ಯಾಕಂದ್ರೆ ಹೋಗ್ಲತ್ತೇವ್ ಬರ್ಲತ್ತೇವ್ ಅಂದ್ರೆ ಮ್ಯಾನೇಜ್ಮೆಂಟ್ ಆಯ್ತದ. ಅದು 9 to 6 ಏನ ಮಾಡತ್ತಿರಲ್ಲ ಕೆಲಸ, ಅದು ಆದ್ಮೇಲೆ ರೆಸ್ಟ್ ಮಾಡತ್ತೀರಿ ಅಂದ್ರೆ ಅದು ಮೇಂಟೆನೆನ್ಸ್ ಇರ್ತಿಲ್ಲ ಬಾಡಿ. ಬಟ್ ಆ ಕಂಟಿನ್ಯೂ ಸ್ಟ್ರಗಲ್ ನಡೆದಲ್ಲ. ಸೊ ಆಬ್ವಿಯಸ್ಲಿ ಮೇಂಟೆನೆನ್ಸ್ ಅದು ಬಿಟ್ಟು ಹಂಗಿಲ್ಲ. ಬಟ್ ಅಂದ್ರೆ ಏನಂತಂದ್ರೆ ಬೆಳಿಬೇಕಂತಂದ್ರು 9 to 6 ಜಾಬ್ ಅಂತೂ ಮಾಡ್ಬೇಕ್ರಿ. ಯಾವಾಗ ನಿಮಗ್ ಭಾಳ ಹೈಪ್ ಸಿಗ್ಲತ್ತದ ಹಾಗೆ ನೀವು ಮೇಂಟೈನ್ ಮಾಡಕ್ಕಾಗ್ರಿ. ಎರಡು ಮೇಂಟೈನ್ ಮಾಡಕ್ ಸಾಧ್ಯನೇ ಇಲ್ಲ. ಹೆಚ್ಚಿಗೆ ಹೈಪ್ ಸಿಗ್ಲತ್ತದ ಅಂತಂದ ಯಾವ್ದಾರ ಅದ್ರ ಮಾಡ್ಬೇಕು, ಯಾವ್ದಾರ ಇದ್ರ ಮಾಡ್ಬೇಕಾಯ್ತದ. ಸೊ ಹೆಚ್ಚಿಗೆ ಹೈಪ್ ಸಿಗ್ಲತ್ತದ ಆಬ್ವಿಯಸ್ಲಿ ನಾ ಜಾಬ್ ಕ್ವಿಟ್ ಮಾಡ್ತೀನಿ. ರೈಟ್. ಸೊ ಆಬ್ವಿಯಸ್ಲಿ ಅದಂತ ಬಟ್ ಇಮಿಡಿಯೇಟ್ಲಿ ಆಗಲ್ಲ. ಸೊ ಗ್ರಾಜುವಲಿ ಹಲ್ಲು ಸ್ಲೋಲಿ. ರೈಟ್. ಓಕೆ. ಈಗ ನೀವು ಪ್ರೆಸೆಂಟಾಗಿ ಕರೆಂಟ್ಲಿ ಎಲ್ಲಿ ವರ್ಕ್ ಮಾಡ್ತೀರಿ ಈಗ? ಹೈದರಾಬಾದಾಗ ಡೆಕೋರ್ಪಾಟ್ ಅಂತ ಕಂಪನಿ ಅದ. ಓಕೆ. ಹೈದರಾಬಾದ್ ಡೆಕೋರ್ಪಾಟ್ ಇಂಟೀರಿಯರ್ ಕಂಪನಿ ಅದ್ರಿ, ಇಂಟೀರಿಯರ್ ಡಿಸೈನರ್. ರೈಟ್. ಓಕೆ. ಸೊ ಎಷ್ಟು ವರ್ಷದಿಂದ ಸರ್ವಿಸು ಏನಂತಾರ? ನಾನು ರೀಸೆಂಟಾಗೆ ಜಾಯ್ನ್ ಆಗೀನಿ. ಅದಕ್ಕಿಂತ ಮುಂಚೆ ಟ್ರೂ ಇಂಟೀರಿಯರ್ಸ್ ಅಂತಿತ್ತು, ಬೆಂಗಳೂರು ಬೇಸ್ಡ್ ಕಂಪನಿ. ಎಲ್ಲ ಬೆಂಗಳೂರು ಬೇಸ್ಡ್ ಕಂಪನಿನೇ ಅವ್ರಿ. ಸೊ ಇಲ್ಲಿ ಬ್ರಾಂಚಸ್ ಇದಾವೆ, ಹೈದರಾಬಾದ್, ಕರಾಚಿ, ಅಲ್ಲೂ ಎಲ್ಲ ತೆಗ್ದಿದಾರೆ. ಅಲ್ಲೆಲ್ಲ ಮುಂಬೈ, ಪುಣೆ, ಮಹಾರಾಷ್ಟ್ರದಾಗ ಎಲ್ಲ ಕಡೆ ತೆಗ್ದಾರೆ. ಸೊ ಇದು ನಾನು ಡೆಕೋರ್ಪಾಟ್ ರೀಸೆಂಟಾಗಿ ಜಾಯ್ನ್ ಆಗಿನ. ಓಕೆ. ರೈಟ್. ಓಕೆ. ಈಗ ನಾವು ನೋಡ್ಕೊತ ಹೋದಂಗೆ ಈಗ ನಿಮ್ದೆಲ್ಲ ಈಗ ಏನಾದರೂ ನ್ಯೂ ಪ್ರಾಜೆಕ್ಟ್ ಬರೋ ಚಾನ್ಸಸ್ ಅದ ನಿಮ್ದು ಈಗ? ಅದ ಈಗ ಇದೊಂದು ಹಿಂದಿ ಆದ ತಕ್ಷಣ ಒಂದು ಕೊಲಾಬರೇಷನ್ ಅದ ರ್ಯಾಪರ್ GP ಅವ್ರ ಸಂಗಟ ನಂದು ಅವ್ರದ್ದು. ಅವರು ನಮ್ಗೆ ಬರೋದೊಂದು UK ಮಂದಿ ಅಂತ ಆಲ್ರೆಡಿ ಬಿಟ್ಟಿನಿ ನಾನು. UK ಮಂದಿ ಆದ ತಕ್ಷಣ ಈಗ ಸೆಕೆಂಡ್ ಕೊಲಾಬರೇಷನ್ ಅದ ಅವ್ರ ಜೊತೆ. ಕಮರ್ಷಿಯಲ್ ಸಾಂಗ್ ಅದ ರೀ. ಇದನ್ನು ಕಮರ್ಷಿಯಲ್ ಹಿಟ್ ಸಾಂಗ್ ಅಪ್ಲೈ ಅಂತ ತಿಳ್ಕೊ, ವೈಬ್ ಅದ. ಓಕೆ. ರೈಟ್. ಅಂದ್ರೆ ಕನ್ನಡದಾಗ, ಹಿಂದಿದಾಗ? ಕನ್ನಡದಾಗ. ಓಕೆ. ಈ ಬರೋದು ಈಗ ನಾ ಒಂದು ಥೋಡೆ 5-6 ದಿನದ ಬರೋದು ಹಿಂದಿ ಅದ. ಅದು ಹಿಂದಿ ಆದ ತಕ್ಷಣ ಎಲ್ಲ ಕನ್ನಡನೇ ಮಾಡೋಣ ನನ್ನ ತಲೆ. ಯಾಕಂದ್ರೆ ಪೈಲೇ ಬರೋದಕ್ಕಿಂದಿತ್ತು ಅದಕ್ಕೆ. ರೈಟ್. ಸೊ ಬೀದರ್ ಲ್ಯಾಂಗ್ವೇಜು ಬೀದರ್ ಮಂದಿಗೆ ಫುಲ್ಲು ನೆಕ್ಸ್ಟ್ ಲೆವೆಲ್ದಾಗ ಪರಿಚಯ ಮಾಡಿಕೊಡ್ಲತ್ರಿ. ಇದ್ರ ಹಿಂದಿನ ಉದ್ದೇಶ ಏನಂತ ತಿಳ್ಕೊಬೋದಾ?
ಉದ್ದೇಶದ ಏನಿಲ್ಲ ರೀ, ನಿಮ್ಮ ಟ್ಯಾಲೆಂಟ್ ಇದ್ದು ನೀವು ತೋರಿಸ್ಕೊರೋದ್ರ ಹೊರಗೆ ತೋರಿಸ್ಕೊಂಡ್ರೆ ಆಟೋಮೆಟಿಕ್ ನಿಮ್ಮ ಸಿಟಿನೂ ಬೆಳೀತದ, ನೀನು ಬೆಳಿತೀರಿ. ಅದೇ ಹೇಳೋದು. ಇಲ್ಲ ಮದರ್ ಟಂಗ್ ಈಗ ನಮ್ಮ ಬೀದರ್ ಭಾಷೆದಾಗೆ ಈಗ ನೀವು ರ್ಯಾಪಿಂಗ್ ನಮ್ಮ UK ಸ್ಲ್ಯಾಂಗ್ ಫುಲ್ ಅಲಗ ಅದ ರೀ. ಈಗ ನಾವು ಏನ್ ಬಿ ನಾರ್ಮಲಿ ಬಿ ಮಾತಾಡ್ದೆ ಅಂತ ತಿಳ್ಕೊ, ಏನ್ ಮಾಡತ್ತಿದ್ಗೆ ಮುಂದಿನವ್ರಿಗೆ ಅಫೆಂಡ್ ಅನಿಸ್ತದ. ನಾವು ಬೈದೇ ಮಾತಾಡ್ತೇವ್, ಹೋಗ್ಲೇ ನಾವು ಏನ್ ಮಾಡತ್ತಿದ್ನಿ ಹಿಂಗ್ ಮಾತಾಡ್ತೇವ್ ನಾವು. ಈಗ ಫಾರ್ ಬೆಂಗ್ಳೂರ್ದವ್ರಿಗೆ ಏನಿಸ್ತ, ಇವ ಏಟ್ ರೂಢ ಅನಪ್ಪ ಹಿಂಗ್ ಮಾತಾಡ್ತಾನ ಇವ. UK ಇದು ಸ್ಲ್ಯಾಂಗೇ ಹಿಂಗದ ರೀ, ನಮ್ ಬೀದರ್ ಭಾಷೆನೇ ಹಿಂಗದ. ಅದಕ್ಕೆ ಇದು ಜರ ಚಂದ ಬೆಳಿಲಿ ಅಂತ ನನ್ ಬಿ ಆಸೆ ಅದ ರೀ ಬೀದರ್ ಸ್ಲ್ಯಾಂಗ್. ಇಲ್ಲ ನಮ್ಮ ಬೀದರ್ದವ್ರು ಬೆಂಗ್ಳೂರ್ಗೆ ಹೋಗ್ಲಿ ಎಲ್ಲಿ ಹೋಗ್ಲಿ ಅವು ಮಾತಿನ ಮೇಲೆ ಗುರ್ತು ಸಿಗ್ತಾರ. ಉತ್ತರ ಕರ್ನಾಟಕನ ಫಿಕ್ಸ್ ಅದ ಲೈಕ್ ಅದು ಅಲ್ಲೇ ಗುರ್ತಿಡ್ತಾರೆ, ಅಲ್ಲಿ ಒಂದು ಭಾಷೆ ಮೇಲೆ ಗೊತ್ತಿರ್ತಾವ ಮಂದಿ. ರೈಟ್. ಸೊ ಅಕ್ಷಯ್ ಸರ್ ಹಿಂಗೆ ಬೆಳೀತಾ ಇದ್ದಂಗೆ ನಾವು ಕಂಪಲ್ಸರಿ ಸ್ಟ್ರಗಲ್ ಮಾಡೋದೇ ಬೆಳೆಕ. ಸೊ ಹಿಂಗೆ ನಾವು ಸ್ಟ್ರಗಲ್ ಮಾಡ್ಕೊತ ಹೋದ್ವಿ ಅಂದ್ರೆ ಹೆಂಗ್ ಬಿ ಒಂದು ಲೆವೆಲ್ ಬೆಳಿತೀವಿ. ಸೊ ಇದೇ ಒಂದು ಸಿಕ್ಕೇ ಸಿಗ್ತದೆ. ಎಕ್ಸಾಕ್ಟ್ಲಿ. ಸೊ ಇದೇ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ನಾವು ನಿಮ್ಮನ್ನು ನೀವು 5 ವರ್ಷದ ಬಾದ್ ಎಲ್ಲಿ ನೋಡಕ್ ಇಷ್ಟಪಡ್ತೀರಿ? ಜನ ಪ್ರೀತಿ ಸಿಗ್ತು ಖಂಡಿತ ಸ್ವಲ್ಪ ಹೈ ಲೆವೆಲ್ದಿಗೆ ನೋಡೋ ಇಷ್ಟಪಡ್ತೇನೆ ನನಗೆ. ಅಂದ್ರೆ ಅವ್ರಿಗೂ ಸ್ವಲ್ಪ ಚಂದ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚಂದ ಕೊಡ್ಬೇಕು ಅವ್ರೀಗ. ಎಲ್ಲಿರಲ್ಲ, ನಾ ಬೀದರ್ದಾಗೆ ಇರ್ತೀನಿ 5 ವರ್ಷ ಬಾದ್ನು. ಎಲ್ಲಿ ನಮ್ಮ ಬೀದರ್ ಸ್ಲ್ಯಾಂಗ್ ಬಿಟ್ಟು ಎಲ್ಲಿ ಹೋಗಲ್ಲ, ಬೀದರ್ದಾಗೆ ಇರ್ತೀನಿ, ಬೀದರ್ ಹೆಸರು ಬೆಳೆಸ್ತೀನಿ 5 ವರ್ಷ ನಂಗೆ. ಓಕೆ. ಇಲ್ಲ ಎಕ್ಸಾಕ್ಟ್ಲಿ ನಾವು ಒಂದು ಲೈಕ್ ಒಂದು ಸ್ಟೇಜ್ ಲೆವೆಲ್ ಮಾತಾಡಕ್ಕೆ ಹೋದೇವೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಈಗ ಓದ್ಲತ್ತೀವಿ ಡಿಗ್ರಿ ಆಗಿದ್ಮೇಲೆ 3 ವರ್ಷ ಬಾದ್ ಏನಿರ್ತೀವಿ ಅಂದ್ರೆ ಲೈಕ್ ಏನೋ KS ಆಫೀಸರು ಹಂಗೆ ಇರಲ್ರಿ. 5 ವರ್ಷ ಬಾದ್ ರ್ಯಾಪರ್ ಇರ್ತೀನಿ ಅಂದ್ರೆ ಈ ಥರ ಅಂದ್ರೆ ನೀವು ರ್ಯಾಪರ್ನಾಗೆ ಯಾವ ಸ್ಟೇಜಿಗೆ ಹೋಯ್ತ್ರಿ ಅಂತ ಅರ್ಥ. ಹಂಗೆ ಸ್ಟೇಜಸ್ ಏನ್ ಇರಲ್ಲ ರೀ. ಪ್ರೀತಿ ಸಿಕ್ತು ಅಂತಂದ್ರ ಮ್ಯಾಲ ಹೋಗೋದು, ಮೇನ್ ಸ್ಟ್ರೀಮ್ದಾಗ ಹೋಗೋದು. ನೋಡಮ್ ನಂದು ಅನ್ಸ್ಮಟ್ಟಿಗೆ ನಮ್ಮ ಲೇಬಲ್ದವ್ರು ನಂದು ಪ್ರಕಾರ ಒಬ್ದವ್ರು ಅಂತಂದ್ರೆ ಲೇಬಲಿಗೆ ಸೈನ್ ಆಗ್ತೀನಿ ನಾನು. ಲೇಬಲ್ದಾಗ ಸೈನ್ ಆಗ್ತೀನಿ. ಇಬ್ಬರದು ಒಪ್ಪಿಗೆ ಇತ್ತಂತ ಪಾಯಿಂಟ್ಸ್ ಮೇಲೆ ಸೈನ್ ಆಗ್ತೀನಿ ನಾನು. ಇಲ್ಲಾಂದ್ರೆ ಸೈನ್ ಆಗಲ್ಲ. ಇಂಡಿಪೆಂಡೆಂಟ್ ಆಗಿ ಮಾಡ್ತೀನಿ. ಬಟ್ ಬೀದರ್ ಹೆಸರು ಬೆಳೆಸ್ತೀನಿ ಪಕ್ಕ. ಓಕೆ ಫೈನ್. ಸೊ 5 ವರ್ಷದ ಬಾದ್ ನಿಮ್ಮನ್ನು ನೀವು ಎಲ್ಲಿ ಬೀದರ್ದು ಹೆಸರನ್ನ ಟಾಪ್ ಲೆವೆಲ್ಗೆ ತರ್ತೀನಿ. ಟಾಪ್ ಲೆವೆಲ್ದಾಗ ನೋಡಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಟಾಪ್ ಅದ ಬಿಡ್ರಿ ಕ್ರೌನ್ ಟೌನ್. ಹಂಗದ. ಓಕೆ ರೈಟ್. ಸೊ ಈಗ ನೀವು ಸಿಂಗಿಂಗ್ದಾಗ ರ್ಯಾಪಿಂಗ್ದಾಗ ಬಹಳಷ್ಟು ಸ್ಟ್ರಗಲ್ ಮಾಡಿ ಬಹಳಷ್ಟು ಸ್ಟೇಜಸ್ ಪಾಸ್ ಮಾಡಿಕೊಂಡು ಇಲ್ಲಿ ತನಕ ಬಂದಿರಿ. ಸೊ ನಿಮಗೆಲ್ಲ ಹಿಂದಿಂದೆಲ್ಲ ಗೊತ್ತವ. ಈಗ ನ್ಯೂ ಸಿಂಗರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನ್ಯೂ ಸಿಂಗರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೆ ಅಂತಂದ್ರೆ ಮಾಡ್ರಿ, ಏನ್ ಬಿ ಮಾಡ್ರಿ, ಹಿಂದ್ ಸರ್ಗಬೇಡ್ರಿ. ಹೇಟ್ರೇಟ್ ಸಿಗ್ತದ, ಮನ್ನಾರ್ ಸಿಗ್ತದ ಹೇಟ್ರೇಟ್. ಹಿಂಗಿಲ್ಲಕಿ ಎಲ್ಲರೂ ಚಂದೆ ಅಂತಾರ ನನಗ, ಹಂಗಿಲ್ ಹೇಟ್ರೇಟ್ ಮನ್ನಾರ್ ಸಿಗ್ತದ್ರಿ. ಬ್ಯಾಕ್ ತಗೋಬೇಡ್ರಿ, ಅನ್ನು ಬ್ಯಾಕ್ ಸ್ಟೆಪ್ ಎಂದು ಬಿ ತಗೋಬೇಡ್ರಿ. ಮುಂದ್ ಬೆಳಿತಾ ಹೋಗ್ರಿ, ನಿಮಗ್ ನಾಲೆಜ್ ಸಿಗ್ತದ ಮುಂದ. ಆದ್ರೆ ನೀವು ಮ್ಯೂಸಿಕ್ ಖುದ್ ಬಿ ಮಾಡ್ಬೋದು ಅದ್ರೊಳಗೆ. ಮ್ಯೂಸಿಕ್ ಮಾಡ್ತಾ ಹೋಗ್ರಿ, ಸಿಂಗಿಂಗ್ ಮಾಡ್ತಾ ಹೋಗ್ರಿ. ಮನ್ಸ್ಲಿಂದ ಬರ್ಬೇಕಾ ಮ್ಯೂಸಿಕ್ ಮನ್ಸ್ಲಿಂದ ಬರ್ಬೇಕ್ರಿ. ಮ್ಯೂಸಿಕ್ ರ್ಯಾಪಿಂಗ್ ಸಿಂಗಿಂಗ್ ಏನ್ ಬಿ ಆಗ್ಲಿ ಮನ್ಸ್ಲಿಂದ ಬಂದ್ರೆ ಅದು ಕರೆಕ್ಟ್ ಆಗ್ತದ್ರಿ. ಅದು ಮನ್ಸ್ಲಿಂದ ಬಂದ್ರೆ ಏನದ ಅಂತಂದ್ರ ಅದು ಕ್ಯಾಚ್ ಮಾಡಕ್ ಆಗ್ತದ, ರಿದಮ್ ಮಾಡಕ್ ಆಗ್ತದ, ಎಲ್ಲ ಅದ್ರ ಮನ್ಸ್ಲಿಂದೇ ಆಯ್ತದ ಅದು. ನಾರ್ಮಲಿ ಮಾಡ್ತೇನ ಸುಮ್ಮನ್ ಮಾಡ್ರ ಬೆಳಿತೇವ್ ನಾವು ಹಂಗ ಹಿಂಗಿಲ್ಲ. ಯಾರ ಕ್ರಿಂಜ್ ಇದ್ರೆ ಬೆಳಿತಾರ ಅವ್ರು. ಎಲ್ಲ ಬಿಟ್ಕೊಟ್ಟಿ ಮಂದಿ ಏನಕಂದ್ರ ಆಮೇಲೆ ನಾ ಏನ್ ಮಾಡೋದ ಮಾಡ್ತೆ ಹಂಗಂದ್ರೆ ಯಾರು ಒಬ್ಬ ಲಕ್ ಇದ್ರೆ ಬೆಳಿತಾರ, ಇಲ್ದಿರಿ ಇಲ್ಲ. ಬಟ್ ಏನಿದ್ರು ಬಿ ಹಿಂದ್ ಆಗ್ಬೇಡ್ರಿ, ಮುಂದ್ ಬೆಳೀರಿ, ಮನ್ಸಿಂದ ಇಟ್ಕೊಂಡು ಮುಂದುವರಿ. ಅಷ್ಟೇ ಹೇಳ್ಕೊಡ್ತೀನಿ. ರೈಟ್, ಎಕ್ಸಾಕ್ಟ್ಲಿ. ಬಟ್ ಇದ್ರೊಳಗೆ ಒಂದು ಎಲ್ಲರಿಗೂ ಒಂದು ಬರೋ ಪ್ರಾಬ್ಲಮ್ ಏನಂದ್ರು ಫೈನಾನ್ಷಿಯಲ್ ಇಶ್ಯೂ ಬರ್ತದೆ. ಫೈನಾನ್ಷಿಯಲ್ ಇಶ್ಯೂ ಇದ್ದು ನಾ ಸಪೋರ್ಟ್ ಮಾಡ್ತೀರಿ. ಹಂಗನ್ಬೇಡ್ರಿ, ಬಿದರ್ದ ತೋಲ್ ಮಂದಿ ಅವ ಬರಲ್ರಿ. ಭಾಳ ಮಂದಿ ನಾ ಸಪೋರ್ಟ್ ಮಾಡತ್ತೀನಿ, ನಾ ನಿನ್ನ ಬಿ ಸಪೋರ್ಟ್ ಮಾಡ್ತೇನೆ. ಓಕೆ. ನಾನು ಈಗ ಇಲ್ಲಿಲ್ಲ ಅಂತಂದ್ರೆ ನಂಬಲ್ಲಿ ಒಂದು 8 ಹಿಡಿದು 10 ತನ ಮಂದಿ ಬಂದು ನನ್ನ ಮ್ಯೂಸಿಕ್ ಮಾಡ್ಕೊಂಡ್ರು, ಗಾನ ರೆಡಿ ಮಾಡ್ಕೊಂಡ್ರು, ಲಿರಿಕ್ಸ್ ಮಾಡ್ಕೊಂಡ್ರು. ಸಪೋರ್ಟ್ ಮಾಡೋದು ಮಾಡ್ತೀನಿ ರೀ. ಹೌದು. ಓಕೆ. ಬಟ್ ಹಿಂದ್ ಸರಿಬಾರ್ದು ಅಷ್ಟೇ. ಹಿಂದ್ ಸರಿಬಾರ್ದು. ಅವ್ರಿಗೆ ಫಸ್ಟ್ ಹೇಳ್ತೀನಿ, ನಾ ಸಪೋರ್ಟ್ ಮಾಡೋದು ಮಾಡ್ತೀನಿ, ಹಿಂದ್ ಸರಿದ್ರು ಮಾಡಲ್ಲ ಅಂದೇ ಹೇಳೋದ್ನ. ಓಕೆ. ಅಂದ್ರೆ ಈಗ ನ್ಯೂ ಸಿಂಗರ್ಸ್ಗಳಿಗೆ ಇಂಟ್ರೆಸ್ಟ್ ಅಂತೂ ಇರ್ತದ ಹುಡುಗರಿಗೆ, ಲೈಕ್ ಎನಿ ಸ್ಟೇಜ್ ಹುಡುಗರು ಇಂಟ್ರೆಸ್ಟ್ ಇರ್ತದ. ಫೈನಾನ್ಷಿಯಲ್ ಇಶ್ಯೂ ಬಂತಂದ್ರೆ ಸಪೋರ್ಟ್ ಮಾಡ್ತೀವಲ್ರಿ. ಓಕೆ, ದೇವ್ರ ನಿಮಗೆ ಶಕ್ತಿ ಕೊಡ್ಲಿ ಸದಾಕಾಲ ಅದೇ ಥರ. ಅಂದ್ರೆ ನ್ಯೂ ಸಿಂಗರ್ಗಳಂದ್ರೆ ಅವ್ರಿಗಂತೂ ಸ್ಟ್ರಗಲ್ ಕಂಟಿನ್ಯೂ ಮಾಡ್ಲೇಬೇಕಾಗ್ತದೆ. ಓಕೆ. ಸ್ಟೇಜಸ್ ಏನೇನು ಬರ್ತಾವ ಸಿಂಗರ್ಸ್ಗಳಿಗೆ? ಹೇಟ್ರೇಟ್ ಫಸ್ಟ್ ಬರ್ತದೆ. ಹೇಟ್ರೇಟ್. ಓಕೆ. ನೀವು ಚಂದ ಇದ್ದೀರ ಅಂತಂದ್ರೆ ಹೇಟ್ರೇಟ್ ನಿಮ್ಗೆ ಸಾಧನೆ ಮಾಡಕ್ ಬರಲ್ ಬಿಡ್ರಿ. ಓಕೆ. ಫುಲ್ ನಿಮಗೆ ಸಪೋರ್ಟ್ ಸಿಗ್ತದೆ, ಎಲ್ಲೋಲಿಂದ ಸಪೋರ್ಟ್ ಸಿಗ್ತದ, ಲವ್ ಸಿಗ್ತದ ಎಲ್ಲೋಲಿಂದ.
ಬಟ್ ಹೇಟ್ರೆಡ್ ಸಿಕ್ಕರು ಬಿ ಹಿಂದೆ ಆಗ್ಬಾರ್ದು ಅಂತ ನಾ ಹೇಳೋದು ಅಷ್ಟೇ. ಹೇಟ್ರೆಡ್ ಸಿಗ್ತದ್ರಿ ಫಸ್ಟಿಗಿರ. ಸೊ ಅದು ನಾವು ಕ್ಲೇರಿಫೈದ ಒಂದು ಬ್ರಾಡ್ ಮೈಂಡೆಡ್ ನಾವು ಕ್ಲೇರಿಫೈದಾಗ ನೋಡಕ್ ಹೋದೇವು ಅಂತಂದ್ರೆ ಫಸ್ಟ್ ಲರ್ನಿಂಗ್ ಬರ್ತದ, ಫಸ್ಟ್ ಲರ್ನಿಂಗ್, ಸೆಕೆಂಡ್ ಬಂದ್ರೆ ಅವ್ರ ಲಿರಿಕ್ಸ್ ರೆಡಿ ಮಾಡ್ಬೇಕ್ರಿ, ಅವ್ರದ್ದು ಒಂದು ಮ್ಯೂಸಿಕ್ ರೆಡಿ ಮಾಡಬೇಕು. ಮ್ಯೂಸಿಕ್ ರೆಡಿ ಮಾಡಕ್ಕಿಂತ ಮುಂಚೆ ಲಿರಿಕ್ಸ್ ಮೇಲೆ BPM ಮೇಲೆ ಮೆಟ್ರೋನೋಮ್ ಅಂತ ಇರ್ತದ್ರಿ. ಆ ಮೆಟ್ರೋನೋಮ್ ಮೇಲೆ ಕರೆಕ್ಟ್ ಹಾಡ್ತೀವಿ ಇಲ್ಲ ಅಂತ ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ. ಆ ಮೆಟ್ರೋನೋಮ್ ಮೇಲೆ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಆಟೋಮೆಟಿಕ್ ಯಾವ್ದಾರು ಫಾರ್ ಎಕ್ಸಾಂಪಲ್ 100 BPM ಅದ, 100 BPM ಮೇಲೆ ಯೂಟ್ಯೂಬ್ ಮೇಲೆ ಭಾಳ ಮ್ಯೂಸಿಕ್ ಸಿಗ್ತಾವ್ರಿ. ಆ ಮ್ಯೂಸಿಕ್ ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು ಚಂದ. ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ಏನ್ ಎಕ್ಸಿಕ್ಯೂಷನ್ ಮಾಡೋದ ಮುಂದೆ ಮಾಡ್ಬೇಕು ಅದು. ಅಂದ್ರೆ ಈಗ ನಾವು ಆಸ್ ಎ ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಆಗಿ ನಾವು ಒಂದು ನ್ಯೂ ಸಿಂಗರ್ಗಳಿಗೆ ಸ್ಟೇಜಸ್ ಏನದ ಒಂದು ಲರ್ನಿಂಗ್ ಹೇಳ್ಬೋದು, ಒಂದು ಪ್ರೊಸೆಸಿಂಗು, ಸೊ ಈ ಥರ ಇನ್ನು ನೆಕ್ಸ್ಟ್ ರಿಜೆಕ್ಷನ್ ಫಸ್ಟ್ ನೋಡ್ರಿ ಮ್ಯೂಸಿಕ್ ಒಳಗೆ ಏನು ಬರ್ತದೆ ಅಂತಂದ್ರೆ ಮೇನ್ ಮ್ಯೂಸಿಕ್ ಒಳಗೆ ಇರೋದೇ ಮ್ಯೂಸಿಕ್ ಆದ ತಕ್ಷಣ ಒಂದು ಬರ್ತದೆ ಮಿಕ್ಸಿಂಗ್ ಮಾಸ್ಟರಿಂಗ್ ಸ್ಟೇಜ್. ಎಂತದಕ್ಕೆ ಚಂದ ಮ್ಯೂಸಿಕ್ ಇರಲ್ಲ, ಮಿಕ್ಸಿಂಗ್ ಮಾಸ್ಟರಿಂಗ್ ಗಲತ್ ಆಯ್ತು ಅಂತ ತಿಳ್ಕೊರ್ ಆ ಮ್ಯೂಸಿಕ್ ವೇಸ್ಟ್ ಆಯ್ತದ. ಒಂದ್ಸರಿ ಗಾನನೇ ಹೆಚ್ಚಿಗೆ ಬರ್ತದ, ಮೆಲಡಿನೇ ಹೆಚ್ಚಿಗೆ ಬರ್ತದ, ಬೀಟೇ ಹೆಚ್ಚಿಗೆ ಬರ್ತದ, ಬೇಸೇ ಹೆಚ್ಚಿಗೆ ಬರ್ತದ. ಅದು ಕರೆಕ್ಟ್ ಮಿಕ್ಸಿಂಗ್ ಮಾಸ್ಟರಿಂಗ್ ಲೆವೆಲ್. ಮಿಕ್ಸಿಂಗ್ ಅಂತಂದ್ರ ಅದಕ್ಕೆ ಎಫೆಕ್ಟ್ಸ್ ಹಾಕೋದು ಲೆವೆಲ್ದಾಗ ತರೋದು ಸಾಂಗ್ಸ್ಗಳು. ಅದಾದ ತಕ್ಷಣ ಮಾಸ್ಟರಿಂಗ್ ಬರ್ತದ್ರಿ. ಮಾಸ್ಟರಿಂಗ್ ಹೆಂಗಿರ್ತದ ಅಂತಂದ್ರ ಅದಕ್ಕೆ ಟೆಕ್ಸ್ಚರ್ ಕೊಡ್ತದ. ಮಿಕ್ಸಿಂಗ್ದಾಗ ಏನ್ ಟೆಕ್ಸ್ಚರ್ ಕೊಡ್ತಿರ್ಲ ಅದಕ್ಕೆ ಎನ್ಹ್ಯಾನ್ಸ್ ಮಾಡ್ತದ ಮಾಸ್ಟರಿಂಗ್. ಎನ್ಹ್ಯಾನ್ಸ್ ಮಾಡಿ ಇದ್ರೊಳಗೆ ಏನ್ ಬಿ ಹಿಂಗ ಫಾರ್ ಎಕ್ಸಾಂಪಲ್ ಬೇಸ್ ಅದ, ಲೋ ಮಿಡ್ ಹೈಸ್ ಅಂತ ಇರ್ತಾವ್ರಿ. ಆ ಲೋ ಒಳಗೆ ಏಟ್ ಕಮ್ಮ ಅದ, ಹೈಸ್ ಒಳಗೆ ಏಟ್ ಕಮ್ಮ ಅದ, ಮಿಡ್ ಒಳಗೆ ಏಟ್ ಕಮ್ಮ ಅದ, ಅದಕ್ಕೆ ಏಟ್ ಹೆಚ್ಚಿಗೆ ಮಾಡ್ಬೇಕು, ಏಟ್ ಕಮ್ಮಿ ಮಾಡ್ಬೇಕು, ಅವೆಲ್ಲ ಮಾಸ್ಟರಿಂಗ್ ಮಾಡ್ಬೇಕ್ರಿ. ಮಾಸ್ಟರಿಂಗ್ ಅವೆಲ್ಲ ಮಾಡಿದ ತಕ್ಷಣ ಅದಕ್ಕೊಂದ್ ಲೆವೆಲ್ದಾಗ ತರಬೇಕು. ಮ್ಯಾಕ್ಸಿಮೈಸರ್ ಇರ್ತಾವ, ಡೈನಾಮಿಕ್ ಭಾಳ ಇರ್ತಾವ. ಇದ್ರೊಳಗೆ ಮೇನ್ ಮಿಕ್ಸಿಂಗ್ ಮಾಸ್ಟರಿಂಗ್ ಇರ್ತದ ನೋಡ್ರಿ. ಇವೆಲ್ಲ ಸ್ಟೇಜಸ್ ಪಾರ್ ಮಾಡ್ಬೇಕಾಯ್ತು. ಸಿಂಗರ್ ಆಗ್ಲಿ, ರ್ಯಾಪರ್ಸ್ ಆಗ್ಲಿ, ಅವ್ರು ಖುದ್ ಮಾಡಲ್ ಹೋದ್ರ ಅಂತ ತಿಳ್ಕೊರಿ. ಇವೆಲ್ಲ ಮುಂದಿನ ಮೇಲೆ ಡಿಪೆಂಡ್ ಇರ್ತದ. ಬಟ್ ಇವ್ರ ಮೇನ್ ಸ್ಟೇಜ್ ಇವ್ರ ಲರ್ನಿಂಗ್ ಇರ್ತದ್ರಿ. ರೈಟ್. ಅಂದ್ರೆ ಈಗ ಸಪೋರ್ಟ್ ಇತ್ತು ಅಂದ್ರೆ ಎಷ್ಟು ಟೈಮ್ ಪೀರಿಯಡ್ ಆಗ್ತದ? ಸಪೋರ್ಟ್ ಇರ್ಲೋಯ್ತು ಅಂದ್ರೆ ಏನ್ ಟೈಮ್ ಪೀರಿಯಡ್ ಆಗ್ತದ ಚಾನ್ಸಸ್ ಅದ? ಲಕ್ ಮೇಲೆ ಡಿಪೆಂಡ್ ರೀ. ಸಪೋರ್ಟ್ ಇದ್ರ ಬಿ ನಿಮ್ಮ ಲಕ್ ಸಾಥ್ ಕೊಡಲತ್ತಂತಂದ್ರೆ ಮುಂದೆ ಹೋಗಲಿರಿ. ನೀವು ಏಟ್ ಮಾಡ್ರಿ, ನೀವು ಎಷ್ಟು ಬಿ ಪ್ರಯತ್ನ ಪಡ್ರಿ, ನೀವು ಹೋಯ್ತಿರಿ ಥೋಡೆ ಸ್ಟೇಜ್ ತನೂ ಹೋಯ್ತಿರಿ, ಥೋಡೆ ಲೆವೆಲ್ ತನೂ ಹೋಯ್ತಿರಿ. ಲಕ್ ಇದ್ರೆ ನೀವು ಎಂದ್ ಬಿ ಹೋಗ್ಬೋದು, ನೀವು ಎಲ್ಲಿ ಬಿ ಹೋಗ್ಬೋದು. ಓಕೆ, ಅದ ಅಂತ ತಿಳ್ಕೊರಿ. ರೈಟ್. ಇಲ್ಲ ಆ್ಯಕ್ಚುಲಿ ಯಾಕಂದ್ರೆ ಈಗ ಯಾವುದೇ ಒಂದು ನಾವು ಸ್ಕಿಲ್ ಕಲಿಯೋದೇ ಅಂತಂದ್ರೆ ಸಮಥಿಂಗ್ ಟೈಮ್ ಪೀರಿಯಡ್ ಅಂತ ಇರ್ತದೆ. ಓಕೆನಾ? ಸೊ ಆ ಒಂದು ಬೇಸ್ ಅಂದ್ರೆ ಈಗ ನಮ್ಮ ಸಿಂಗಿಂಗ್ ಒಂದು ಅದಂತ ತಿಳ್ಕೊರಿ. ಈಗ ನಾವು ಕಲಿಯೋದಂದ್ರೆ ಏನು ಮ್ಯಾಕ್ಸಿಮಮ್ ಏನು ಟೈಮ್ ಪೀರಿಯಡ್ ಆಗ್ತದೆ ಅಂತ ಟೈಮ್ ಪೀರಿಯಡ್ ನೋಡ್ರಿ, ಒಂದು ಕಂಟಿನ್ಯೂ ಕನ್ಸಿಸ್ಟೆನ್ಸಿ ಸಿಕ್ಕಿರ ಅಂತ ತಿಳ್ಕೊರಿ. ಒಂದು 3 to 4 yearsದಾಗ ನೀವು ಬೆಳಿತೀರಿ. ಓಕೆ, ಕನ್ಸಿಸ್ಟೆನ್ಸಿ ನೋ ಎನಿ ವರ್ಕ್ ಮಾಡ್ರಿ. ಈಗ ನೀವು ಈ ತಿಂಗಳು ಬಿಟ್ರಿ, ನೆಕ್ಸ್ಟ್ ತಿಂಗಳು ಇದೇ ಡೇಟಿಗೆ ಅದಕ್ಕಿಂತ ಮುಂಚೆ ಬಿಡ್ರಿ. ಬಟ್ ಆ ತಿಂಗಳು ದಾಟ್ಲಕ್ ಕೊಡ್ಬೇಡ್ರಿ. ಹಂಗೆ ಕನ್ಸಿಸ್ಟೆನ್ಸಿ ಇಕ್ಕೋತಬೇಕು. ಒಂದೊಂದು ತಿಂಗಳಿಗಾಗ್ಲಿ, 15 days ಆಗಲಿ, 30 days ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಿಮ್ ಚಾನಲ್ ಬಿ ಬೆಳೀತದ, ನೀವು ಬಿ ಬೆಳಿತೀರಿ. ಕನ್ಸಿಸ್ಟೆನ್ಸಿ ಈಕ್ವಲ್ ಹೋದಿರಿ ಅಂತಂದ್ರೆ ಚಾನಲ್ ಬಿ ಬೆಳೆದು ನೀವು ಬೆಳೀರಿ. ರೈಟ್. ಅಂದ್ರೆ ಇದ್ರಾಗ ಏನಂದ್ರೆ ಎನಿ ಸಿಂಗರ್ ಎನಿ ರ್ಯಾಪರ್ಗಳಿಗೆ ಬೆಳಿಬೇಕಂತಂದ್ರು ಮಿನಿಮಮ್ 4 year ಟೈಮ್ ಹತ್ತದ. ವಿತ್ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ವಿತ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಅದ್ರಾಗ ನಮ್ಮ ಅದಕ್ಕೆ ಒಂದು ಪ್ರೊಫೆಷನಲ್ ಕ್ಯಾರಿಯರ್ ಅಂತ ಫೈನಲೈಸ್ ಮಾಡ್ಕೊಂಬೋದು ಒಂದು ಪವರ್ ಇದ್ರೊಳಗೆ ಅದ. ಈಗ ನಾವು ಈಗಿನ ಟೈಮ್ನಾಗ ನೋಡೋಕೆ ಹೋದೆವು ಅಂದ್ರೆ ಈಗೆಲ್ಲ ಈಗ 4G ಬಂದಮೇಲೆ ಎಲ್ಲ ಜಿಯೋ ಬಂದಮೇಲೆ ಎಲ್ಲ ಟೈಮ್ ಹಿಂಗೆ ಫಾಸ್ಟ್ ಹೊಲೋದಕ್ಕೆ ಹಗಲು ರಾತ್ರಿ ಯಾವಾಗ ಅಂತ ಗೊತ್ತಾಗಲ್ಲ ಹೊಂಟದ ನಮಗೆ. ಸೊ ಹಾಗಾಗಿ ಈಗ ಇಷ್ಟು ಫಾಸ್ಟ್ ಹೋಗೋ ಟೈಮಿನಾಗ ಹೆಂಗೆ ಪೇಷನ್ಸ್ಲಿಂದ ಹೆಂಗಿರಬೇಕು? ಪೇಷನ್ಸ್ ಇಸ್ ದ ಮೇನ್ ಕೀ. ಪೇಷನ್ಸ್ ಇದ್ರೆ ಎಲ್ಲದ. ಓಕೆ, ಮ್ಯೂಸಿಕ್ ಒಳಗೆ ನೀವು ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡತ್ತೀರ ಅಂತ ತಿಳ್ಕೊರಿ, ಪೇಷನ್ಸ್ ತರ ಫಸ್ಟ್ ಬೇಕ್ರಿ. ಹೆಂಗಿರ್ತದ ನನಗೆ ಫಾರ್ ಎಕ್ಸಾಂಪಲ್ ನಂದೇ ತಗೋರಿ, ಮ್ಯೂಸಿಕ್ ಯಾವ್ದು ತಯಾರು ಮಾಡದೆ ಇದೇನಪ್ಪ ತಲೆ ಖರಾಬ್ ಅಲ್ಲತ್ತದ, ಒಂದ್ ಬೀಟ್ಸ್ ಯೋಚನೆ ಮಾಡದೆ ಹೊಂಟೆ ಇಲ್ಲ ನನಗ, ಏನ್ ಮಾಡಿ ಬಿಟ್ಕೊಡ್ಲಿ ಅಂತ ಹಿಂಗ್ ಬರ್ಬಾರ್ದ್ರಿ. ಪೇಷನ್ಸ್ ಸಿಕ್ಕೋಬೇಕು. ಫಸ್ಟಿಗೆ ನಾನು ಹಂಗೆ ಆಯ್ತಿತ್ತು, ಇದು ಏನಪ್ಪ ಹೊಂಟಿಲ್ಲ ಇದು ಅಂತ ಬಿಟ್ಕೊಡ್ತಿದ್ನ ಎಲ್ಲ. ಅದಾಗ ಏನ್ ಮಾಡ್ದಾಗ ಸ್ವಲ್ಪ ಪೇಷನ್ಸ್ ಸಿಕ್ಕೊಂಬ ಸ್ಟಾರ್ಟ್ ಮಾಡಿದ್ರಿ ನಾನು. ಇದು ಒಂದ್ ಬೀಟಿಗೆ ನಾನು ತಲೆ ಖರಾಬ್ ಅಲ್ಲತ್ತದ, ಬೇರೆ ಬೀಟ್ ಹಚ್ತೇನೆ, ಬೇರೆ ಬೀಟ್ ಕೇಳ್ಕೊತಾ ಇರ್ತೇನೆ. ಅದ್ರೊಳಗೆ ಸ್ವಲ್ಪ ಮೋಟಿವೇಶನ್ ಸಿಗ್ತದ. ಅದು ಅದೊಂದ್ ಥೋಡೆ ನಾರ್ಮಲ್ ಆಯ್ತು ಅಂತ ತಿಳ್ಕೊರ್ ನನ್ನ ತಲೆ. ಇದ್ರೊಳಗೆ ಬರ್ತೇನೆ, ಇದ್ರೊಳಗೆ ಹೊಸ ಕ್ರಿಯೇಟ್ ಮಾಡ್ಕೋತ ಬಿಡ್ತೆ. ಹಂಗಾಗಿ ನನಗೆ ಮ್ಯೂಸಿಕ್ ಕ್ರಿಯೇಟ್ ಮಾಡೋ ಬರ್ತದ ನನಗೆ ಫಸ್ಟ್. ಅದಾದ ತಕ್ಷಣ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಹಿಂಗೆ ಹೋಗ್ತಾ ಇರ್ತಾವ ಅಂತ ತಿಳ್ಕೊರ್.
ರೈಟ್. ಸೊ ಇದು ಈಗ ನೀವು ಹೊಸೊಬ್ರು ಯಾವ ಥರ ಪೇಷನ್ಸ್ ಇಟ್ಕೋಬೇಕು ಇದ್ರೊಳಗೆ? ಹೊಸೊಬ್ರು ಯಾವ ಥರ ಪೇಷನ್ಸ್ ಇಟ್ಕೋಬೇಕಂತಂದ್ರೆ, ಇಫ್ ಯು ಆರ್ ಅ ಮ್ಯೂಸಿಕ್ ಪ್ರೊಡ್ಯೂಸರ್ ಅಂದರೆ ಪೇಷನ್ಸ್ ಇರ್ಬೇಕು ಅವ್ರವಾಗ. ನೀವು ಮ್ಯೂಸಿಕ್ ಪ್ರೊಡ್ಯೂಸರ್ ಇಲ್ಲ, ನೀ ಖಾಲಿ ಸಿಂಗಿಂಗ್ ಮಾಡ್ತೀವಿ ರ್ಯಾಪಿಂಗ್ ಮಾಡ್ತೀವಿ ಅಂತಂದ್ರೆ ಅವ್ರ ಟ್ಯಾಲೆಂಟ್ ಮೇಲೆ ಇರ್ತದೆ ರೀ. ಪೇಷನ್ಸ್ ಬೇಕು ಮ್ಯೂಸಿಕ್ ಪ್ರೊಡ್ಯೂಸರಿಗೆ, ಮಿಕ್ಸಿಂಗ್ದವನಿ ಮಾಸ್ಟರಿಂಗ್ದವನಿ. ಓಕೆ. ಇವ್ರ ಪೇಷನ್ಸ್ ಇರಲಿ, ಖಾಲಿ ಹಾಡ್ತಾ ಇರ್ತಾರೆ ಇವ್ರು. ಮೇನ್ ಕೆಲಸ ಅವ್ರದ್ದು ಇರ್ತದೆ. ರೈಟ್. ಸೊ ಎನಿ ಸಿಂಗರ್, ಹೊಸೊಬ್ರು ಸಿಂಗರ್ ಯಾರು ಮಾತ್ರ ದಯಮಾಡಿ ಎಲ್ಲ ಪಾಡ್ಕಾಸ್ಟ್ ಕೇಳ್ರಿ, ಯಾಕಂದ್ರೆ ಕ್ಲಿಯರಾಗಿ ವಿವರಣೆ ಮಾಡಿರ್ತದೆ ಇದ್ರೊಳಗೆ. ಸೊ ಎಲ್ಲರೂ ದಯಮಾಡಿ ಇದಕ್ಕೆ ಕೇಳ್ರಿ, ಓಕೆನಾ? ಓಕೆ. ಇದ್ರೊಳಗೆ ನಾವು ನೋಡೋಕೆ ಹೋದ್ವಿ ಅಂದರೆ ಇದ್ರಾಗ ಏನು ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಲೆಂಟ್ ಅದ, ಏನು ಡಿಸಿಪ್ಲಿನ್ ಅದ ಇದ್ರೊಳಗೆ? ಇದ್ರೊಳಗೆ ಎರಡೂವರೆ, ಟ್ಯಾಲೆಂಟ್ ಡಿಸಿಪ್ಲಿನ್. ಯಾವ್ದ್ರ ಟ್ಯಾಲೆಂಟ್ ಇತ್ತು ಇಲ್ಲ ಅದೇ ಹೇಳ್ತೀನಿ, ನಾನು ವಿವರಣೆ ಮಾಡಿ ಹೇಳ್ತೀನಿ ಅದಕ್ಕೆ. ಓಕೆ. ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು, ಡಿಸಿಪ್ಲಿನ್ ಇಲ್ಲ, ನಾ ಅದೇ ಹೇಳತ್ತಿಲ್ಲ ರೀ. ಕನ್ಸಿಸ್ಟೆನ್ಸಿ ಅಂತ ನೀವು 1 ತಿಂಗಳದ ಬಿಟ್ಟಿರಿ, 3 ತಿಂಗಳನ್ನ ಬಿಟ್ಟಿಲ್ಲ, ಮತ್ ಬಿಟ್ಟ, ಮತ್ 5 ತಿಂಗಳು ಬಿಟ್ಟಿಲ್ಲ, ಮತ್ ಬಿಟ್ಟ. ಅದಕ್ಕೆ ಡಿಸಿಪ್ಲಿನ್ ಇರಲ್ರಿ ಅದ್ರೊಳಗೆ. ಡಿಸಿಪ್ಲಿನ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ನಿಮಗೆ ವ್ಯೂಸ್ ಸಿಗಲು ಏನ್ ಸಿಗಲು. ನಿಮ್ಮಲ್ಲಿ ಟ್ಯಾಲೆಂಟ್ ಅದ, ಡಿಸಿಪ್ಲಿನ್ ಬಿ ಅದಕ್ಕೆ ತಿಂಗಳ ಬೀಳತ್ತಿದೆ ನಾ. ಡಿಸಿಪ್ಲಿನ್ ಅದಕ್ಕೆ ಟ್ಯಾಲೆಂಟ್ ವಿತ್ ಡಿಸಿಪ್ಲಿನ್ ಅಂತ ಅದಕ್ಕೆ ಅಂದ್ರಿ. ರೈಟ್. ಸೊ ಟ್ಯಾಲೆಂಟು ಮತ್ತು ಡಿಸಿಪ್ಲಿನ್ ಎರಡೂ ಬೇಕ್ರಿ. ಓಕೆ. ಸೊ ಈ ರೀತಿ ನಿಮ್ಮದು ಜರ್ನಿ ಬಂತು. ರೈಟ್. ಓಕೆ, ಥ್ಯಾಂಕ್ ಯು. ಸೊ ನಾವು ಬಹಳಷ್ಟು ನಿಮ್ಮದು ಲೈಫ್ ಜರ್ನಿ ಬರೆದಾಗ ಜರ್ನಿ ಬರೆದಾಗೆಲ್ಲ ತಿಳಿಸ್ಕೊಟ್ರಿ ಯಾವ ಥರ ಇರ್ತದೆ ಲೈಫು, ನಿಮ್ಮ ಜರ್ನಿ ಅಂತ, ನಿಮ್ಮ ಪರ್ಸನಲ್ ಲೈಫು, ಎಜುಕೇಷನ್ ಲೈಫು, ನಿಮ್ಮ ಪ್ರೊಫೆಷನ್ ಲೈಫು. ಸೊ ನಿಮ್ಮೆಲ್ಲ ಇನ್ಫಾರ್ಮೇಷನ್ ನಮ್ಗೆ ಶೇರ್ ಮಾಡಿದಾಗ ಒಳ್ಳೆ ಧನ್ಯವಾದ. ಅದೇ ರೀತಿ ಈಗ ನಾವು ನೋಡೋಕೆ ಹೋದ್ವಿ ಅಂದ್ರೆ ಸುಮ್ಮನೆ ಕ್ಯಾಜುವಲಿಟಿ ಫಾರ್ಮ್ದಾಗ ರ್ಯಾಪಿಡ್ ಕ್ವಶನ್ದಾಗ ನಾವು ಕೇಳೋಕೆ ಹೋದ್ವಿ ಅಂದ್ರೆ ನಿಮ್ಮದು ಫೇವ್ರೆಟ್ ಸಿಂಗರ್ ಯಾರು ಅಂತ ಹೇಳ್ಬೋದಾ? ಹಿಮೇಶ್ ರೇಷ್ಮಿ, ಆಬ್ವಿಯಸ್ಲಿ. ಹಿಮೇಶ್ ರೇಷ್ಮಿ. ಓಕೆ, ಥ್ಯಾಂಕ್ ಯು. ಫೇವ್ರೆಟ್ ಸಾಂಗ್ ತೇರೆ ಬಿನ್. ಅದು ಹೆಂಗ? ಇನ್ನೊಂದು ಸಾಂಗ್ ಅದ ಹಿಮೇಶ್ ರೇಷ್ಮಿ ಅಂತ, ತೇರೆ ಬಿನ್ ದಿಲ್ ನಯ್ಯೋ. ಅದು ವಾಯ್ಸ್ ಅವ್ರದ್ದು. ಅಂದ್ರೆ ಈಗ ಅವ್ರ ಮಿಮಿಕ್ರಿ ಮಾಡ್ಬೋದಾ ನೀವು ಹಿಮೇಶ್ ರೇಷ್ಮಿ? ಯಾಕಂದ್ರೆ ಈಗ ಅವ್ರ ಐಡಲ್ ಇದ್ರಿ, ಈಗ ನೀವು ಅವ್ರ ನಿಮ್ಮ ಐಡಲ್ ಅವ್ರದ್ದು ವಾಯ್ಸ್ ಮಿಮಿಕ್ರಿ ಮಾಡ್ಬೋದಾ? ಮಿಮಿಕ್ರಿ ಮಾಡಕ್ ಆಗಲ್ರಿ. ಹೆಂಗ? ಬರಲ್ದೆ ಅವ್ರು ಅಂದ್ರೆ ಹಾಡ್ಬೋದು, ಬಟ್ ಅದು ಆಗ್ತದಿಲ್ಲ, ನನಗೆ ಗೊತ್ತಿಲ್ಲ. ಈಗ ತೇರೆ ಬಿನ್ ತಗೋರಿ. ತೇರೆ ಬಿನ್ ದಿಲ್ ನಯ್ಯೋ ಲಗ್ನ, ತೇರೆ ಬಿನ್ ದಿಲ್ ನಯ್ಯೋ ಲಗ್ನ. ಬರಲ್ರಿ, ಮಿಮಿಕ್ರಿ ಮಾಡಕ್ಕೆ ಬರಲ್ಲ ಅಂತ ತಿಳ್ಕೊ. ಅವ್ರ ವಯಸ್ಸೇ ಅಲ್ಲಾಗು, ನನ್ನ ವಯಸ್ಸೇ ಅಲ್ಲಾಗ. ಅಂದ್ರೆ ಅದು ವಯಸ್ಸು ಅವ್ರದ್ದೇನು? ಅವ್ರಿಗೆ ಯಾವಾಗಾರ ಫಿಸಿಕಲಿ ಮೀಟ್ ಆಗಿರಿ ಅವ್ರಿಗೆ? ಆಗಿಲ್ಲ ಮೀಟ್. ಓಕೆ. ನಾನು ಒಂದ್ ಸ್ವಲ್ಪ ಬೆಳೆದಿ ಮೀಟ್ ಆಗಾರ ನನ್ನ ತಲೆಗದ್ರಿ. ಅದನ್ನೇ ಬಿಟ್ರೆ ಒಂದಿನ ಹಾಗೆ ಆಗ್ತೀನಿ. ರೈಟ್. ಸೊ ಅವ್ರದ್ದು ಬಹಳಷ್ಟು ಫ್ಯಾನ್ಸರ. ನಮ್ಮ ಫ್ರೆಂಡ್ ಬಿ ಒಬ್ಬ ಇದ್ದೀನು, ಅಶ್ವಿನ್ ಅಂತ. ಸೊ ಅವ್ರದ್ದು ಬಿ ಏನಾದ್ರು ಫುಲ್ ವಿಡಿಯೋಸು, ಫೋಟೋಸ್ ಎಲ್ಲ ಕಟ್ ಮಾಡಿ ನ್ಯೂಸ್ ಪೇಪರ್ದಾಗ ಬಂದಿವು, ಕಟ್ ಮಾಡಿ ಹಂಗೆ ಮಾಡ್ತಿದ್ರಿ. ಅವ್ನು ಪೂರ ಬುಕ್ಲೆಟ್ ತಯಾರು ಮಾಡಿ ನಾವು ಅವ್ನ ಲುಕ್ ಹಂಗೆ ಐತೆ. ಅವ್ನು ಕ್ಯಾಪ್ ಎಲ್ಲ ಒಂದು ನಾವೇ ಹಂಗೆ ಕ್ಯಾಪ್ ಹಾಕೊಂಡ, ಅವ್ರು ಟೀ ಶರ್ಟ್ ಮೇಲೆ ಜಾಕೆಟ್ ಹಾಕೋತಿರು ಫಸ್ಟಿಗ, ಪ್ಯಾಂಟ್ ಗಿಂಟ್ ಶೂಸ್. ನಾ ಬಿ ದಿಟ್ಟು ಹಂಗಿದ್ದು ಹಂಗೆ ರೆಡಿ ಆಗ್ತಿದ್ನ. ರೈಟ್. ಹೊರಗೆ ಹಂಗೆ ತಿರ್ಗಾಡೋದು, ಆಟ ಆಡೋ ಪರಿ ಬಿ ಹಂಗೆ ಹೋಗೋದು, ಕ್ಯಾಪ್ ಹಾಕೊಂಡೆ. ರೈಟ್. ಅವ್ರ ಕ್ಯಾಪ್ ಸ್ಟೈಲ್ ತೋಲ್ ಭಾರಿ ಇತ್ತು. ರೈಟ್. ಸೊ ಇನ್ನೂ ಒಂದು ರ್ಯಾಪಿಡ್ ಕ್ವಶನ್, ಟೀ ಆರ್ ಕಾಫಿ ಸರ್? ಕಾಫಿ. ಓಕೆ. ಸ್ಟೇಜ್ ಆರ್ ಸ್ಟುಡಿಯೋ? ಓಕೆ. 1 ವರ್ಡ್ ಫಾರ್ ಮ್ಯೂಸಿಕ್. ಒಂದು ಶಬ್ದದಾಗ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಿ? ಒಂದೇ ಶಬ್ದ. ಪೇಷನ್ಸ್. ಓಕೆ. ಪೇಷನ್ಸ್ ಇಸ್ ಈಕ್ವಲ್ ಟು? ಪೇಷನ್ಸ್ ಇದ್ರೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ಬೋದ್ರಿ. ಪೇಷನ್ಸ್ ಇಲ್ಲ, ನೀವು ಮ್ಯೂಸಿಕ್ ಪ್ರೊಡ್ಯೂಸೇ ಮಾಡೋಕ್ಕಾಗಲ್ಲ. ಅದಕ್ಕೆ ಪೇಷನ್ಸ್ ಅಂತ. ಪೇಷನ್ಸ್ ಎಕ್ಸಸೈಸ್ ಹೇಳ್ರಿ ಒಂದು. ಪೇಷನ್ಸ್ ಎಕ್ಸಸೈಸ್ ಹೇಳಕ್ಕೆ ಏನಿಲ್ಲ ರೀ. ಮ್ಯೂಸಿಕ್ ಕೇಳ್ತಾ ಹೋಗ್ಬೇಕು, ಪೇಷನ್ಸ್ ಸಿಗ್ತಾ ಹೋಗ್ಬೇಕು, ಮ್ಯೂಸಿಕ್ ಕರೆಕ್ಟ್ ಪ್ಲೇ ಮಾಡ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಪೇಷನ್ಸ್ ಇಲ್ಲ, ಪ್ಲೇ ಮಾಡತ್ತೀರಿ ಕಂಟಿನ್ಯೂ, ನೀವು ಹೆಡ್ಫೋನ್ಸ್ ಹಚ್ಕೊಂಡ್ರಿ ಅಂತ ತಿಳ್ಕೊರಿ, ಒಂದೇ ಬೀಟ್ ಕಂಟಿನ್ಯೂ ನಡಿಲ್ಲ 8 ಮಿನಿಟ್ ತನಕ ಕೇಳ್ಬೋದು ನೀವು? ಕೇಳಕ್ಕಾಗಲ್ಲ. ಮ್ಯಾಕ್ಸಿಮಮ್ 15 ಮಿನಿಟ್, ಒಂದು 20 ಮಿನಿಟ್ ಹಿಡ್ಕೊ. 20 ಮಿನಿಟ್ ತೋಲಾಯ್ತು. ಇದೇನಾದ ಬೇರೆ ಹಚ್ಚು ಅಂತೀರಿ. ಪೇಷನ್ಸ್ ಅಂತ ಅದಕ್ಕೆ ಅಂದ್ರಿ. ಕಂಟಿನ್ಯೂ ಪೇಷನ್ಸ್ ಸಿಗ್ದೇವ್ ಅಂತ ತಿಳ್ಕೊರಿ, ಅದೇ ಬೀಟ್ ಕಂಟಿನ್ಯೂ ಪ್ಲೇ ಮಾಡ್ತಾ ಇದ್ರೊಳಗೆ ಏನ್ ಮಿರ್ಚಿ ಹಾಕ್ಬೋದಕ್ಕಿದು ಚಂದ ಅನ್ಸ್ಬೇಕಂತ. ಈ ಒಂದ್ ಬೀಟ್ ಕಂಟಿನ್ಯೂ ನೋಡ್ಬೋದು, ಅದ್ರಾಗ ಏನ್ ಎಫೆಕ್ಟ್ಸ್ ಹಾಕ್ದ್ರೆ ಕರೆಕ್ಟ್ ಬರ್ತದೆ, ಏನ್ ಮ್ಯೂಸಿಕ್ ಇದ್ರೊಳಗೆ ಏನ್ ಇಂಟ್ರೋ ಹಾಕ್ದ್ರೆ ಕರೆಕ್ಟ್ ಬರ್ತದೆ, ಏನ್ ಔಟ್ರೋ ಹಾಕ್ದ್ರೆ ಕರೆಕ್ಟ್ ಬರ್ತದ, ಏನ್ ಸೆಕೆಂಡ್ ಮೆಲಡಿ ಹಾಕ್ದ್ರೆ ಕರೆಕ್ಟ್ ಬರ್ತದೆ, ಕೌಂಟರ್ ಮೆಲಡಿ ಏನ್ ಹಾಕ್ಬೇಕು, ಅವೆಲ್ಲ ತಲೆಗೆ ಬರ್ಬೇಕಾಗ್ತದೆ. ಪೇಷನ್ಸ್ ಇಟ್ಕೊಂಡ್ರೆ ತಲೆಗೆ ಬರ್ತಾವ. ರೈಟ್. ಸೊ ಪೇಷನ್ಸ್
ಅದಕ್ಕೆ ಒಂದು ವರ್ಡ್ ಮ್ಯೂಸಿಕ್ ಸಲಿಗೆ ಒಂದು ವರ್ಡ್ ಅಂದ್ರೆ ಪೇಷನ್ಸ್ ಅಂತಂದ್ರೆ. ರೈಟ್ ರೈಟ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಸೊ ರೈಟ್, ಪೇಷನ್ಸ್ ಇದ್ರೇ, ಪೇಷನ್ಸ್ ಈಸ್ ಈಕ್ವಲ್ ಟು, ಪೇಷನ್ಸ್ ಈಸ್ ಎ ಸಕ್ಸಸ್ ಕೀ ಅಂತ ಭಾಳಷ್ಟು ಸಕ್ಸಸ್ಫುಲ್ ಮನುಷ್ಯ ಸ್ಟೋರಿ ಭೀ ಹೇಳ್ಯಾರ. ಸೊ ಪೇಷನ್ಸ್ ಬೇಕೇ ಬೇಕು ಎವ್ರಿ ಪರ್ಸನ್ ಬಲ್ಲಿ. ಪೇಷನ್ಸ್ ಇತ್ತು ಅಂದ್ರೆ ಮಾತ್ರ ಎಲ್ಲರೂ ಸಕ್ಸಸ್ ಆಗಕ್ಕೆ ಸಾಧ್ಯ ಅದ. ಸೊ ಪೇಷನ್ಸ್ ಎಲ್ಲರ ಹತ್ರ ಬೆಳೆಸ್ಕೊರಿ. ಅದ್ರ ಎಕ್ಸಸೈಸ್ ಏನಂದ್ರೆ ನಳ ಚಾಲು ಮಾಡಿರಿ, ಸುಮ್ಮನೆ ಕುಂತೀರಿ ರೈಟ್, ಓಕೆ. ಸೊ ಇಲ್ಲಿ ತನಕ ನಾವು ನೋಡಿದಂಥ ವ್ಯೂವರ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ರೀ, ನಾರ್ಮಲ್ ಇರ್ರಿ, ನಿಮ್ಮ ಗೋಲ್ಸ್ ನೀವು ಮಾಡ್ಕೋರಿ, ಚಂದ ಬೆಳೀರಿ, ಬೀದರ್ ಹೆಸರು ಬೆಳೆಸ್ರಿ, ಉತ್ತರ ಕರ್ನಾಟಕ ಹೆಸರು ಫುಲ್ ಹೆಚ್ಚಿಗೆ ಲಾಸ್ಟ್ ಲೆವೆಲೇ ಹೋಗ್ಬೇಕದು ಮ್ಯಾಲೆ. ಹಂಗೆ ನಂದು ಆಸಿರ ಹಂಗೆ ಅದ ನೋಡ್ರಿ. ವ್ಯೂವರ್ ಸಿಗ್ದು ಅದೇ ಇಷ್ಟ ಹೇಳಕ್ ಪಡ್ತೀನಿ ನಾನು, ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಈಗ ಬಹಳಷ್ಟು ಜನ ಮ್ಯೂಸಿಕ್ ಇಂಡಸ್ಟ್ರಿದಾಗ ಸ್ಟ್ರಗಲ್ ಮಾಡತ್ತಾರ. ಸ್ಟ್ರಗಲ್ ಮಾಡೋರಿಗೆ ಏನು ಹೇಳಕ್ ಬರ್ತೀರಿ ನಿಮ್ಮ ಕಡೆಯಿಂದ? ಸ್ಟ್ರಗಲ್ ಮಾಡತ್ತಾರ ಅಂತಂದ್ರೆ ಸ್ಟ್ರಗಲ್ ಮಾಡ್ರೆ ಫಲ ಸಿಗ್ತದ್ರಿ. ಸ್ಟ್ರಗಲ್ ಮಾಡ್ಕೊತಾ ಹೋಗ್ಬೇಕು, ಬೆಳ್ಕೊತಾ ಹೋಗ್ಬೇಕು. ನಿಮ್ಮ ಒಂದರ ಒಂದಿನ ನಿಮಗೆ ಸಕ್ಸಸ್ ಸಿಗ್ತದೆ. ರೈಟ್. ಸ್ಟ್ರಗಲ್ ಬಿ ಮಾಡ್ತಾ ಹೋಗ್ಬೇಕಾಗ್ತದೆ ರೀ. ಯಾಕಂದ್ರೆ ಸ್ಟ್ರಗಲ್ ಮಾಡೋರಿಗೆ ಭಾಳಷ್ಟು ಮೋಟಿವೇಶನ್ ಭಾಳ ಜರೂರಿ ಅದ ಅವ್ರಿಗೆ. ಸೊ ದಯಮಾಡಿ ಸ್ಟ್ರಗಲ್ ಮಾಡೋರಿಗೆ ಒಂದೆರಡು ಮನ್ಸಲಿಂದ ಮಾತು ಹೇಳ್ರಿ ಕ್ಲಿಯರ್ ಆಗಿ ಅವ್ರಿಗೆ. ಸ್ಟ್ರಗಲ್ ಮಾಡ್ಬೇಕಂತಂತಂದ್ರಿ ಫಸ್ಟ್ ನಿಂಬಲ್ಲಿ ಇರ್ಬೇಕೇ ಪೇಷನ್ಸ್. ನೀವು ಏನ್ ಬಿ ಮಾಡ್ರಿ, ಏನ್ ಬಿ ಕೆಲಸ, ಮ್ಯೂಸಿಕ್ ಅಂತ ಹೇಳ್ತಿಲ್ರಿ ನಾ, ಏನ್ ಬಿ ಮಾಡ್ರಿ ಪೇಷನ್ಸ್ ಇರ್ಲೇಬೇಕು. ಆ ಪೇಷನ್ಸ್ ಇಕ್ಕೊಂಡು ನೀವು ಸ್ಟ್ರಗಲ್ ಮಾಡ್ಕೊತ ಹೋದ್ರ ನೀವು ಚಂದ ಬೆಳಿತೀರಿ, ಊರಿಂದ ಹೆಸರು ಬೆಳೆಸ್ತೀರಿ. ಮುಂದಿಂದೆಲ್ಲ ಅವ್ರ ಮೇಲೆ ಬಿಟ್ಟಿಂದ ಈಗ ಏನು ಮಾಡ್ತಾರೆ. ಪ್ರೆಸೆಂಟ್ ಆಗಿ ಸ್ಟ್ರಗಲ್ ಮಾಡ್ತಿದ್ದವ್ರಿ, ಈ ಪ್ರೆಸೆಂಟ್ ಆಗಿ ಮಾಡತ್ತಿದ್ದವ್ರಿ, ಪ್ರೆಸೆಂಟ್ ಆಗಿ ಸ್ಟ್ರಗಲ್ ಮಾಡತ್ತೀರಿ, ನೀವು ನಂಬಲ್ ಬರ್ರಿ, ನಾ ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. 100% ಹೆಲ್ಪ್ ಮಾಡ್ತೀನಿ ರೀ. ಯಾಕಂದ್ರೆ ನಾನು ಬೆಳೆದ್ ಬಿ ಅದ, ಬೆಳೆಸೋದು ಬಿ ಅದ ರೀ. ಹಿಂಗಿಲ್ಲಕಿ ನಾ ಬೆಳಿಬೇಕು, ಬೇರೆ ತಳಗ ಇಡ್ಬೇಕು, ಹಂಗ ಇಲ್ಲ, ಬೆಳಿಬೇಕು, ಬೆಳೆಸ್ಬೇಕು, ಹಂಗದ ನಾನು. ರೈಟ್ ರೈಟ್ ರೈಟ್, ಓಕೆ. ಸೊ ಸ್ಟ್ರಗಲ್, ಈಗೆಲ್ಲ ಸ್ಟ್ರಗಲ್ ಮಾಡ್ತಿದ್ದವ್ರಿಗೆ ಸೊ ನಮ್ಮ ಅಕ್ಷಯ್ ಸರ್ ಬಂದುಬಿಟ್ಟು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಅವರು ಹೆಲ್ಪ್ ಮಾಡ್ತಾರಂತೆ. ಅವರು ತಿರ್ಗಾ ಹೇಳ್ತಾರೆ ಮಾತು. ಸೊ ಎನಿ ಮ್ಯೂಸಿಕ್ ಲವರ್ಸಿಗೆ ಇಂಟ್ರೆಸ್ಟ್ ಇದ್ದವ್ರು, ಟ್ಯಾಲೆಂಟ್ ಇದ್ದವರಿಗೆ ದಯಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಏನಾದರೂ ಹೆಲ್ಪ್ ಬೇಕಿತ್ತು ಅಂದ್ರೆ, ಸೊ ಏನಾದರೂ ಹೆಲ್ಪ್ ಬೇಕಿತ್ತು ಅಂದ್ರೆ ಅವ್ರಿಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಕೆಳಗೆ ಅವ್ರದ್ದು ID ನಾವು DM ಮಾಡಿರ್ತೀವಿ, ಲಿಂಕ್ ಹಾಕಿರ್ತೀವಿ, ನೀವು ಅದರಲ್ಲಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಅಲ್ಲಿ ನಿಮ್ಗೆ ಅವರು ಹೆಲ್ಪ್ಫುಲ್ ಆಗಿರ್ತದೆ. ಸೊ ಅಕ್ಷಯ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ನಿಮ್ಮ ಲೈಫ್ ಜರ್ನಿ, ನಿಮ್ಮದು ಎಲ್ಲ ಏನು ಸ್ಟೇಜಸ್ಗಳಿದ್ದವು ಅದು ಸ್ಟೇಜಸ್ ಬಗ್ಗೆ ಸೊ ಒಳ್ಳೆ ರೀತಿಯಿಂದ ನಮಗೆಲ್ಲ ತಿಳಿಸ್ಕೊಟ್ರಿ. ಸೊ ಐ ಹೋಪ್ ಕಿ ಇದು ಒಂದು ಜನರಿಗೆ ಇನ್ಸ್ಪೈರ್ ಇರ್ತದೆ. ಒಂದು ಪರ್ಸನ್ ತನ್ನ ತಂದೆಯವ್ರದ್ದು ಸ್ಟೋರಿ ಏನಿತ್ತು, ಅವ್ರು ನಿಮ್ಮ ತಾತವ್ರದ್ದು ಏನು ಸ್ಟೋರಿ ಇತ್ತು, ಆದ್ರೂ ಭೀ ಆ ಒಂದು ಸ್ಟೋರಿಲಿಂದ ಈ ತನಕ ನಾವು ಬಂದಿದ್ದು, ಮುಂದೆ ನಾವು ಸಕ್ಸಸ್ ರೀತಿ ಬೆಳ್ಕೊತಾ ಹೋಗ್ತಿದ್ರು, ಹೆಲ್ದಿಯಾಗಿ ಇದ್ದಿದ್ದು. ಸೊ ಎಲ್ಲ ಒಂದು ರೀತಿ ಎಲ್ಲರ ಜನರಿಗೆ ತಿಳಿಸ್ಕೊಟ್ಟೇವಿ. ಸೊ ಜನರಿಗೆ ಇದು ಇನ್ಸ್ಪೈರ್ ಆಯಿತು ಅಂತ ಅಂದ್ಕೊಟ್ಟೀವಿ. ಸೊ ಇಲ್ಲಿ ತನಕ ಈ ಎಪಿಸೋಡಲ್ಲಿ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಪ್ರಾಬ್ಲಮ್ಸ್ ಆಗಿ ಮಾತುಕತೆ ಏನಾದರೂ ಯಾರಿಗಾರ ಹರ್ಟ್ ಆದ್ರೆ ಭೀ ದಯಮಾಡಿ ಕ್ಷಮೆ ಇರಲಿ. ಸೊ ಅಂಥದ್ದೇನು ಮಾತಾಡಲಿಲ್ಲ ನಾವು. ಸೊ ಅಂಥದ್ದು ಏನಾದರೂ ಕ್ಷಮೆ ಇರಲಿ ಯಾರಿಗಾರ ಹರ್ಟ್ ಆದ್ರೆ ಭೀ. ಸೊ ಇಲ್ಲಿ ತನಕ ನೋಡಿದಂಥ ಎಲ್ಲ ವ್ಯೂವರ್ಸ್ಗೆ ಸೊ ನಮ್ಮ ಆಶೀರ್ವಾದ್ ಪಾಡ್ಕಾಸ್ಟ್ಲಿಂದ ಸೊ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ. ಸರ್, ನಿಮ್ಮ ಬಗ್ಗೆ ಎಲ್ಲರಿಗೆ ತಿಳಿಸ್ಕೊಟ್ರಿ. ಸೊ ನಿಮಗೂ ಕೂಡ ನಮ್ಮ ಆಶೀರ್ವಾದ್ ಪಾಡ್ಕಾಸ್ಟ್ಲಿಂದ ಧನ್ಯವಾದ ಸರ್.